ज्ञानाञ्जनाशलाकया चक्षुरुन्मिलितं येन तस्मै श्रीगुरवे नमः। श्रीचैतन्यमनोऽभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरु श्रीयुत पदकमलं श्रीगुरुन् वैष्णवांश्च श्रीरूपं साग्रजातं सहगणा रघुनाथान्वितं त्वं सजीवं साद्वैतं सावधूतं परिजनासहितं कृष्णचैतन्यदेवं श्रीराधाकृष्णपादान् सहगणा ललिता श्रीविशाखान्वितांश्च। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नामने गौरद्विषे नमो नमः। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे।
ಹರೇ ಕೃಷ್ಣ. ನಮಗೆಲ್ಲರಿಗೂ ಶನಿವಾರದ ಈ ಭಗವದ್ಗೀತೆ ಪ್ರಸ್ತಾವನೆಯ 5ನೇ ಭಾಗಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕಳೆದ 4 ವಾರಗಳಿಂದ ನಾವು ಭಗವದ್ಗೀತೆಯ ಪ್ರಸ್ತಾವನೆ ಬಗ್ಗೆ ಅಂದರೆ ಇಂಟ್ರಡಕ್ಷನ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡ್ತಾ ಇದ್ದೀವಿ. ಈ ದಿನ 5ನೇ ವಾರ. ಭಗವದ್ಗೀತೆಯಲ್ಲಿ ಎಷ್ಟು ಟಾಪಿಕ್ಸ್ ಇದೆ? 5 ವಿಷಯಗಳಿದೆ. ಒಂದೊಂದು ವಾರ ನಾವೇನು ಮಾಡಿದ್ದೀವಿ, ಒಂದೊಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ಬಂದಿದ್ದೀವಿ. ಮೊದಲನೇ ವಿಷಯ ಏನಿತ್ತು? ನಾನು ಯಾರು ಅಂದರೆ ಜೀವಾತ್ಮನ ಸ್ವರೂಪದ ಬಗ್ಗೆ ಇತ್ತು. ಅದಾದಮೇಲೆ 2ನೇ ದಿನ ಈಶ್ವರ. 2ನೇ ಒಂದು ವಿಷಯ ಈಶ್ವರ ಅಂದರೆ ಭಗವಂತ ಅಂದರೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ 3ನೇದು ಪ್ರಕೃತಿ ಅಂದರೆ ನಾವೆಲ್ಲ ವಾಸ ಮಾಡುವಂತಹ ಈ ಒಂದು ಪ್ರಕೃತಿ ಯಾವ ರೀತಿ ಇದೆ ಅಂತ ಅದು ಇಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡ್ವಿ. ಅದಾದಮೇಲೆ 4ನೇ ವಿಷಯ ಕಾಲ. ಕಾಲದ ಬಗ್ಗೆ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. 5ನೇದು ಕರ್ಮ ಅಂದರೆ ನಾವು ಮಾಡುವಂಥ ಕೆಲಸ, ಅದರ ಬಗ್ಗೆನೂ ನಾವು ತಿಳ್ಕೊಂಡು ಇದ್ದೀವಿ. ಈಗ ಈ ದಿನ ನಾವು ಕಾಲ ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ರೀತಿ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಭಗವದ್ಗೀತೆಯಲ್ಲಿರುವಂತಹ 5 ಮುಖ್ಯವಾದಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಂಗೆ ಆಗುತ್ತೆ. ಭಗವದ್ಗೀತೆ ನೀವ್ಯಾರನ್ನ ಓದಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂದರೆ ಹೌದು, ಭಗವದ್ಗೀತೆಯಲ್ಲಿ ಏನಿದೆ ಅಂದರೆ ಅಟ್ಲೀಸ್ಟು ನಮಗೆ ಇವತ್ತು 5 ವಿಷಯಗಳು ಭಗವಂತ ನಮಗೆ ಹೇಳಿದ್ದಾನೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದಾದಮೇಲೆ ನಾವು ಮುಂದಿನ ಒಂದು ಕ್ಲಾಸಿಂದ ಏನು ಮಾಡ್ತೀವಿ, ಭಗವದ್ಗೀತೆಯ 1ನೇ ಅಧ್ಯಾಯ 1ನೇ ಶ್ಲೋಕದಿಂದ ಕೂಲಂಕುಷವಾಗಿ ನಾವು ಭಗವದ್ಗೀತೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಅರ್ಥ ಆಯ್ತಾ? ಇದೊಂಥರ ನಿಮಗೆ ಫೌಂಡೇಶನ್ ಥರ. ಯಾವಾಗ ತಳಪಾಯ ಸ್ವಲ್ಪ ಗಟ್ಟಿಯಾಗಿರುತ್ತೋ ಆವಾಗ ಭಗವಂತ ಹೇಳೋವಂಥ ಭಗವದ್ಗೀತೆನೂ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ಸ್ಟಾರ್ಟಿಂಗಲ್ಲೇ ಅದು ತುಂಬ ಒಂದು ಗಹನವಾದಂಥ ಒಂದು ವಿಷಯಗಳು ಬರುತ್ತೆ, ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಫೌಂಡೇಶನ್, ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟರೆ ಓಕೆ, ಭಗವದ್ಗೀತೆಯಲ್ಲಿ ಇದಿದೆ ಅಂತ ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ದರೆ ಅವಾಗ ಏನಾಗುತ್ತೆ, ಭಗವಂತ ಹೇಳೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಒಂದು ಉದ್ದೇಶದಿಂದ ಈ ಒಂದು 5 ತರಗತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಇಂದಿನ ಕ್ಲಾಸಲ್ಲಿ ನಾವು ಲಾಸ್ಟ್ ಕ್ಲಾಸ್ ಒಂದು 2 ನಿಮಿಷ ರೀಕ್ಯಾಪ್ ಮಾಡ್ಬಿಟ್ಟು ಅದನ್ನೇ ಈಗ ಮಾಡಬೇಕು ಹೋಗ್ತಾ ಇದ್ದೀವಿ. ಇಂದಿನ ಕ್ಲಾಸಲ್ಲಿ ಏನು ಬಗ್ಗೆ ತಿಳ್ಕೊಂಡ್ವಿ ನಾವು? ಯಾವುದ್ರ ಬಗ್ಗೆ ತಿಳ್ಕೊಂಡ್ವಿ? ಪ್ರಕೃತಿಯ ಬಗ್ಗೆ ತಿಳ್ಕೊಂಡ್ವಿ. ಪ್ರಕೃತಿ ಯಾವ ರೀತಿ ಅಂದರೆ ನಾವಿರುವಂಥ ಈ ಒಂದು ಭೌತಿಕ ಪ್ರಪಂಚ, ಈ ಭೌತಿಕ ಪ್ರಪಂಚ ಎಷ್ಟಿದೆ? 1/4 ಭಾಗ ಇದೆ. ಆಧ್ಯಾತ್ಮಿಕ ಪ್ರಪಂಚ 3/4 ಭಾಗ ಇದೆ. ಈ ಒಂದು 1/4 ಭಾಗನೇ ಯಾವ ರೀತಿ ಇದೆ ಅನ್ನೋದನ್ನು ನಾವು ಇಂದಿನ ಒಂದು ಕ್ಲಾಸಲ್ಲಿ ಕೂಲಂಕುಷವಾಗಿ ತಿಳ್ಕೊಂಡ್ವಿ. 3 ಜನ ವಿಷ್ಣುವರಿದ್ದಾರೆ. ಮೊದಲನೇ ವಿಷ್ಣು ಮಹಾವಿಷ್ಣು ಅಥವಾ ಕಾರಣೋದಕಶಾಹಿ ವಿಷ್ಣು. ಅವರು ಯಾವ ಒಂದು ಸಾಗರದ ಮೇಲೆ ಮಲಗಿದ್ದಾರೆ? ಕಾರಣ ಎನ್ನುವಂತಹ ಒಂದು ಸಾಗರದ ಮೇಲೆ ಮಲಗಿದ್ದಾರೆ. ಅವರು ಉಸಿರಾಡಿದ್ರೆ ಏನು ಬರುತ್ತೆ? ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಅವರು ಉಸಿರು ಬಿಟ್ಟರೆ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಉಸಿರು ತಗೊಂಡ್ರೆ ಬ್ರಹ್ಮಾಂಡಗಳೆಲ್ಲ ಲಯ ಆಗುತ್ತೆ. ಅಂತ ಮಹಾವಿಷ್ಣುವಿನಿಂದ ಇದೆಲ್ಲನೂ ಈ ಒಂದು ಭೌತಿಕ ಪ್ರಪಂಚದ ಸೃಷ್ಟಿ ಶುರುವಾಗುತ್ತೆ. ಅವರು ಉಸಿರು ಅಷ್ಟೇ ಅಲ್ಲ, ಅವರ ರೋಮಗಳಿಂದನೂ ಬ್ರಹ್ಮಾಂಡಗಳು ಹೊರಗಡೆ ಬರುತ್ತೆ. ಅವರು ಉಸಿರನ್ನ ತಗೊಂಡ್ರೆ ಎಲ್ಲನೂ ಒಳಗಡೆ ಹೋಗುತ್ತೆ. ಆ ರೀತಿ ಆ್ಯಕ್ಚುಲಾಗಿ ಒರಿಜಿನಲ್ ಸೃಷ್ಟಿ ಮತ್ತು ಲಯ ಆಗೋದು ಭಗವಂತನ ಈ ಒಂದು ಉಸಿರಾಟದಿಂದ. ಅಂದರೆ ಆ ಒಂದು ಮಹಾವಿಷ್ಣುವಿನ ಉಸಿರಾಟದಿಂದ ಬ್ರಹ್ಮಾಂಡಗಳು ಸೃಷ್ಟಿ ಮತ್ತು ಲಯ ಆಗುತ್ತೆ. ಆಮೇಲೆ ಎಷ್ಟು ಬ್ರಹ್ಮಾಂಡಗಳಿದೆ? ಅಸಂಖ್ಯಾತ ಬ್ರಹ್ಮಾಂಡಗಳಿದೆ. ಯಾಕೇಳಿ? ಅವರ ರೋಮಗಳಿಂದ ಬ್ರಹ್ಮಾಂಡಗಳು ಬರುತ್ತೆ. ಉಸಿರಿನಿಂದ ಒಂದೇ ಬ್ರಹ್ಮಾಂಡ ಬರಲ್ಲ, ಅನೇಕ ಬ್ರಹ್ಮಾಂಡಗಳು ಬರುತ್ತೆ. ಅನೇಕ ಬ್ರಹ್ಮಾಂಡಗಳು ಒಳಗಡೆ ಹೋಗುತ್ತೆ. ಆ ರೀತಿ ಅಸಂಖ್ಯಾತ ಬ್ರಹ್ಮಾಂಡಗಳಿದೆ. ಈ ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ಒಂದೊಂದು ಬ್ರಹ್ಮಾಂಡದಲ್ಲಿ ಭಗವಂತ ಗರ್ಭೋದಕಶಾಹಿ ವಿಷ್ಣುವಾಗಿ ಅದರ
ಒಳಗಡೆ ಸೇರ್ಕೊಳ್ತಾನೆ, ಅದಕ್ಕೆ ಜೀವವನ್ನು ತುಂಬ್ತಾನೆ. ಒಂದೊಂದು ಬ್ರಹ್ಮಾಂಡಕ್ಕೂ ಹಿರಣ್ಯ ಗರ್ಭ ಅಂತ ಕರಿತೀವಲ್ಲ, ಆ ಗರ್ಭೋದಕಶಾಹಿ ವಿಷ್ಣು ಆ ಒಂದು ಬ್ರಹ್ಮಾಂಡಕ್ಕೆ ಜೀವವನ್ನು ತುಂಬ್ತಾರೆ. ಆ ಒಂದು ಬ್ರಹ್ಮಾಂಡದಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಏನಾಗಿರ್ತಾರೆ, ಕ್ಷೀರ ಸಾಗರದಲ್ಲಿ ಮಲಗಿರ್ತಾರೆ. ಅವರೇನೆ ಎಲ್ಲರ ಹೃದಯದಲ್ಲಿ ನೆಲೆಸಿರುವಂತಹ ಪರಮಾತ್ಮ. ಅವರನ್ನೇ ಈ ಒಂದು ಬ್ರಹ್ಮಾಂಡದ ಮೇಂಟೆನೆನ್ಸ್ ಅಥವಾ ನಿಯಂತ್ರಣವನ್ನು ಅವರು ಮಾಡ್ತಾ ಇರ್ತಾರೆ. ಬ್ರಹ್ಮ ಸೃಷ್ಟಿಯನ್ನು ಮಾಡಿದ್ರೆ ಕ್ಷೀರೋದಕಶಾಹಿ ವಿಷ್ಣು ಅದನ್ನು ಮೇಂಟೈನ್ ಮಾಡ್ತಾರೆ. ಶಂಕರ ಅಥವಾ ಶಿವ ಏನು ಮಾಡ್ತಾರೆ, ಅದನ್ನು ಲಯ ಮಾಡ್ತಾರೆ. ಸೊ ಈ ರೀತಿ ಒಂದು ಬ್ರಹ್ಮಾಂಡದ ಕಥೆ ಇದೆ. ಸೊ ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕಗಳಿದೆ? ಒಂದು ಬ್ರಹ್ಮಾಂಡದಲ್ಲಿ 14 ಲೋಕಗಳಿದೆ. ನಾವು ಮಧ್ಯದಲ್ಲಿದ್ದೀವಿ. ಮೇಲ್ಗಡೆ 6 ಊರ್ಧ್ವ ಲೋಕಗಳಿದೆ, ಕೆಳಗಡೆ 7 ಅಧಮ ಲೋಕಗಳು ಇದೆ. ಸೊ ನಾವು ಎಲ್ಲಿದ್ದೀವಿ? ಮಧ್ಯದಲ್ಲಿ, ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀವಿ. ನಾವು ಮಾಡೋವಂಥ ಒಂದು ಕೆಲಸಗಳು ಯಾವಾಗ ಶಾಸ್ತ್ರಕ್ಕೆ ಅನುಗುಣವಾಗಿರುತ್ತೆ, ಪುಣ್ಯದ ಒಂದು ಕೆಲಸವನ್ನು ಮಾಡ್ತೀವಿ, ಅವಾಗ ಏನು ಮಾಡ್ಬೋದು, ನಾವು ಮೇಲ್ಗಡೆ ಇರೋಂಥ ಲೋಕದಲ್ಲೂ ಸಹ ಜನ್ಮವನ್ನು ಪಡ್ಕೋಬೋದು. ಅಲ್ಲಿ ಇದ್ದು ನಾವೇನು ಮಾಡ್ಬೋದು, ಆ ಒಂದು ಪುಣ್ಯದ ಫಲವನ್ನು ಅನುಭವಿಸ್ಬೋದು. ಪಾಪದ ಕೆಲಸ ಅಂದರೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ನಮಗೆ ಅಧಮ ಲೋಕಗಳು ಸಿಗುತ್ತೆ. ಸೊ ನಾವು ಮಾಡೋವಂಥ ಕೆಲಸ ನಾವು ಎಲ್ಲಿ ವಾಸ ಮಾಡಬೇಕು, ಮಾಡ್ತೀವಿ ಅನ್ನೋದನ್ನು ಡಿಸೈಡು ಮಾಡುತ್ತೆ. ಸೊ ಇದರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ 14 ಲೋಕಗಳಲ್ಲಿ ಆಮೇಲೆ ಎಷ್ಟು ವಿಧವಾದಂಥ ಒಂದು ಜೀವರಾಶಿಗಳಿದೆ? 84 ಲಕ್ಷ ವಿಧ ವಿಧವಾದಂತಹ ಜೀವರಾಶಿಗಳು ಇದೆ. ಅಂದರೆ ನಾವು ಮಾಡೋವಂಥ ಕೆಲಸ ನಮ್ಮನ್ನು ಇದೇ ಮನುಷ್ಯನ ಜನ್ಮದಲ್ಲೂ ಸಹ ಇಡ್ಬೋದು, ಅಥವಾ ಪ್ರಾಣಿ ಜನ್ಮಕ್ಕೂ ಸಹ ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಈ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದರಲ್ಲೇ ಬೇಕಾದರೂ ನಾವು ಜನ್ಮನ ತಗೋಬೋದು. ನಾವು ಮನುಷ್ಯರಾಗಿದ್ದೀವಿ, ಪರ್ಮನೆಂಟಾಗಿ ನಾವು ಇಲ್ಲೇ ಇರ್ತೀವಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಇವೆಲ್ಲ ಯಾರ ಕೈನಲ್ಲಿದೆ? ನಮ್ಮ ಕೈನಲ್ಲೇ ಇದೆ. ನಾವು ಮಾಡೋವಂತಹ ಪ್ರತಿಯೊಂದು ಆ್ಯಕ್ಟಿವಿಟಿ ಮೇಲೆ ಅದು ನಿರ್ಭರ ಆಗಿರುತ್ತೆ. ನಮ್ಮ ಒಂದು ಪುಣ್ಯದ ಫಲ ಎಷ್ಟಿದೆ, ಪಾಪದ ಫಲ ಎಷ್ಟಿದೆ, ಅದರ ಮೇಲೆ ಏನಾಗುತ್ತೆ, ನಮ್ಮ ನೆಕ್ಸ್ಟ್ ಲೈಫ್ ಏನಾಗುತ್ತೆ ಅನ್ನೋದು ಡಿಸೈಡು ಆಗುತ್ತೆ. ಸೊ ಅದಕ್ಕೇನೆ ನಮ್ಮ ಈ ಒಂದು ಸನಾತನ ಧರ್ಮ ಅನ್ನೋದು ಅತ್ಯಂತ ಮುಖ್ಯವಾಗಿರೋದು. ಏನಕ್ಕೆ ಅಂದರೆ ಇದು ಆ ಧರ್ಮದಲ್ಲೇ ಏನಿದೆ, ಸನಾತನ ಅನ್ನೋದು ಇದೆ. ಇದು ಯಾವತ್ತೂ ನಮ್ಮ ಧರ್ಮ, ನಮ್ಮ ಜೀವನ ಇಷ್ಟೇ, ಹುಟ್ಟಿದಿಂದ ಸಾಯೋದ್ರಲ್ಲಿ ಮುಗಿದೋಯ್ತು, ಏನು ಬೇಕಾದ್ರೂ ಮಾಡ್ಕೊ ಅಂತ ಯಾವತ್ತೂ ಹೇಳಲ್ಲ. ಆಮೇಲೆ ಹುಟ್ಟಿದ್ರಿಂದ ಸಾಯೋವರೆಗೂ ಇಷ್ಟೇ ಇರೋದು, ನೀನು ಒಳ್ಳೇದು ಮಾಡು, ಚೆನ್ನಾಗಿರು, ಇಷ್ಟೇ ಲೈಫ್ ಅಂತಲೂ ಹೇಳಲ್ಲ. ಏನು ಹೇಳುತ್ತೆ ನಮ್ಮ ಲೈಫ್, ನಮ್ಮ ಸನಾತನ ಧರ್ಮ? ನಾವು ಯಾವಾಗಲೂ ಶಾಶ್ವತವಾಗಿರ್ತೀವಿ. ನಮ್ಮ ನಿಜವಾದ ಸ್ವರೂಪ ಏನು? ಸಚ್ಚಿತ್ ಆನಂದ ಸ್ವರೂಪದಲ್ಲಿರುವಂತಹ ಜೀವಾತ್ಮನು, ಅದು ಯಾವಾಗಲೂ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಈ ಒಂದು ಭಕ್ತಿಯನ್ನು ಅಥವಾ ಭಗವದ್ಗೀತೆನ ಯಾವಾಗ ತಿಳ್ಕೋಬೇಕು ಅಂದರೆ ಈಗಲೇ ತಿಳ್ಕೋಬೇಕು ಅಂತ ಹೇಳೋದು. ಅದು ನಾವು ಯಾವುದೇ ಒಂದು ವಯಸ್ಸಲ್ಲಿರಲಿ, ನಾವು ಇಮಿಡಿಯೇಟ್ಲಿ ಅದನ್ನು ಶುರು ಮಾಡಬೇಕು. ಏನಕ್ಕೆ ಹೇಳಿ, ನಾವು ಪರ್ಮನೆಂಟ್ ಆಗಿರುವಂಥವ್ರು, ಅಟ್ಲೀಸ್ಟು ಈಗಲಾದರೂ ಶುರು ಮಾಡಬೇಕು ಅಂತ. ಪ್ರಹ್ಲಾದ್ ಮಹಾರಾಜ್ ಹೇಳೋದು ಕೌಮಾರಂ ಆಚರೇತ್ ಪ್ರಜ್ಞೋ ಅಂತ. ಅಂದರೆ ನಾವು ಯಾವಾಗ ಬಾಲ್ಯಾವಸ್ಥೆಯಲ್ಲಿ ಇರ್ತೀವಿ ಆವಾಗಲಿಂದನೇ ನಾವೇನು ಮಾಡಬೇಕು, ಈ ಭಗವಂತನ ಒಂದು ಭಕ್ತಿಯ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ. ಆದರೆ ಅಂಥ ಒಂದು ಸೌಭಾಗ್ಯ ಎಲ್ಲರಿಗೂ ಇಲ್ಲ ಅಂದ್ರೂ ಈಗ ಇಮಿಡಿಯೇಟ್ಲಿ ನಮ್ಗೆ ಯಾವಾಗ ಗೊತ್ತಾಗುತ್ತೋ ಆವಾಗಲಿಂದನೇ ಅದನ್ನು ತಿಳ್ಕೊಂಡು ಭಗವಂತನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಯಾಕೇಳಿ, ನಾನು ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ, ನನಗೆ ಇರೋದು ಇನ್ನೊಂದು 5 ವರ್ಷ 10 ವರ್ಷ, ಇನ್ಯಾಕೆ ಮಾಡಲಿ ಅನ್ನೋದಲ್ಲ. 5 ವರ್ಷ 10 ವರ್ಷ ಇರೋದೇನು? ನಮ್ಮ ದೇಹ, ನಾನಲ್ಲ, ನಾನು ಪರ್ಮನೆಂಟ್ ಆಗಿರೋನು. ಸೊ ಈಗ ನಾನೇನು ಕಲಿತೀನಿ ಭಗವದ್ಗೀತೆ ಬಗ್ಗೆ, ಅದು ಜನ್ಮ ಜನ್ಮಗಳಲ್ಲೂ ನನ್ನ ಜೊತೆ ಬಂದೇ ಬರುತ್ತೆ.
ಸೊ ಅದಕ್ಕೋಸ್ಕರ ನಾವು ನಮಗೆ ಇದು ಯಾವಾಗ ತಿಳ್ಕೊಳ್ಳುತ್ತೀವೋ ಇಮಿಡಿಯೇಟ್ಲಿ ಅದರ ಬಗ್ಗೆ ನಾವೇನು ಮಾಡಬೇಕು, ಇದನ್ನು ತಿಳ್ಕೊಂಡು ಭಗವಂತನ ಒಂದು ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಇದು ಅಷ್ಟೊಂದು ಏನು ದಿವ್ಯವಾದಂಥ ಒಂದು ಜ್ಞಾನ. ಇದಕ್ಕೆ ಯಾವುದೇ ಆದಂಥ ಜಾತಿ ಮತ ಇಲ್ಲ ಗಂಡಸು ಹೆಂಗಸು ಇಲ್ಲ ಈ ಧರ್ಮದವರು ಆ ಧರ್ಮದವರು ಯಾವುದೂ ಇಲ್ಲ. ಆ್ಯಕ್ಚುಲಿ ನಮ್ಮ ಜೀವಾತ್ಮಕ್ಕೆ ಯಾವ ಧರ್ಮ? ಸನಾತನ ಧರ್ಮ ಅಷ್ಟೇ. ಇಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಏನೇನೋ ಜಾತಿ ಧರ್ಮಗಳನ್ನು, ಆದರೆ ಈ ಜೀವಾತ್ಮಕ್ಕಿರೋದು ಒಂದೇ ಧರ್ಮ. ಧರ್ಮ ಅಂದ್ರೆ ಏನೋ, ಯಾವುದನ್ನ ನಮ್ಮಿಂದ ತೆಗೆದಾಕೋದಕ್ಕಾಗಲ್ವೋ ಅದು ಧರ್ಮ. ಅಂದರೆ ನಮ್ಮ ಒರಿಜಿನಲ್ ನೇಚರ್ ಏನಿದೆ ಅದನ್ನು ಆಚರಣೆ ಮಾಡೋದೇ ಧರ್ಮ. ಸೊ ಯಾವ ರೀತಿ ಸಕ್ಕರೆಯ ನೇಚರ್ ಏನು, ಧರ್ಮ ಏನು, ಸಿಹಿ. ಉಪ್ಪು ಅಂದರೆ ಉಪ್ಪಾಗಿರೋದೇ ಅದರ ಒಂದು ನೇಚರು. ಅದೇ ರೀತಿ ಜೀವಾತ್ಮದ ಒಂದು ಧರ್ಮ ಏನು, ಸೇವೆ ಮಾಡೋದು. ಜೀವಾತ್ಮದ ಒಂದು ಧರ್ಮ ಏನು, ಭಗವಂತನಿಗೆ ಸೇವೆ ಮಾಡೋದು ನಮ್ಮ ನಿಜವಾದ ಧರ್ಮ, ನಮ್ಮ ನಿಜವಾದ ಒಂದು ನೇಚರು. ನಾವೇನು ಮಾಡಿದ್ದೀವಿ, ಅದಕ್ಕೆ ವಿರುದ್ಧವಾಗಿ ಬಂದು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇದ್ದೀವಿ. ಇಲ್ಲಿ ಯಾರೋ ಒಂದು ಸೇವೆ ಮಾಡ್ತಾ ಇರ್ತೀವಿ, ಮೊದಲಿಗೆ ನನ್ನ ಸೇವೆ ನಾನು ಮಾಡ್ಕೊತೀನಿ, ಆಮೇಲೆ ನಮ್ಮ ಮನೆಯವರ ಸೇವೆ, ಆಮೇಲೆ ಎಲ್ಲ ಈವನ್ ಒಂದು ನಾಯಿ ಸೇವೆ, ಎಲ್ಲನೂ ಒಂದು ಸೇವೆಗಳನ್ನ ನಾವು ಇಲ್ಲ ಆಫೀಸಲ್ಲಿ ಸೇವೆ, ಎಲ್ಲ ಒಂದು ಕಡೆ ನಾವು ಸೇವೆನ ಮಾಡ್ತಾನೆ ಇರ್ತೀವಿ. ಆದರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ನಾವೆಲ್ಲ ಅಂದ್ಕೊಳ್ಳೋದು ಯಾವ ರೀತಿ, ನಾನು ಬಾಸ್, ನಾನೇ ಒಡೆಯ ಅಂದ್ಕೊಂಡು ನಾನು ಜೀವನನ ಮಾಡ್ತಾ ಇರ್ತೀನಿ. ಆದರೆ ಆ್ಯಕ್ಚುಲಾಗಿ ನಾವು ಮಾಡೋದು ಪ್ರತಿಯೊಬ್ಬರ ಸೇವೆ. ನಮ್ಮ ಆಫೀಸಲ್ಲೂ ನನಗೊಬ್ಬರು ಬಾಸ್ ಇರ್ಬೋದು, ಅವರೂ ನನಗೆ ಸೇವೆ ಮಾಡ್ತಾರೆ. ನನಗೆ ಟ್ರೈನಿಂಗ್ ಕೊಡೋದು, ಇಲ್ಲ ನನಗೆ ಹೇಳೋದ್ರು, ಇಲ್ಲ ನನಗೆ ಸಂಬಳ ಕೊಡೋದ್ರಿಂದನೂ ಸೇವೆ ಮಾಡ್ತಾರೆ. ಸೊ ಇದು ಆ ರೀತಿ ಇದೊಂಥರ ಸೈಕಲ್ ಇದಾಗೆ. ನಾವಾದರೆ ಅಂದ್ಕೊಳ್ತೀವಿ ನಾವು ನಾನೇ ಒಡೆಯ ಅಂತ. ಆದರೆ ಇಲ್ಲಿ ಎಲ್ಲರೂ ಸೇವೆನೇ ಮಾಡೋದು. ಒಂದು, ನಾನು ಸ್ವ ಇಚ್ಛೆಯಿಂದ ಭಗವಂತನಿಗೆ ಸೇವೆ ಮಾಡಬೇಕು. ಇಲ್ಲ ಅಂದರೆ ಭಗವಂತ ಸೃಷ್ಟಿ ಮಾಡಿರೋ ಈ ಭೌತಿಕ ಪ್ರಪಂಚದ ಮಾಯೆಯಲ್ಲಿ ನಾವು ಸೇವೆನ ಮಾಡ್ತೀವಿ. ಸೊ ಈ ಒಂದು ಪ್ರಕೃತಿ ಹೇಗಿದೆ ಅನ್ನೋದನ್ನೇ ನಾವು ಇಂದಿನ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಇದ್ವಿ. ನಮಗೆ ಎಷ್ಟು ಆವರಣಗಳಿದೆ? ಆಲ್ರೆಡಿ 7 ಆವರಣಗಳಿದೆ ಜೀವಾತ್ಮಕ್ಕೆ. ಮೊದಲನೇ ಆವರಣ ಮಿಥ್ಯಾ ಅಹಂಕಾರ, ಎರಡನೇ ಆವರಣ ಬುದ್ಧಿ, ಮೂರನೇ ಆವರಣ ಮನಸ್ಸು. ಆ ಮನಸ್ಸಿಗೆ 3 ಗುಣಗಳ ಲೇಪ ಇರುತ್ತೆ. ಆ 3 ಗುಣಗಳು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಈ ಮನಸ್ಸು ಅನ್ನೋದೇ ಆಲ್ರೆಡಿ ತುಂಬ ಪವರ್ಫುಲ್ ಆಗಿರುವಂಥದ್ದು. ಇದನ್ನು ನಮ್ಮ ಫ್ರೆಂಡಾಗೂ ಯೂಸ್ ಮಾಡ್ಬೋದು, ಅಥವಾ ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಎನಿಮಿಯಾಗೂ ನಮಗೆ ಅದು ಕೆಲಸ ಮಾಡುತ್ತೆ. ಇದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಈ ರೀತಿ ಇರುವಂಥ ಮನಸ್ಸಿಗೆ 3 ಗುಣಗಳ ಲೇಪ ಬೇರೆ ಇರುತ್ತೆ. ಅಂದರೆ ನಾವು ಯಾವಾಗ ಈ ಒಂದು ಭೌತಿಕ ಪ್ರಪಂಚಕ್ಕೆ ಬರ್ತೀವಿ, ಇವೆಲ್ಲ ಆವರಣಗಳು ನಮ್ಮನ್ನು ಆವರಿಸ್ಕೊಡುತ್ತೆ. ನಮ್ಮ ಜನ್ಮದ ಪ್ರಕಾರ ನನ್ನ ಗುಣಗಳನ್ನು ಸಹ ಈ 3 ಗುಣಗಳ ಒಂದು ಮಿಕ್ಸರಲ್ಲಿ ನನ್ನ ಒಂದು ಕವರಿಂಗ್ ಆಗಿ ಬರುತ್ತೆ. ಸೊ ನಾನು ಅದೇ ರೀತಿಯೇ ಬಿಹೇವ್ ಮಾಡೋದು. ಈವನ್ ನನಗೆ ಇರುವಂಥ ಬೇರೆ ಬೇರೆ ದೇಹಗಳೇನಿದೆ, ಈ ಒಂದು 84 ಲಕ್ಷ ವಿಧದ ದೇಹಗಳು, ಅದೂ ಸಹ ನಮ್ಮನ್ನು ಮಾಡಿರೋವಂಥ ಒಂದು ಆವರಣ. ನಾನು ಒಂದು ನಾಯಿಯ ದೇಹಕ್ಕೆ ಹೋದರೆ ನಾನು ಮಾತಾಡೋಕ್ಕಾಗಲ್ಲ, ಅಲ್ಲಿ ಬೌಬೌ ಅಂತಲೇ ಅನ್ಬೇಕು. ಅದು ಆ ರೀತಿ ನನ್ನನ್ನು ಟ್ಯೂನ್ ಮಾಡಿರುತ್ತೆ, ಪ್ರೋಗ್ರಾಮಿಂಗ್ ಮಾಡಿರುತ್ತೆ. ಸೊ ಈ ಗುಣಗಳು ನಮ್ಮ ಮೇಲೆ ಆ ರೀತಿ ಪ್ರಭಾವವನ್ನು ಬೀರುತ್ತೆ. ಸೊ ನಮಗೂ ಸಹ ಪ್ರತಿಯೊಬ್ಬರಿಗೂ ಈ 3 ಗುಣಗಳ ಪ್ರಭಾವ ಇರುತ್ತೆ. ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಸೊ ಈ 3ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ ಅಲ್ವಾ? ಸತ್ವಗುಣ ಅಂದ್ರೆ ಏನು? ಸಾತ್ವಿಕವಾಗಿರೋದು. ಸತ್ವಗುಣದಲ್ಲಿ ಇರೋರಿಗೆ ಜ್ಞಾನ ಅನ್ನೋದು ಇರುತ್ತೆ, ಭಗವಂತನ ಬಗ್ಗೆನೂ ಜ್ಞಾನ ಇರುತ್ತೆ. ಆಮೇಲೆ
ಅವರು ನಿರ್ಮಲವಾಗಿರ್ತಾರೆ. ಅವರ ಒಂದು ಜೀವನ ಏನಾಗಿರುತ್ತೆ, ಕಲ್ಮಶದಿಂದ ತುಂಬಿರಲ್ಲ, ನಿರ್ಮಲವಾಗಿರುತ್ತೆ, ಸ್ವಚ್ಛಂದವಾಗಿರುತ್ತೆ, ಜ್ಞಾನದಿಂದ ಕೂಡಿರುತ್ತೆ, ಸಂತೋಷದಿಂದ ಕೂಡಿರುತ್ತೆ. ಅವ್ರು ಯಾವತ್ತೂ ಸಂತೋಷನ ಹೊರಗಡೆ ಹುಡುಕಿ 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 ಒದ್ದಾಡಲ್ಲ. ಅವರು ಏನು ಮಾಡ್ತಾರೆ, ಜ್ಞಾನದ ಬೆಳಕಿದೆ, ಅವರು ಭಗವಂತನ ಒಂದು ಜ್ಞಾನದಿಂದ ಅವ್ರು ಏನು ಮಾಡ್ತಾರೆ, ಆ ಒಂದು ಸಂತೋಷನ ಪಡಿತಾರೆ. ಎರಡನೇ ಗುಣ ಯಾವುದು? ರಜೋಗುಣ. ಇಲ್ಲಿ ಜ್ಞಾನ ಅನ್ನೋದಿದೆ, ಆದರೆ ಅತಿಯಾದ ಆಸೆಯಿಂದ ಏನಾಗುತ್ತೆ, ಅವನು ವಿಚಲಿತ ಆಗಿರ್ತಾನೆ. ಅವನ ಒಂದು ಮನಸ್ಸು ಏನಾಗಿರುತ್ತೆ, ಯಾವಾಗ್ಲೂ ವಿಚಲಿತ ಆಗಿರುತ್ತೆ, ಚಂಚಲವಾಗಿರುತ್ತೆ. ನನಗೆ ಎಷ್ಟಿದ್ರೂ ನನಗೆ ತೃಪ್ತಿ ಅನ್ನೋದು ಇಲ್ಲ. ನನಗೆ ಎಷ್ಟೇ ದುಡ್ಡು ಬಂದರೂ ಇನ್ನೂ ಬೇಕು, ಇನ್ನೂ ಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅದು ಬೇಕು, ಇದು ಬೇಕು. ನಮ್ಮ ಮನೆಯಲ್ಲಿ ಎಷ್ಟೊಂದು ಬಟ್ಟೆಗಳಿದೆ, ಆದರೂ ಇನ್ನೂ ಬೇಕು, ಇನ್ನೂ ಬೇಕು. ಸೊ ಈ ರೀತಿ ಆ ಮನಸ್ಸು ಅವನನ್ನ ನಾಯಿಯ ರೀತಿ ಅನಿಸ್ತಾ ಇರುತ್ತೆ. ಆ್ಯಕ್ಚುಲಿ ಅವನು ಅದರ ಪ್ರಕಾರ ಅಲಿತಾ ಇರ್ತಾನೆ. ಅವನಿಗೆ ನೆಮ್ಮದಿಯಾಗಿ ಕುತ್ಕೊಳ್ಳೋಕ್ಕೂ ಆಗಲ್ಲ, ನಿದ್ದೆ ಮಾಡೋಕ್ಕೂ ಆಗಲ್ಲ. ಕೋಟ್ಯಾಂತರ ರೂಪಾಯಿ ಬರಲಿ ಅವನಿಗೆ ಬರಲ್ಲ. ಯಾಕೇಳಿ, ಅವರು ಚಂಚಲ ಸ್ವಭಾವದಲ್ಲಿ ವಿಲ 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 ಅಂತ ಒದ್ದಾಡ್ತಾ ಇರ್ತಾನೆ. ಅವನು ತಿನ್ನುವಂಥ ಆಹಾರನೂ ಅದೇ ರೀತಿಯಾಗಿರುತ್ತೆ. ಅತಿಯಾದ ಖಾರ, ಅತಿಯಾದ ಹುಳಿ, ಉಪ್ಪು, ಹುಳಿ, ಖಾರ ಎಲ್ಲನೂ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಆ ಒಂದು ಆಹಾರದಲ್ಲಿ, ಅವನಾಡುವಂಥ ಮಾತಲ್ಲಿ, ಅವನ ಒಂದು ಯೋಚನೆಯಲ್ಲಿ, ಎಲ್ಲದರಲ್ಲೂ ಆ ಒಂದು ಗುಣದ ಪ್ರಭಾವವನ್ನು ನಾವು ನೋಡಬಹುದು. ಅದೇ ಮೂರನೇದು ಯಾವುದು? ತಮೋಗುಣ. ತಮೋಗುಣದಲ್ಲಿ ಮೊದಲನೇದಾಗಿ ಅವರಿಗೆ ಜ್ಞಾನ ಅನ್ನೋದೇ ಇಲ್ಲ, ಅಜ್ಞಾನಿ. ತಮೋ ಅಂದರೆ ಏನು ಹೇಳಿ? ತಮಸ್ಸು ಅಂದರೆ ಅಂಧಕಾರ. ಅಂಧಕಾರ ಅಂದರೆ ಅಲ್ಲಿ ಅಜ್ಞಾನ ತುಂಬಿದೆ. ಜ್ಞಾನ ಅನ್ನೋದು ಇಲ್ಲ. ಅಂದರೆ ನಾನು ಯಾರು ಅನ್ನೋದು ಗೊತ್ತಿಲ್ಲ, ನಾನು ಏನಕ್ಕೆ ಇಲ್ಲಿ ಹುಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಭಗವಂತ ಯಾರು ಅನ್ನೋದು ಗೊತ್ತಿಲ್ಲ, ಅವನೇ ಕೊಟ್ಟಿರೋ ಎಲ್ಲನೂ ತಗೊಂಡು ಅವನೇ ಇಲ್ಲ ಅನ್ನೋದು. ಈ ಪ್ರಪಂಚ ಇರೋದೆಲ್ಲ ಏನಕ್ಕೆ? ನನಗೋಸ್ಕರ. ಪ್ರಪಂಚದಲ್ಲಿರೋ ಎಲ್ಲ ಪ್ರಾಣಿಗಳನ್ನೂ ನಾನು ತಿನ್ಬೋದು, ಎಲ್ಲ ಇಡೀ ನಮ್ಮ ಒಂದು ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ನಾನೇ ಅನುಭವಿಸ್ಬೇಕು. ಅವನು ತಿನ್ನೋಂಥ ಆಹಾರ ಯಾವ ರೀತಿ ಇರುತ್ತೆ? ಸತ್ತೋಗಿರೋ ಅಂಥ ಎಣಾನ ತಿಂತಾರೆ, ಅಂದರೆ ಮಾಂಸಾಹಾರ. ಅದು ಲಿಟ್ರಲಿ ಅದೇನದು ಸತ್ತಿರೋ ಅಂಥ ಒಂದು ಡೆಡ್ ಬಾಡಿನೇ, ಅದನ್ನು ತಿನ್ನೋದು ಅವನಿಗೆ ತುಂಬ ಇಷ್ಟ. ಆಮೇಲೆ ಅಳಿಸಿರೋಂಥ ಆಹಾರ. ಸೊ ಇಂಥ ಒಂದು ಆಹಾರಗಳ ತಮೋಗುಣದಲ್ಲಿರುವಂಥವ್ರು ತಿಂತಾರೆ. ಅವರು ಯೋಚನೆ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾಕೆ? ಜ್ಞಾನನೇ ಇಲ್ಲ. ಯಾವಾಗಲೂ ನಿದ್ರೆ ಮತ್ತು ಆಲಸ್ಯದಲ್ಲಿ ಕಳೀತಾ ಇರ್ತಾರೆ. ಅವರಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಇರಲ್ಲ. ಅವ್ರೇನು ಮಾಡ್ತಾರೆ? ಯಾವಾಗಲೂ ನಿದ್ದೆ ಮಾಡಿಕೊಂಡು ಆಲಸ್ಯದಲ್ಲಿರ್ತಾರೆ. ಏನನ್ನು ಓದಲ್ಲ, ಏನನ್ನು ತಿಳ್ಕೊಳ್ಳಲ್ಲ, ಅಳಿಸೋಗಿರೋದನ್ನ ತಿನ್ಕೊಂಡು, ಡೆಡ್ ಬಾಡಿಗಳನ್ನ ತಿನ್ಕೊಂಡು ಹೆಂಗೋ ಜೀವನನ ತಳ್ಳೋದು. ಏನಕ್ಕೆ ಹುಟ್ಟಿರೋದು? ತಿನ್ನೋದಕ್ಕೋಸ್ಕರ ಹುಟ್ಟಿರೋದು. ಸೊ ಈ ರೀತಿ ಅವರು ತಮ್ಮ ಜೀವನನ ಕಳೀತಾರೆ. ಯಾವ ರೀತಿ ಕಳೀತಾರೆ ಅನ್ನೋದು ಗೊತ್ತಾಗಲ್ಲ. ಹಂಗೆ ಒಂದಿನ ಜೀವನ ಮುಗಿದೋಗುತ್ತೆ. ಸೊ ಈ ರೀತಿ 3 ಗುಣಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದೇ ಗುಣ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ 3 ಗುಣಗಳ ಮಿಕ್ಸ್ಚರ್ ನಮ್ಮೆಲ್ಲರಲ್ಲೂ ಇರುತ್ತೆ. ಸೊ ನಮಗೆ ನಾವೇ ಅನಲೈಸ್ ಮಾಡ್ಕೋಬೋದು, ನನ್ನ ಮೇಲೆ ಯಾವ ಒಂದು ಗುಣ ಜಾಸ್ತಿ ಪ್ರಭಾವ ಬೀಳ್ತಾ ಇದೆ. ನಾನು ತಮೋಗುಣದಲ್ಲಿದ್ದರೆ ಮೇಲಕ್ಕೆ ಹೋಗ್ಬೇಕು, ಜ್ಞಾನನ ಪಡ್ಕೋಬೇಕು. ಪಡ್ಕೊಂಡು ನನಗೆ ಅತಿಯಾದ ಆಸೆಗಳಿದ್ರೆ ಅದ್ರ ಮೇಲಕ್ಕೆ ಹೋಗ್ಬೇಕು. ನನ್ನ ಆಸೆಗಳನ್ನು ಬಿಟ್ಟು ನಾನೇನು ಮಾಡಬೇಕು? ಭಗವಂತನ ಬಗ್ಗೆನೂ ತಿಳ್ಕೋಬೇಕು. ಅವನ ಸೇವೆ ಮಾಡೋದನ್ನು ನಾನು ತಿಳ್ಕೋಬೇಕು. ನಾನು ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನು ತಿಳ್ಕೋಬೇಕು. ಈ ರೀತಿ ಬಂದಾಗ ಏನಾಗುತ್ತೆ? ಸತ್ವಗುಣದಲ್ಲಿ ನಾವು ಬಂದು ನೆಲೆಸ್ತೀವಿ. ಅವಾಗ ಏನಾಗುತ್ತೆ? ನಮ್ಮ ಜೀವನನೂ ಬದಲಾಗುತ್ತೆ. ನಮ್ಮ ಜೀವನದಲ್ಲಿ ಶಾಂತಿ ಅನ್ನೋದನ್ನು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಈ ರೀತಿ ಭೌತಿಕ ಪ್ರಪಂಚ ಇರೋದು. ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಒಂದು ಬ್ರಹ್ಮಾಂಡ ಏನಿದೆ, ಲೋಕಗಳು, 14 ಲೋಕಗಳು, ಇದನ್ನ ದುರ್ಗೆ ಅಂತಲೂ ಕರೀತಾರೆ. ದುರ್ಗೆ ಅಂದರೆ ಕೋಟೆ. ಯಾವಾಗ ಒಂದು ಕೋಟೆ ಒಳಗಡೆ ನಾವು ವಾಸ ಮಾಡ್ತಾ ಇರ್ತೀವಿ, ಬೇರೆಯವರು ಅಲ್ಲಿ ಒಳಗಡೆ ಬರೋಕ್ಕೂ ಕಷ್ಟ, ಒಳಗಡೆ ಇರೋರು ಹೊರಗಡೆ ಹೋಗೋಕ್ಕೂ ಕಷ್ಟ. ಸೊ ಈ ಒಂದು ಭೌತಿಕ ಪ್ರಪಂಚ ಅನ್ನೋದೇ ಒಂದು ದುರ್ಗದ ರೀತಿ.
ಸೊ ಇದರ ಅಧಿಪತಿ ಯಾರು? ದುರ್ಗಾದೇವಿ. ನಾವೆಲ್ಲರೂ ಪೂಜೆ ಮಾಡ್ತೀವಲ್ಲ, ಪಾರ್ವತಿ ಅಥವಾ ದುರ್ಗೆ. ಅವರು ಆಕ್ಚುಲಿ ಅನೇಕ ರೂಪಗಳನ್ನ, ಅವತಾರನ ತಗೊಂಡು ಇಡೀ 14 ಲೋಕಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ದುರ್ಗಾದೇವಿನೇ ಇಡೀ ಬ್ರಹ್ಮಾಂಡನ ಪಾಲನೆ ಮಾಡ್ತಾ ಇರೋದು. ಅನೇಕ ರೂಪಗಳನ್ನ ತಗೊಳ್ತಾರೆ, ಅನೇಕ ಕಾರ್ಯಗಳನ್ನ ಅವರೇ ನೋಡ್ಕೊಳ್ಳೋದು. ಅವರ ಒಂದು ಇನ್ಚಾರ್ಜ್ ಅಲ್ಲೇ ಇವೆಲ್ಲನೂ ನಡೀತಾ ಇದೆ. ಆಮೇಲೆ ನಾವು ದೇವತೆಗಳ ಬಗ್ಗೆನ ತಿಳ್ಕೊಂಡ್ವಿ. ಈ 14 ಲೋಕಗಳಲ್ಲಿ ಭೂಮಿ ಆದ್ಮೇಲೆ ಭೂವರ್ಮ, ಆಮೇಲೆ ಸ್ವ ಅಂದ್ರೆ ಸ್ವರ್ಗಲೋಕ ಇದೆ. 33 ಕೋಟಿ ದೇವತೆಗಳು ಇರೋದಿಲ್ಲಿ, ಆ ಒಂದು ಸ್ವರ್ಗಲೋಕದಲ್ಲಿ. ಆ ಸ್ವರ್ಗಲೋಕ ಇರೋದು ಈ ಬ್ರಹ್ಮಾಂಡದಲ್ಲೇ. ಈ 14 ಲೋಕಗಳಲ್ಲೇ ಒಂದು ಲೋಕ ಸ್ವರ್ಗಲೋಕ. ಆ ಸ್ವರ್ಗಲೋಕದಲ್ಲೇ 33 ಕೋಟಿ ದೇವತೆಗಳನ್ನು ಸಹ ಇದ್ದಾರೆ. ಇವರೆಲ್ಲರನ್ನು ಏನ್ ಮಾಡ್ತಾ ಇದ್ದಾರೆ? ಭಗವಂತ ನೇಮಿಸಿರುವಂತಹ ಅವರು ಮಿನಿಸ್ಟರ್ಸ್. ಒಂದೊಂದು ದೇವತೆಗಳು ಒಂದೊಂದರ ಇನ್ಚಾರ್ಜ್ ಆಗಿ ಅವ್ರು ಮೇಂಟೈನ್ ಮಾಡ್ತಾ ಇರ್ತಾರೆ. ಸೊ ಯಾವ ರೀತಿ? ಬೆಳಕಿಗೆ ಸೂರ್ಯ ಅಧಿಪತಿ. ಆಮೇಲೆ ನಮಗೆ ಸಸ್ಯದಲ್ಲಿ ಒಂದು ಸತ್ವ ಬರಬೇಕು ಅಂದ್ರೆ ಅದಕ್ಕೆ ಅಧಿಪತಿ ಯಾರು? ಸೋಮ, ಚಂದ್ರ. ಮಳೆಗೆ ಇಂದ್ರ, ನೀರಿಗೆ ವರುಣ, ಗಾಳಿಗೆ ವಾಯು. ಈ ರೀತಿ 33 ಕೋಟಿ ದೇವತೆಗಳಿದ್ದಾರೆ. ಅವರೆಲ್ಲರೂ ಭಗವಂತನಿಗೆ ಅವರ ಇನ್ಸ್ಟ್ರಕ್ಷನ್ ಪ್ರಕಾರ, ಶಾಸ್ತ್ರದ ಪ್ರಕಾರ ನಡೆಯುವಂಥವರು. ಅವರು ಭಗವಂತನ ಈ ಒಂದು ಸೃಷ್ಟಿಯ ಕಾರ್ಯದಲ್ಲಿ ಇವೆಲ್ಲ ಡಿಪಾರ್ಟ್ಮೆಂಟ್ಗಳನ್ನ ಒಬ್ಬೊಬ್ರು ಒಂದೊಂದು ನೋಡ್ಕೊಳ್ತಾ ಇದ್ದಾರೆ. ಅವರೆಲ್ಲರೂ ತಮ್ಮ ಕೆಲಸನ ಮಾಡ್ತಾ ಇದ್ದಾರೆ. ಏನಕ್ಕೆ? ಒಂದು ದಿನ ನಾನು ಕಂಡುಬಿಡ್ಲಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ, ಇಲ್ಲಿಂದ ಭಗವಂತನ ಸೇವೆ ಮಾಡೋದಕ್ಕೆ ಹೋಗ್ಲಿ ಅಂತ. ಯಾವತ್ತನ ಸೂರ್ಯ ಉದಯ ಆಗ್ದಿರ ಇರ್ತಾನ? ನಾವು ಮಲಗಿರ್ಬೋದು, ಅವನ ಸಮಯ ಪ್ರಕಾರ ಉದಯ ಆಗೇ ಆಗ್ತದೆ. ಸೊ ಈ ರೀತಿ ಎಲ್ಲ ದೇವತೆಗಳು ನಮಗೋಸ್ಕರ ಇವೆಲ್ಲ ಒಂದು ಅರೇಂಜ್ಮೆಂಟ್ನ ಮಾಡಿ ಇಟ್ಟಿದ್ದಾರೆ. ಒಂದೇ ಒಂದಕ್ಕೋಸ್ಕರನೇ ಈ ಒಂದು ಜೀವಾತ್ಮ ಜ್ಞಾನವನ್ನು ಪಡ್ಕೊಂಡು ಅವನು ಏನಕ್ಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತಾನೆ. ಅದಕ್ಕೋಸ್ಕರನೇ ಅವರು ಇವೆಲ್ಲ ಅರೇಂಜ್ಮೆಂಟು ಮಾಡಿದ್ದಾರೆ. ಆದರೆ ನಾವೇನು ಕೇಳ್ತಾ ಇರ್ತೀವಿ? ಅದೇ ದೇವತೆಗಳ ಹತ್ರ ಹೋಗ್ಬಿಟ್ಟು ನನಗೆ ಈ ಕಷ್ಟ ಇದೆ, ಆ ಕಷ್ಟ ಇದೆ, ಅದು ಕೊಡು, ಇದು ಕೊಡು, ಬರೀ ಇದನ್ನೇ ಕೇಳ್ತಾ ಇರ್ತೀವಿ. ನೀನು ಏನೆಲ್ಲ ಕೊಟ್ಟಿದೆಯಲ್ಲ ಅದಕ್ಕೆ ತುಂಬ ಧನ್ಯವಾದಗಳು. ನಾನು ಏನಕ್ಕೆ ಇಲ್ಲಿ ಹುಟ್ಟಿದ್ದೀನಿ, ನನ್ನ ಜೀವನದ ಒಂದು ಪರ್ಪಸ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ನಾವು ಯಾರೂ ಕೇಳಲ್ಲ. ನಮ್ಗೆ ಏನೆಲ್ಲ ಕೊಟ್ಟಿದೀಯಾ ಅದಕ್ಕೋಸ್ಕರ ಥ್ಯಾಂಕ್ಸನ್ನು ಹೇಳಲ್ಲ. ಸೂರ್ಯ ಹುಟ್ಟಿಲ್ಲ ಅಂದರೆ ಫ್ರೀಸ್ ಆಗಿ ಹೋಗ್ತೀವಿ, ಇಡೀ ಪ್ರಪಂಚನೇ ನಡೆಯಲ್ಲ. ಚಂದ್ರ ಇಲ್ಲ ಅಂದರೆ ನಮ್ಗೇನು ತಿನ್ನೋದಕ್ಕಾಗಲ್ಲ, ಯಾವ ಆಹಾರ ಧಾನ್ಯಗಳು ಬೆಳೆಯಲ್ಲ. ನೀರು, ಗಾಳಿ ಇವು ಯಾವುದಿಲ್ಲ ಅಂದರೆ ನಮ್ಮ ಜೀವನನೇ ನಡೆಯಲ್ಲ. ಅವರೆಲ್ಲ ನಮ್ಗೆ ಅಷ್ಟೊಂದು ಕೊಡ್ತಾ ಇದ್ದಾರೆ. ಆದರೆ ನಾವೇನು ಮಾಡ್ತಾ ಇದ್ದೀವಿ? ತಗೊಂಡು ಕಡೆಗೆ ನಾನೇ ಎಲ್ಲ ಮಾಡ್ತಾ ಇರೋದು, ನನ್ನಿಂದನೇ ಎಲ್ಲ ನಡೀತಾ ಇರೋದು, ನಾನೇ ಅತ್ಯಂತ ಬುದ್ಧಿವಂತ, ಈ ರೀತಿ ನಾವು ಬೆರೀತಾ ಇದ್ದೀವಿ. ಸೊ ಈ ರೀತಿ ನಮ್ಮ ಒಂದು ಜೀವನ ನಡೀತಾ ಇರೋದು. ಸೊ ದುರ್ಗಾದೇವಿ ಈ ಒಂದು ಭೌತಿಕ ಪ್ರಪಂಚನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅವರ ಕೈನಲ್ಲಿ ಏನಿರುತ್ತೆ? ತ್ರಿಶೂಲ ಇರುತ್ತೆ. ತ್ರಿಶೂಲ ಅಂದರೆ ಏನು? 3 ಕ್ಲೇಶಗಳು ನಮಗೆ ಬರುವಂಥದ್ದು. ಒಂದು ಆಧ್ಯಾತ್ಮಿಕ ಕ್ಲೇಶ, ಅಂದರೆ ನಮ್ಮ ಮನಸ್ಸು ಮತ್ತು ದೇಹದಿಂದ ಬರುವಂಥ ಕ್ಲೇಶಗಳು. ಮನಸ್ಸಿನಿಂದ ಕ್ಲೇಶ ಯಾವ ರೀತಿ ಬರುತ್ತೆ ಅಂತ ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಎಲ್ಲರಿಗೂ ಗೊತ್ತಿದೆ. ಆ ರೀತಿ ಅದು ಟಾರ್ಚರ್ ಕೊಡ್ತಾ ಇರುತ್ತೆ ನಮಗೆ, ಹೌದು ತಾನೆ? ದೇಹದಿಂದ ಯಾವ ರೀತಿ ನಮಗೆ ಕ್ಲೇಶಗಳು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾ? ನನಗೆ ಬೇಡ ಅಂದ್ರೂ ನೆಗಡಿ ಬರುತ್ತೆ, ಜ್ವರ ಬರುತ್ತೆ. ನಾನು ಎಷ್ಟೇ ಪ್ರೊಟೆಕ್ಷನ್ ಮಾಡಿಕೊಂಡ್ರು ಏನೋ ಒಂದು ರೋಗ ಬರುತ್ತೆ. ನನಗೆ ಬೇಡ ಅಂದ್ರೂ ನನಗೆ ಏನು ಮಾಡುತ್ತೆ? ತೊಂದರೆಗಳು ಬರ್ತಾರೆ. ಇದು ನನ್ನ ಮನಸ್ಸು ಮತ್ತು ದೇಹದಿಂದ ಬರುವಂತಹ ತೊಂದರೆಗಳು.
ಅದೇನದು? ಆಧ್ಯಾತ್ಮಿಕ ಕ್ಲೇಶ. ಎರಡನೇದು ಯಾವುದು? ಆದಿ ಭೌತಿಕ ಕ್ಲೇಶ. ಆದಿ ಭೌತಿಕ ಕ್ಲೇಶ ಅಂದರೆ ಇತರ ಜೀವಿಗಳಿಂದ ಬರುವಂಥ ತೊಂದರೆಗಳು. ಒಂದು ನನ್ನ ತಲೆ, ನನ್ನ ಮನಸ್ಸಿಂದ ಬರುತ್ತೆ, ನನ್ನ ದೇಹದಿಂದನೂ ಬರುತ್ತೆ. ಇನ್ನೊಂದು ನನಗೆ ಇಷ್ಟ ಇಲ್ಲ ಅಂದ್ರೂ ಬೇರೆ ಜೀವಿಗಳಿಂದ ನನಗೆ ತೊಂದರೆ ಬರುತ್ತೆ. ನಾವು ಸುಮ್ಮನೆ ಇದ್ರೂ ಯಾರೋ ಒಂದು ಏನೋ ಒಂದು ತೊಂದರೆ ಕೊಡ್ತಾ ಇರ್ತಾರೆ. ಅದು ಪ್ರಾಣಿಗಳಿಂದ ಬರ್ಬೋದು ಅಥವಾ ಬೇರೆ ಮನುಷ್ಯರಿಂದ ಬರ್ಬೋದು. ಅದು ನಮಗೆ ಗೊತ್ತಿಲ್ಲದೆ ನಾವೇನು ಮಾಡಿಲ್ಲ, ನಾನು ಸುಮ್ಮನೆ ಇದ್ದೀನಿ ಅಂದ್ರೂ ನಮ್ಗೇನು ಬರುತ್ತೆ? ತೊಂದರೆಗಳು ಬರ್ತಾನೆ ಇರುತ್ತೆ. ಇದು ಆದಿ ಭೌತಿಕ ಕ್ಲೇಶ. ಇನ್ನೊಂದು ಆದಿ ದೈವಿಕ ಕ್ಲೇಶ. ಇದೇನಿದು? ಪ್ರಕೃತಿಯಿಂದ ಬರುವಂಥ ಒಂದು ವಿಕೋಪಗಳು. ಅತಿಯಾದ ಮಳೆ ಬರೋದು, ಅಥವಾ ಬರಗಾಲ ಬರೋದು, ಅಥವಾ ಭೂಕಂಪ ಆಗೋದು. ಸೊ ಈ ರೀತಿ ಪ್ರಕೃತಿಯಿಂದ ಬರುವಂಥ ಒಂದು ವಿಕೋಪಗಳಿಂದನೂ ನಮಗೇನಾಗುತ್ತೆ? ತೊಂದರೆಗಳು ಬರುತ್ತೆ. ಸೊ ಇವೆಲ್ಲ ತೊಂದರೆಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಜೀವನವನ್ನು ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಈ ಒಂದು ಭೌತಿಕ ಪ್ರಪಂಚ ಅನ್ನೋದು ಇದೆ. ಸೊ ಕೃಷ್ಣ ಅದಕ್ಕೆ ಏನು ಹೇಳ್ತಾ ಇದ್ದಾನೆ ಭಗವದ್ಗೀತಾದಲ್ಲಿ 8ನೇ ಅಧ್ಯಾಯ 16ರ ಶ್ಲೋಕ, ದಯವಿಟ್ಟು ಎಲ್ಲ ರಿಪೀಟ್ ಮಾಡಿ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ಈ 14 ಲೋಕಗಳಲ್ಲಿ ನೀನು ಪುಣ್ಯ ಸಂಪಾದನೆ ಮಾಡಿಕೊಂಡು ಸ್ವರ್ಗ ಲೋಕಕ್ಕೆ ಹೋಗು, ಅಥವಾ ಬ್ರಹ್ಮಲೋಕಕ್ಕೆ ಹೋಗು, ಅಥವಾ ಪಾಪನ ಮಾಡಿ ಪಾತಾಳ ಇನ್ನು ಯಾವುದೇ ಒಂದು ಲೋಕಕ್ಕೆ ಹೋಗು. ಯಾವುದೇ ಲೋಕದಲ್ಲಿ ಇದ್ರೂ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ. ಅಂದರೆ ನಮಗೆ ಜನನ ಮರಣ ರೋಗ ವೃದ್ಧಾಪ್ಯ ಅನ್ನೋದು ಬರುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಭಗವಂತ ಏನು ಹೇಳ್ತಾ ಇದ್ದಾನೆ? ನಾನು ಸ್ವರ್ಗ ಲೋಕಕ್ಕೆ ಹೋಗ್ಬಿಟ್ಟು ನಾನು ಯಾವುದೋ ಒಂದು ದೇವತೆ ಆದರೆ ನನಗೆ ಈ ಒಂದು ಕ್ಲೇಶಗಳು ತಪ್ಪಲ್ಲ. ನನ್ನ ಪುಣ್ಯ ಕಡಿಮೆ ಆದರೆ ಅದನ್ನು ಅನುಭವಿಸೋದೇನಾಗುತ್ತೆ? ಕಡಿಮೆ ಆಗುತ್ತೆ. ನಾನು ಮತ್ತೆ ವಾಪಸ್ಸು ಬರ್ತೀನಿ. ಈ 14 ಲೋಕಗಳಲ್ಲಿ ನೀನು ಎಲ್ಲೇ ಇದ್ರೂ ಏನಾಗುತ್ತೆ? ಅದು ಪುನರಾವರ್ತಿನೋ ಅರ್ಜುನ. ಈ ಜನನ ಮರಣ ರೋಗ ವೃದ್ಧಾಪ್ಯ ಅನ್ನೋದು ನಮಗೆ ಪುನರಾವರ್ತನೆ ಆಗ್ತಾನೆ ಇರುತ್ತೆ. ಯಾಕೆ? ಈ ಭೌತಿಕ ಪ್ರಪಂಚದ ನೇಚರೇ ಅದು. ಈ ಭೌತಿಕ ಪ್ರಪಂಚದ ಒಂದು ಗುಣ ಅಂತ ಇರುತ್ತಲ್ಲ, ಅದದು. ನಾನು ಪರ್ಮನೆಂಟ್ ಆಗಿ ಇರ್ತೀನಿ ಅಂತ ನಾನು ಏನೇ ಮಾಡಿದ್ರೂ ಇರಕ್ಕಾಗಲ್ಲ. ನಾನು ಏನೇ ಮಾಡಿದ್ರೂ ನನ್ನ ಕೈಲಿ ಪರ್ಮನೆಂಟ್ ಆಗಿ ಇರಕ್ಕೆ ಆಗಲ್ಲ. ನಾನು ಎಷ್ಟೋ ಪ್ರೀತಿಸುವಂಥ ಒಂದು ವ್ಯಕ್ತಿನೋ ಅವ್ರು ಪರ್ಮನೆಂಟ್ ಆಗಿ ಇಲ್ಲೇ ಇರಬೇಕು ಅಂತ ನಾನು ಏನೇ ಪ್ರಯತ್ನ ಮಾಡಿದ್ರು, ನಾನು ಎಷ್ಟೇ ದುಡ್ಡನ್ನ ತಗೊಂಬಂದು ಇಟ್ಕೊಂಡು ಬೆಸ್ಟ್ ಆಫ್ ಬೆಸ್ಟು ಡಾಕ್ಟರ್ಸ್ನ ಇಟ್ಕೊಂಡ್ರು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆ? ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. ಈ ಒಂದು ಭೌತಿಕ ಪ್ರಪಂಚ ದುಃಖಾಲಯಂ ಅಶಾಶ್ವತಂ ಅಂತ ಕೃಷ್ಣನೇ ಹೇಳ. ಇಲ್ಲಿ ದುಃಖಗಳಿಂದ ಕೂಡಿರುವಂಥ ಒಂದು ಆಲಯ, ಇದು ಅಶಾಶ್ವತ. ಇದು ಯಾವತ್ತೂ ಪರ್ಮನೆಂಟ್ ಅನ್ನೋದು ಅಲ್ಲ. ಆದರೆ ನಾವು ಯಾವ ರೀತಿ ಬಾಳ್ತೀವಿ? ನಾನು ಯಾವುದೇ ಒಂದು ವಯಸ್ಸಲ್ಲಿರಲಿ, ನಾನು ಅಂದ್ಕೊಳ್ಳೋದು ಯಾವ ರೀತಿ ಬಾಳ್ತೀನಿ? ನಾನು ಪರ್ಮನೆಂಟಾಗಿ ಇರ್ತೀನಿ ಅಂತಲೇ ಬಾಳೋದು. ನಾನು ಶಾಶ್ವತವಾಗಿ ಇರ್ತೀನಿ ಅಂತಲೇ ನಾನು ಹೋರಾಟ ಮಾಡ್ತಾ ಇರ್ತೀನಿ. ನಾನು ಶಾಶ್ವತವಾಗಿ ಇರ್ತೀನಿ ಅಂತಲೇ ನನ್ನ ಒಂದು ಮೈಂಡ್ ಸೆಟ್ಟು ಇರುತ್ತೆ. ಯಾಕೆ ಹೇಳಿ? ಅದು ನಮ್ಮ ಒರಿಜಿನಲ್ ನೇಚರ್. ಜೀವಾತ್ಮದ ಒಂದು ನೇಚರ್ ಏನೋ ಪರ್ಮನೆಂಟ್ ಆಗಿರೋವಂಥದ್ದು. ಅದನ್ನು ತಗೊಬಂದು ಮೌಲ್ಡ್ ಮಾಡಿ ದೇಹದಲ್ಲಿ ಹಾಕಿರೋದ್ರಿಂದ ಏನಾಗುತ್ತೆ? ಅದು ಅದನ್ನೇ ತುಡಿತಾ ಇರುತ್ತೆ. ನಾನು ಪರ್ಮನೆಂಟ್ ಆಗಿ ಇರಬೇಕು ಅಂತ, ನಾನು ಯಾವಾಗಲೂ ಆನಂದದಲ್ಲಿ ಇರಬೇಕು ಅಂತ ತುಡಿತಾ ಇರುತ್ತೆ. ಆದರೆ ಅದಕ್ಕೆ ಜನನ ಮರಣಗಳು ಬರ್ತಾ ಇರುತ್ತೆ. ಯಾಕೆ? ಈ ಒಂದು ಭೌತಿಕ ಪ್ರಪಂಚದಲ್ಲಿ, ಈ ಒಂದು ಭೌತಿಕ ದೇಹದಲ್ಲಿ ಇರೋದ್ರಿಂದ. ಸೊ ಅದು ಸೈಕಲ್ಲು ಆಗ್ತಾನೆ ಇರುತ್ತೆ. ಸೊ ಇಷ್ಟು ಏನಿದು ನಮ್ಮ ಭೌತಿಕ ಪ್ರಪಂಚ. ಈ ಭೌತಿಕ ಪ್ರಪಂಚ ಎಷ್ಟಿದೆ? ಈ ಎಂಟೈರ್ ಸೃಷ್ಟಿನಲ್ಲಿ ಕಾಲು ಭಾಗ ಮಾತ್ರನೇ ಇರೋದು. ನಮಗೆ ಗೊತ್ತಿಲ್ಲದೆ ಇರುವಂತಹ, ನಮ್ಮ ಕಣ್ಣಿಗೆ ಗೋಚರ ಆಗದೆ ಇರುವಂತಹ
ಆಧ್ಯಾತ್ಮಿಕ ಲೋಕನೂ ಇದೆ. ಆಧ್ಯಾತ್ಮಿಕ ಲೋಕ ಎಷ್ಟಿದೆ? 3/4 ಭಾಗ ಇದೆ. ಆ ಆಧ್ಯಾತ್ಮಿಕ ಲೋಕ ನೀವು ಆಕಾಶದಲ್ಲಿ ನೋಡಿ ಯಾವುದೇ ಒಂದು ನಕ್ಷತ್ರ ನೋಡಿದ್ರೂ ಅದು ಯಾವುದೂ ಆಧ್ಯಾತ್ಮಿಕ ಲೋಕ ಅಲ್ಲ, ಅದೆಲ್ಲನೂ ಭೌತಿಕ ಲೋಕನೇ. ನಮ್ಮ ಕಣ್ಣಿಗೆ ಆಧ್ಯಾತ್ಮಿಕ ಲೋಕ ಕಾಣಿಸೋದೇ ಇಲ್ಲ. ದೇರ್ ಇಸ್ ಎ ಪ್ಲೇಸ್ ಬಿಯಾಂಡ್ ದ ಸ್ಕೈ ವೇರ್ ಯು ಕ್ಯಾನ್ ಲಿವ್ ಫಾರ್ ಎವರ್. ಈ ಒಂದು ಬ್ರಹ್ಮಜ್ಯೋತಿಯ ಹೊರಗಡೆ ದೇರ್ ಇಸ್ ಎ ಪ್ಲೇಸ್, ಭಗವಂತನ ಆಧ್ಯಾತ್ಮಿಕ ಲೋಕ ಇದೆ. ಅಲ್ಲಿ ನಾವು ಪರ್ಮನೆಂಟ್ ಆಗಿ ಇರ್ಬೋದು. ಅಲ್ಲಿ ನಾವು ಮಾತಾಡಿದ್ರೆ ಏನಾಗುತ್ತೆ? ಅದು ಮ್ಯೂಸಿಕ್ ಆಗಿರುತ್ತೆ. ನಾವು ನಡ್ಕೊಂಡೋದ್ರೆ ಡ್ಯಾನ್ಸ್ ಆಗಿರುತ್ತೆ. ಅಲ್ಲಿ ಈ ಒಂದು ಕ್ಲೇಶಗಳು ಇರೋದಿಲ್ಲ. ಸೊ ಭಗವಂತನ ಲೋಕ ಯಾವ ರೀತಿ ಇರುತ್ತೆ ಅಂತ ಬ್ರಹ್ಮ ಸಂಹಿತೆಯಲ್ಲಿ ನಾವೆಲ್ಲರೂ ಹೇಳ್ತಾನೆ ಇರ್ತೀವಿ. ಇದು ಚಿಂತಾಮಣಿ ಪ್ರಕಾರ ಸದ್ಮಶು ಕಲ್ಪವೃಕ್ಷ. ಅಲ್ಲಿರುವಂಥ ಒಂದೊಂದು ಕಲ್ಲು ಏನು? ಚಿಂತಾಮಣಿ. ಚಿಂತಾಮಣಿ ಅಂದ್ರೆ ಏನು? ಕೇಳಿದ್ದನ್ನ ಕೊಡೋದು, ಟಚ್ ಮಾಡಿದ್ದೆಲ್ಲ ಗೋಲ್ಡ್ ಆಗುವಂಥದ್ದು. ಕಲ್ಪವೃಕ್ಷ, ಅಲ್ಲಿರುವಂಥ ಮರಗಳೆಲ್ಲ ಏನು? ಕಲ್ಪವೃಕ್ಷ. ನಮಗೆ ಬೇಕಾದಲ್ಲಿ ಸಿಗುತ್ತೆ, ನಮಗೆ ಬೇಡಿದ್ದನ್ನೆಲ್ಲ ಅದು ಕೊಡ್ತಾ ಇರುತ್ತೆ. ಲಕ್ಷಾವೃತೇಶು ಸುರಭೀರ್ ಅಭಿಪಾಲಯಂತಂ. ಅಲ್ಲಿರುವಂಥ ಹಸುಗಳೇನು? ಸುರಭಿ. ಸುರಭಿ ಅಂದರೆ ಕಾಮಧೇನು. ಅದು ಅಷ್ಟೇ, ಬರೀ ಹಾಲಷ್ಟೇ ಅಲ್ಲ, ಅದು ಕೇಳಿದ್ದನ್ನೆಲ್ಲ ಕೊಡುತ್ತೆ. ಭಗವಂತನ ಸೇವೆಗೆ ನಮಗೆ ಅದು ಬೇಕು ಇದು ಬೇಕು ಅಂತ ನಾವು ಯೋಚನೆ ಮಾಡಿದ್ರೆ ಸಾಕು, ಇವರೆಲ್ಲ ನಮಗೆ ಆ ರೀತಿಯಲ್ಲಿ ಕೊಡ್ತಾ ಇರ್ತಾರೆ, ಅರೇಂಜ್ಮೆಂಟು ಮಾಡ್ತಾ ಇರ್ತಾರೆ. ಆಮೇಲೆ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನ. ಅಲ್ಲಿ ಆ ಭಗವಂತನ ಲಕ್ಷ್ಮೀ ದೇವರು ಸಹಸ್ರ ಲಕ್ಷ್ಮಿಯರು ಭಗವಂತನಿಗೆ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿ ತಾವು ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ. ಲಕ್ಷ್ಮೀ ದೇವಿಯೇ ಅಲ್ಲಿ ಸಾಕ್ಷಾತ್ತಾಗಿ ಸಹಸ್ರ ಲಕ್ಷ್ಮಿಯರಲ್ಲಿ ಇದ್ದಾರೆ. ಆ ರೀತಿ ಅದು ಐಶ್ವರ್ಯದಿಂದ ತುಂಬಿದೆ. ಸೊ ಅಂಥ ಒಂದು ಲೋಕ ಆಧ್ಯಾತ್ಮಿಕ ಲೋಕ. ಸೊ ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅಂತಹ ಗೋವಿಂದನಿಗೆ ನಾನು ನಮಸ್ಕಾರನ ಮಾಡ್ತೀನಿ. ಸೊ ಇದು ಆಧ್ಯಾತ್ಮಿಕ ಲೋಕ. ಅಲ್ಲಿ ಟೈಮ್ ಅನ್ನೋದಿಲ್ಲ. ಈ ಭೌತಿಕ ಲೋಕದಲ್ಲಿ ಏನಿದೆ? ಟೈಮ್ ಅನ್ನೋದು ಇದೆ. ಇಲ್ಲಿ ಎವ್ರಿಥಿಂಗ್ ಈಸ್ ಬೌಂಡ್ ಬೈ ಟೈಮ್. ನಾನು ಹುಟ್ಟಿದಾಗಿಂದ ನಾನು ಇಂಥ ದಿನಕ್ಕೆ ಸಾಯ್ತೀನಿ ಅನ್ನೋದು ಫಿಕ್ಸ್ ಆಗಿರೋದು. ನನಗೆ ಇಷ್ಟೇ ಟೈಮ್ ಇರೋದು, ಆದರೆ ಅದು ನನಗೆ ಗೊತ್ತಿಲ್ಲ ಅಷ್ಟೇ. ಯಾರೂ ಹೇಳೋಕ್ಕಾಗಲ್ಲ ನಾನು ಇವತ್ತಿಂದ ಇನ್ನು 10 ವರ್ಷ ನಾನು ಬದುಕ್ತೀನಿ ಗ್ಯಾರಂಟಿ ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಅದು ಯಾವುದೇ ವಯಸ್ಸಲ್ಲಿರಲಿ. ಅಷ್ಟೊಂದು ಅನಿಶ್ಚಿತ ನಮ್ಮ ಜೀವನ. ಹೌದು ತಾನೆ? ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾನು ನೆಕ್ಸ್ಟ್ 10 ಇಯರ್ಸು ನಾನು ಬದುಕ್ತೀನಿ ಅಂತ. 10 ಇಯರ್ಸ್ ಏನೋ ನಾಳೆನೇ ನಾನು ಬದುಕಿರ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಅಂಥ ಒಂದು ಉದಾಹರಣೆಗಳನ್ನ ನಾವು ನೋಡ್ಬಿಟ್ಟಿದ್ದೀವಿ. ಇವತ್ತು ಮಲಗಿರೋನು ನಾಳೆ ಎದೊಳೋದೇ ಇಲ್ಲ. ಸೊ ಈ ಪ್ರಪಂಚ ಅನ್ನೋದು ಆ ರೀತಿ ಇದೆ. ಆದರೆ ನಾವು ಇಂಥ ಒಂದು ಪ್ರಪಂಚದಲ್ಲಿದ್ದು ನಾವೇನು ಮಾಡ್ತಾ ಇರ್ತೀವಿ? ನಮಗೆ ಯಾರು ಇದನ್ನೆಲ್ಲ ಕೊಟ್ಟಿದ್ದನ್ನೇ ಅವನನ್ನೇ ಮರೆತು ಜೀವನನ ಮಾಡೋದಕ್ಕೆ ಹೋಗ್ತಾ ಇರ್ತೀವಿ. ಸೊ ಇವೆಲ್ಲ ಆವರಣಗಳು, ಗುಣಗಳು, ಈ ಭೌತಿಕ ಪ್ರಪಂಚ, ಇಲ್ಲಿ ಬರುವಂಥ ಕ್ಲೇಶಗಳು, ಇದೆಲ್ಲ ಸಾಲದು ಅಂತ ನಮಗೆ ಏನಿದೆ? 5ನೇ ಟಾಪಿಕ್ಕು ಕಾಲ, ಟೈಮ್. ಈ ಪ್ರಪಂಚದಲ್ಲಿರುವಂಥ ಅತ್ಯಂತ ಮೌಲ್ಯಯುತವಾದದ್ದು ಅಂದರೆ ಏನು? ಟೈಮು. ಯಾಕೆ ಹೇಳಿ? ಈ ಒಂದು ಕ್ಷಣ ನನ್ನಿಂದ ಹೋಯ್ತು ಅಂದರೆ ನೀವೆಷ್ಟೇ ಕೋಟಿ ಕೊಟ್ಟರು ಬರಲ್ಲ. ನಾವೆಲ್ಲರೂ ಕುತ್ಕೊಂಡ್ಬಿಟ್ಟು ಇವಾಗ ಯೋಚನೆ ಮಾಡ್ತಾ ಇರ್ತೀವಿ, ಅಯ್ಯೋ ಆ ಸ್ಕೂಲ್ ಡೇಸಲ್ಲಿ ನಾವು ಚಿಕ್ಕ ಹುಡುಗರಿದ್ದಾಗ ಎಷ್ಟು ಚೆನ್ನಾಗಿತ್ತು. ಬರುತ್ತಾ? ಈಗ ಕಳೆದಿರೋ ಒಂದು ಗಳಿಗೆನೂ ನಮಗೆ ವಾಪಸ್ಸು ಬರಲ್ಲ. ಟೈಮು ಸ್ಪೆಂಡ್ ಆಯಿತು ಅಂದರೆ ಅದು ಮುಗೀತು. ಸೊ ನಮ್ಮೆಲ್ಲರ ಒಂದು ಬೌಂಡ್ರಿ ಲೈನ್ ಏನು? ಈ ಒಂದು ಸಮಯದ ಆಧಾರದ ಮೇಲೇ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಲೈಫ್ ಸ್ಪ್ಯಾನ್ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಇರುತ್ತೆ ಇವತ್ತು ಭೌತಿಕ ಪ್ರಪಂಚದಲ್ಲಿ.
ಎಲ್ಲನೂ ಈ ಸಮಯ ಅನ್ನೋದೇ ಕಂಟ್ರೋಲು ಮಾಡ್ತಾ ಇರುತ್ತೆ. ಯೋಚನೆ ಮಾಡಿ ಎಷ್ಟೆಲ್ಲ ಕಂಟ್ರೋಲ್ಗಳಿದೆ ನಮಗೆ. ನಾವೇನು ಮಾಡ್ತಾ ಇರ್ತೀವಿ, ನನಗೇನೂ ಇಲ್ಲ ಅಂತ, ನನಗೇನೂ ಗೊತ್ತಿಲ್ಲ ಅನ್ನೋ ಥರನೇ ನಾವು ಜೀವನ ಮಾಡೋದಕ್ಕೆ ಹೋಗ್ತಾ ಇರ್ತೀವಿ. ಅಷ್ಟೆಲ್ಲ ಕಂಟ್ರೋಲ್ಗಳು ಆ್ಯಕ್ಚುಲಾಗಿ ನಡೀತಾ ಇದೆ. ಸೊ ಈ ಒಂದು ಕಾಲ ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಡೋಣ. ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಕಾಲ ಅನ್ನೋದು ನಾನೇನೆ, ಕಾಲನೂ ಭಗವಂತನೇ. ನಾವು ಯಾವಾಗ ಅವನಿಗೆ ಶರಣಾಗ್ತೀವಿ ಅವನು ಸ್ವತಃ ಖುದ್ದಾಗಿ ಬರ್ತಾನೆ. ಶರಣಾಗಲಿಲ್ಲ ಅಂದರೆ ಯಮದೂತರು ಬರ್ತಾರೆ. ಅವನ ಪ್ರತಿನಿಧಿಯಾದಂತಹ ಯಮದೂತರು ಬಂದು ಕರ್ಕೊಂಡು ಹೋಗ್ತಾರೆ. ಅಷ್ಟೇ ಡಿಫ್ರೆನ್ಸು. ನಮ್ಮ ಈ ಒಂದು ಜೀವನದಲ್ಲಿ ನಾನು ಅವನಿಗೆ ಶರಣಾಗಿ ಅವನ ಭಕ್ತನಾದರೆ ಅವನೇ ಬಂದು ಖುದ್ದಾಗಿ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂದರೆ ಅವನು ಏನೊಂದು ಮಾಡಿಟ್ಟಿದ್ದಾನೆ ಒಂದು ಅರೇಂಜ್ಮೆಂಟ್, ಅಲ್ಲಿ ಯಮದೂತರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಇಲ್ಲಿರೋದು ನಾವು ಟೆಂಪರರಿ. ನಾವಿರೋಂಥ ದೇಹ ಅಶಾಶ್ವತವಾದದ್ದು. ಇದು ಇಷ್ಟೇ ಗಳಿಗೆಗಳು. ನಾವು ಬದುಕ್ಬೋದು ಅಂತಿದೆ, ನಾನು ಅಷ್ಟೇ ಉಸಿರಾಡೋದಕ್ಕೂ ಆಗೋದು. ಅದಕ್ಕಿಂತ ಜಾಸ್ತಿ ನಾನು ಉಸಿರಾಡೋಕ್ಕೂ ಆಗಲ್ಲ. ಈ ಒಂದು ದೇಹದಲ್ಲಿ ನಾನು ಇಷ್ಟು ಉಸಿರನ್ನ ತಗೋಬೋದು, ಇಷ್ಟನ್ನ ಬಿಡ್ಬೋದು ಅನ್ನೋದನ್ನು ಫಿಕ್ಸ್ ಆಗಿರುತ್ತೆ. ಅದರ ಮೇಲ್ಗಡೆ ನಾನು ಏನೂ ಮಾಡೋಕ್ಕಾಗಲ್ಲ. ಅದಷ್ಟೇನೆ ಬರೋದು. ಆ ಒಂದು ಕಾಲ ನಮ್ಮೆಲ್ಲರ ಮೇಲೂ ಏನು ಮಾಡ್ತಾ ಇರುತ್ತೆ, ಪ್ರಭಾವವನ್ನು ಬಿಡ್ತಾ ಇರುತ್ತೆ. ಈ ಒಂದು ಕಾಲ ಅನ್ನೋದು ಯಾವ ರೀತಿ ಇರುತ್ತೆ ಅಂದರೆ, ನಮ್ಮ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಇರುತ್ತೆ ಅಂದರೆ, ನಾವು ಯಾವುದೇ ವಯಸ್ಸಲ್ಲಿದ್ರೂ ನಮಗೆ ನಾನು ಇದು ಟೆಂಪ್ರರಿ ಅನ್ನೋದು ನನಗೆ ಅನ್ಸೋದೇ ಇಲ್ಲ. ಅದು ಯಾವತ್ತೂ ಅನ್ಸಲ್ಲ. ಚಿಕ್ಕ ಮಕ್ಕಳಾಗಿರಲಿ, ವಯಸ್ಸಾಗಿರೋರಾಗಿರಲಿ, ಯೌವನದಲ್ಲಿರೋರಾಗಿರಲಿ, ಎಲ್ಲರಿಗೂ ನಮಗೆ ಇದು ಅಶಾಶ್ವತ, ನಾನಿರೋದು ಇಷ್ಟೇ ಅಂತ ಯಾವತ್ತೂ ಅನ್ಸಲ್ಲ. ಆ ರೀತಿ ಅದರ ಒಂದು ಪ್ರಭಾವದಲ್ಲಿ ನಾವೆಲ್ಲರೂ ಜೀವನನ ಮಾಡ್ತಾ ಇರ್ತೀವಿ. ಸೊ ಇಷ್ಟೆಲ್ಲ ಅಂದರೆ ಕಾಲದ ಮೇಲೇ ಒಂದು ಪ್ರಪಂಚ ನಡಿಬೇಕಾದ್ರೆ, ನನ್ನ ಜೀವನ ನಡಿಬೇಕಾದ್ರೆ ನಾವೇ ನಮ್ಮ ಜೀವನದಲ್ಲಿ ನೋಡ್ತೀವಿ, ನನ್ನ ಕಣ್ಮುಂದೆನೇ ಒಂದು ಇರುವೆ ಹುಟ್ಟುತ್ತೆ, ಬೆಳೆಯುತ್ತೆ, ಸಾಯುತ್ತೆ. ನನ್ನ ಕಣ್ಮುಂದೆನೇ ಎಷ್ಟೊಂದು ಇರುವೆಗಳು ಹುಟ್ಟುತ್ತಾ ಇರುತ್ತೆ, ಬೆಳೀತಾ ಇರುತ್ತೆ, ತನ್ನ ದೇಹನ ಬಿಡ್ತಾ ಇರುತ್ತೆ. ಅದೇ ರೀತಿ ನಾವು ಹುಟ್ಟುತ್ತಾ ಇರ್ತೀವಿ, ಬೆಳೀತಾ ಇರ್ತೀವಿ, ದೇಹನ ಬಿಡ್ತಾ ಇರ್ತೀವಿ. ಇದರ ಮೇಲ್ಗಡೆ ಇರ್ತಾರಲ್ಲ ಊರ್ಧ್ವ ಲೋಕಗಳಲ್ಲಿರುವಂಥ, ಫಾರ್ ಎಕ್ಸಾಂಪಲ್ ನಾನು ಸ್ವರ್ಗ ಲೋಕದಲ್ಲಿರುವಂತಹ ದೇವತೆಗಳು, ಅವರು ನಮ್ಮನ್ನು ನೋಡಿದ್ರೆ ನಾವು ಯಾವ ರೀತಿ ಕಾಣ್ತೀವಿ, ಇರುವೆಗಳ ಥರ ಹುಟ್ಟುತ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಇದನ್ನ ಮರ್ತ್ಯ ಲೋಕ ಅಂತ ಕರೀತಾರೆ. ಅಂದರೆ ಯಾವಾಗಲೂ ಸಾಯ್ತಾ ಇರುವಂಥ ಲೋಕ. ಎಲ್ಲಿ ನೋಡ್ರು ಸಾಯ್ತಾ ಇರ್ತಾರೆ ಜನಗಳು. ಇಂಥ ಲೋಕ ಇದು. ದೇವತೆಗಳು ಯಾವಾಗ ಅವರು ನಮ್ಮನ್ನು ನೋಡ್ತಾರೆ, ನಮ್ಮ ಜೀವನ ಅವ್ರಿಗೆ ಆ ರೀತಿ ಕಾಣುತ್ತೆ. ಸೊ ನಾವಿರುವಂಥ ಲೋಕದ ಮೇಲೆ ನಮ್ಮ ಕಾಲಾವಧಿ ಅನ್ನೋದು ಡಿಸೈಡ್ ಆಗುತ್ತೆ. ನಾನು ಇಲ್ಲಿ 100 ವರ್ಷಗಳ ಕಾಲ ಬದುಕಿದ್ರೆ ಮೇಲ್ಗಡೆ ಇರುವಂಥ ಲೋಕದಲ್ಲಿ ಅವರು ಅಷ್ಟೇ ವರ್ಷ ಬದುಕಲ್ಲ. ಅವರ ಡೈಮೆನ್ಷನ್ನೇ ಬೇರೆ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ ಆಗಿ, ಬ್ರಹ್ಮನ ಒಂದು ಕಾಲಾವಧಿ ಎಷ್ಟಿರುತ್ತೆ ಅಂತ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಈ ಒಂದು ಕಾಲಚಕ್ರದಲ್ಲಿ ಯೂಶಲಿ ಅದನ್ನು ಏನಂತ ಕರಿತೀವಿ, ಚಕ್ರ ಅಂತ ಕರಿತೀವಿ ಕಾಲನ. ಹೌದು ತಾನೆ? ಅಂದರೆ ಅದೇನಾದ್ರು ರಿಪೀಟ್ ಆಗುತ್ತೆ ಅಂತ. ಚಕ್ರ ಇದ್ರೆ ಯೂಶಲಿ ಏನಾಗುತ್ತೆ, ಅದು ಮುಂದಕ್ಕೆ ಹೋಗುತ್ತೆ, ತಿರುಗುತ್ತೆ. ಸೊ ನಮ್ಮ ಈ ಒಂದು ಕಾಲಚಕ್ರದಲ್ಲಿ ಕಾಲದಲ್ಲಿ ಏನಿದೆ, 4 ಯುಗಗಳಿದೆ. ಒಂದು ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತು ಸತ್ಯಯುಗ. 4 ಯುಗಗಳಿವೆ. ನಾವು ಜೀವನ ಮಾಡುವಂಥ ಒಂದು ಕಾಲದಲ್ಲೇ 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ಯುಗಗಳೇ ಇದೆ. ಕಲಿಯುಗದಲ್ಲಿ ನಾನು 100 ವರ್ಷ ಬದುಕಿದ್ರೆ ಇದೇ ಭೌತಿಕ ಪ್ರಪಂಚದಲ್ಲೇ, ಇಲ್ಲೇನೆ ಭೂಮಿ ಮೇಲೇನೆ
ಕಲಿಯುಗದಲ್ಲಿ ನಾನು 100 ವರ್ಷ ಬದುಕಿದ್ರೆ ದ್ವಾಪರ ಯುಗದಲ್ಲಿ 1000 ವರ್ಷ ಬದುಕ್ತೀನಿ. ತ್ರೇತಾಯುಗದಲ್ಲಿ 10,000 ವರ್ಷಗಳ ಬದುಕ್ತೀನಿ. ಸತ್ಯಯುಗದಲ್ಲಿ 1,00,000 ವರ್ಷಗಳ ಕಾಲ ನಾನು ಬದುಕ್ತೀನಿ. ನೋಡಿ, ನಮ್ಮ ಒಂದು ಜೀವಿತಾವಧಿನೇ ಯುಗಗಳ ಆಧಾರದ ಮೇಲೂ ಬದಲಾವಣೆ ಆಗುತ್ತೆ. ನಾವು ಯಾವ ಯುಗದಲ್ಲಿ ನಾನು ಜನ್ಮನ ತಗೊಂಡಿದ್ದೀನೋ ಅದರ ಆಧಾರದ ಮೇಲೆ ನನ್ನ ಕಾಲಾವಧಿನೂ ಬೇರೆ ಬೇರೆ ಆಗುತ್ತೆ. ಸೊ ಬೇರೆ ಯುಗಗಳಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ಟಾಪ್ ಮೋಸ್ಟ್ ಅಲ್ಲಿ ಇರೋದು ಯಾರು? ಬ್ರಹ್ಮದೇವರು. ಈ 14 ಲೋಕಗಳಲ್ಲಿ ಮೇಲ್ಗಡೆ ಇರುವಂತ ಲೋಕ ಬ್ರಹ್ಮಲೋಕ ಅಥವಾ ಸತ್ಯಲೋಕ. ಅವರ ಜೀವಿತ ಅವಧಿ ಎಷ್ಟಿರುತ್ತೆ ಅನ್ನೋದನ್ನ ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. 4 ಯುಗಗಳಿದೆ. ಕಲಿಯುಗ ಎಷ್ಟು? 4,32,000 ವರ್ಷಗಳು ಕಲಿಯುಗ. 4,32,000 ವರ್ಷಗಳು ಕಲಿಯುಗ ಇರೋದು. ನಾವೆಲ್ಲರನ್ನು ಯಾವಾಗಲೂ ಕೇಳ್ತಾ ಇರ್ತೀವಲ್ಲ, ಇನ್ನೇನು ಕಲಿಯುಗ ಮುಗ್ದೋಯ್ತು, ಇನ್ನೇನು ಕಲ್ಕಿ ಬಂದ್ಬಿಡ್ತಾನೆ, ಆಲ್ರೆಡಿ ಬಂದ್ಬಿಟ್ಟಿದ್ದಾನೆ. ಸೊ ಈ ರೀತಿ ಏನೇನೋ ಹೇಳ್ತಾ ಇರ್ತಾರೆ. ಆದರೆ ಕಲಿಯುಗ ಶುರುವಾಗಿ ಎಷ್ಟು ವರ್ಷ ಆಗಿದೆ? 5,000 ವರ್ಷನೇ ಆಗಿರೋದು. ಕಲಿಯುಗದಲ್ಲಿ ಎಷ್ಟು ವರ್ಷ ಇದೆ? 4,32,000 ವರ್ಷಗಳಿದೆ. ಅಂದರೆ ಇನ್ನು ಎಷ್ಟು ಬಾಕಿ ಇದೆ? 4,27,000 ವರ್ಷಗಳು ಬಾಕಿ ಇದೆ ಈ ಕಲಿಯುಗದಲ್ಲಿ. ಅಷ್ಟು ವರ್ಷಗಳಾದ್ಮೇಲೆ ಕಲಿಯುಗ ಸಮಾಪ್ತಿ ಆಗೋದು. ಆಮೇಲೆ ಸಂಧ್ಯಾಕಾಲ ಬರೋದು, ಆಮೇಲೆ ಹೊಸ ಯುಗ ಪ್ರಾರಂಭ ಆಗೋದು, ಮುಂದೆ ಸತ್ಯಯುಗ ಪ್ರಾರಂಭ ಆಗುತ್ತೆ. ಸೊ ಆ ರೀತಿ ಸೈಕಲ್ಲು ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇದರ ಹಿಂದೆಗಡೆ ಏನಿತ್ತು? ದ್ವಾಪರ ಯುಗ ಇತ್ತು. ದ್ವಾಪರ ಯುಗದಲ್ಲಿ ಇದರ ಡಬಲ್, ಇಲ್ಲಿ 4,32,000 ವರ್ಷಗಳು ಕಲಿಯುಗದಲ್ಲಿದ್ರೆ ಅಲ್ಲಿ 8,64,000 ವರ್ಷಗಳು ದ್ವಾಪರ ಯುಗದ ಸೈಕಲ್. ತ್ರೇತಾಯುಗಕ್ಕೆ ಹೋದ್ರೆ ಅದರ ಡಬಲ್ 16, ಸತ್ಯಯುಗಕ್ಕೆ ಹೋದ್ರೆ ಅದರ ಡಬಲ್ 32. ಸೊ ಈ ರೀತಿ 4 ಯುಗಗಳು ಸೇರಿದ್ರೆ ಒಂದು ದಿವ್ಯ ಯುಗ ಅಂತ ನಾವು ಕರಿತೀವಿ. ಇಷ್ಟು ವರ್ಷಗಳಿರುವಂತಹ, ಎಷ್ಟು ಲಕ್ಷಗಳಾಯ್ತು, ಇಷ್ಟಿರುವಂಥ 4 ಯುಗಗಳನ್ನು ಸೇರಿದ್ರೆ ಏನಾಗುತ್ತೆ? ಒಂದು ದಿವ್ಯ ಯುಗ ಅಂತ ಆಗುತ್ತೆ. ಈ ಒಂದು ದಿವ್ಯ ಯುಗದಲ್ಲಿ 4 ಯುಗಗಳಿರುತ್ತೆ. ಈ 71 ದಿವ್ಯ ಯುಗಗಳು ಸೇರಿದ್ರೆ ಒಂದು ಮನ್ವಂತರ ಆಗುತ್ತೆ. 71 ದಿವ್ಯ ಯುಗಗಳು ಸೇರಿದ್ರೆ ಒಂದು ಮನ್ವಂತರ ಆಗುತ್ತೆ. 14 ಮನ್ವಂತರಗಳು ಸೇರಿದ್ರೆ ಒಂದು ಕಲ್ಪ ಆಗುತ್ತೆ. ಇಷ್ಟು ಬ್ರಹ್ಮದೇವರ ಒಂದು ದಿನ. ಒಂದು ಕಲ್ಪ ಅಂದ್ರೆ ಒಂದು ದಿನ, ರಾತ್ರಿ ಅಲ್ಲ, ಬರೀ ದಿನ. ಸೇಮ್ ಟೈಮು ಅವರ ರಾತ್ರಿನೂ ಇರುತ್ತೆ. ಸೊ ಆ ರೀತಿ ಅವರು 100 ವರ್ಷಗಳ ಕಾಲ ಇರ್ತಾರೆ ಆ ಟೈಮಲ್ಲಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ ಅವ್ರದ್ದು ಜೀವಿತಾವಧಿ ಎಷ್ಟಿರುತ್ತೆ ಅಂತ. ಅವರ ಮುಂದೆ ನಾವು ಇರುವೆಗಳು ಅಲ್ಲ. ನಮ್ಮ ಜೀವನ ಅದು ಈ ಕಲಿಯುಗದಲ್ಲಿ ಇರೋದು. ಇದು ಶಾರ್ಟೆಸ್ಟ್ 100 ವರ್ಷ. ಇರುವೆಗೂ ಸಮಾನ ಇಲ್ಲ. ಕೆಲವೊಂದು ನಿಮಿಷಗಳಲ್ಲೇ ಹುಟ್ಟುತ್ತೆ, ಬೆಳೆಯುತ್ತೆ, ಹಂಗೆ ಸಾಯುತ್ತಲ್ಲ ಕೆಲವೊಂದು ಕೀಟಗಳು. ಆ ಥರ ನಾವು ಈ ಥರ ಇದ್ಕೊಂಡೆ ಇಷ್ಟೆಲ್ಲ ಮೆರಿತೀವಿ. ಕಾಲದ ಪ್ರಭಾವ ಅನ್ನೋದು ಈ ಥರ ಇರೋದು. ನಮ್ಮ ಒಂದು ಜೀವನ ಈ ರೀತಿ ನಡೆದುಕೊಂಡು ಹೋಗ್ತಾ ಇರುತ್ತೆ. ಆ ಒಂದು ಲೈಫ್ ಸ್ಪ್ಯಾನಲ್ಲಿ ಇರೋವಂಥವ್ರಿಗೆ ನಾವು ಇಷ್ಟೆಲ್ಲ ಒಂದು ಆಟಗಳನ್ನ ಆಡ್ತಾ ಇರ್ತೀವಿ, ಬೆರಿತಾ ಇರ್ತೀವಿ. ಅಂತ ಬ್ರಹ್ಮದೇವರಿರುವಂಥ ಬ್ರಹ್ಮಾಂಡಗಳು ಆ ಮಹಾವಿಷ್ಣುವಿನ ಉಸಿರಾಟದಲ್ಲಿ ಅಸಂಖ್ಯ ಬರುತ್ತೆ, ಅಸಂಖ್ಯ ಹೋಗುತ್ತೆ. ಅವನಿನ್ನೆಂಥವನಿರ್ಬೇಕು. ಅಂಥವನ್ನೇ ನಾವೇನಂತೀವಿ? ದೇವರೇ ಇಲ್ಲ, ಎಲ್ಲ ನಾನೇ ಮಾಡ್ತಾ ಇರೋದು.
ಏನಾಗ್ಬಿಡುತ್ತ ನಾನು ನೋಡ್ಕೊಂಡ್ಬಿಡ್ತೀನಿ, ಈ ರೀತಿ ಅಹಂಕಾರದಿಂದ ಮಾತಾಡ್ತಾನೆ. ಅವನಿಲ್ಲ, ಅವನು ಕೊಟ್ಟಿಲ್ಲ ಅಂದರೆ 5 ನಿಮಿಷನೂ ನಾವು ಬಾಳಲ್ಲ. ಇದನ್ನು ನಾವು ತಿಳ್ಕೋಬೇಕು. ಸೊ ಈ ರೀತಿ ಕಾಲದ ಒಂದು ಪ್ರಭಾವ ಜೀವಾತ್ಮದ ಮೇಲೆ ಬೀರ್ತಾ ಇರುತ್ತೆ. ನಾನು ಯಾವ ಯುಗದಲ್ಲಿದ್ದೀನಿ, ಯಾವ ಲೋಕದಲ್ಲಿದ್ದೀನಿ, ಎಷ್ಟು ವರ್ಷಗಳು, ಅದರ ಮೇಲೆ ನನಗೆ ಡಿಸೈಡ್ ಆಗುತ್ತೆ. ಅಷ್ಟೇ ಜೀವನನ ನಾನು ಮಾಡ್ತೀನಿ. ಆಮೇಲೆ ಅಲ್ಲಿಂದ ವಾಪಸ್ಸು ನೆಕ್ಸ್ಟ್ ಜನ್ಮಕ್ಕೆ ಹೋಗ್ತಾ ಇರ್ತೀನಿ. ಸೊ ಈ ರೀತಿ ನಾವು ಎಷ್ಟು ಜನ್ಮಗಳನ್ನು ಎತ್ತಿರ್ಬೋದು ನಮ್ಮ ಹಿಂದೆ? ಅಸಂಖ್ಯಾತ. ಲೆಕ್ಕ ಹಾಕೊಳ್ಳಿ, ನಮಗೆ ಗೊತ್ತೇ ಇಲ್ಲ. ಹುಟ್ಟುತ್ತಾ ಇದ್ದೀನಿ, ಹುಟ್ಟಿದ ಮೇಲೆ ಆಟ ಆಡಿದೆ, ಬೆಳೆದೆ, ಸೆಟ್ಲಾದೆ, ಸಂಸಾರ, ಆಮೇಲೆ ವಯಸ್ಸಾಯಿತು, ಆಮೇಲೆ ಎಲ್ಲ ಕಡಿಮೆ ಆಗೋಕ್ಕೆ ಶುರುವಾಯಿತು, ನಮ್ಮ ಎನರ್ಜಿ, ಶಕ್ತಿ ಎಲ್ಲ. ಆಮೇಲೆ ಬಿಟ್ಟೆ, ಏನಕ್ಕೆ ಬಂದೆ ಅಂತ ಗೊತ್ತಿಲ್ಲ, ಏನಕ್ಕೆ ಬಿಟ್ಟೆ ಅಂತಲೂ ಗೊತ್ತಿಲ್ಲ. ಮತ್ತೆ ಇನ್ನೊಂದು, ಮತ್ತೆ ಇನ್ನೊಂದು, ಮತ್ತೆ ಇನ್ನೊಂದು ಜನ್ಮಗಳನ್ನು ನಾನು ಎತ್ತುತ್ತಾನೆ ಇದ್ದೀನಿ. ಈ ರೀತಿ ನಮ್ಮ ಜನ್ಮಗಳು ನಡೀತಾನೆ ಇದೆ. ಪ್ರತಿಯೊಂದು ಜನ್ಮದಲ್ಲೂ ಕೊನೆಯಲ್ಲಿ ಕಾಲ ಅನ್ನೋದು ನಮ್ಮ ಮುಂದೆ ಬಂದು ನಿಂತ್ಕೊತಾನೆ. ನಮ್ಮ ಟೈಮ್ ಮುಗಿದಾಗ ನಮ್ಮನ್ನು ಕರ್ಕೊಂಡೋಗಿ ಇಂಟರ್ವ್ಯೂ ಮಾಡಿ ನಮಗೆ ಇನ್ನೊಂದು ಜನ್ಮನ ಕೊಡ್ತಾನೆ. ಈ ಮನುಷ್ಯನ ಜನ್ಮ ಅತ್ಯಂತ ದುರ್ಲಭ ಅಂತ ಏನು ಗೊತ್ತಾ ಹೇಳೋದು? ಈ ಒಂದು ಕಾಲ ಬರ್ತಾನಲ್ವ, ಆ ಒಂದು ನಮ್ಮ ಟೈಮು, ಆ ಟೈಮನ್ನು ಎಕ್ಸಾಮ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳಿ. ಆ ಎಕ್ಸಾಮಲ್ಲಿ ನಾವೇನು ಮಾಡಬೇಕು? ಪಾಸ್ ಆಗಬೇಕು ಅಂತ ಈ ಒಂದು ಮನುಷ್ಯನ ಜನ್ಮ ನಮಗೆ ಕೊಟ್ಟಿರೋದು. ನಮ್ಮ ಲೈಫು ಪ್ರಿಪ್ರೇಷನ್, ಡೆತ್ ಇದೆಯಲ್ಲ ಅದು ಎಕ್ಸಾಮಿನೇಷನ್. ಯೂಶಲಿ ನಾವು ನಮ್ಮ ಮಕ್ಕಳಿಗೇನೆ ಏನು ಮಾಡ್ತಾ ಇರ್ತೀವಿ? ಎಕ್ಸಾಮ್ ಇರೋದು ಯಾವಾಗ? ಮಾರ್ಚಲ್ಲಿ. ಓದಬೇಕಾಗಿರೋದು ಯಾವಾಗ? ಮಾರ್ಚಲ್ಲಿ ಓದು ಅಂತ ಹೇಳ್ತೀವ? ಎಕ್ಸಾಮ್ ಇರೋದು ಯಾವಾಗಪ್ಪ? ಮಾರ್ಚಲ್ಲಿ. ಇವಾಗಿನ್ನ ಜೂನ್ ಅಲ್ಲ, ಏಪ್ರಿಲಲ್ಲಿ ಶುರು ಆಗ್ತಾ ಇದೆಯಲ್ಲ, ಮೇನಲ್ಲಿ ಶುರು ಆಗ್ತಾ ಇದೆ ಕ್ಲಾಸ್ಗಳು, ಇಲ್ಲ ಜೂನಲ್ಲಿ ಶುರು ಆಗ್ತಾ ಇದೆ. ಎಕ್ಸಾಮ್ ಇರೋದು ಯಾವಾಗ? ಮಾರ್ಚಲ್ಲಿ ತಾನೆ. ಆರಾಮಾಗಿರೋ, ಯಾವ ಬುಕ್ಕು ಮುಟ್ಬೇಡ ನೀನು, ಯಾವ ಟೆಕ್ಸ್ಟ್ ಬುಕ್ಕು ಮುಟ್ಬೇಡ, ಯಾವ ಹೋಮ್ವರ್ಕು ಮಾಡಬೇಡ, ಯಾವ ಕ್ಲಾಸ್ಗೂ ಹೋಗ್ಬೇಡ, ಏನೂ ಕೇಳಿಸ್ಕೋಬೇಡ ಗುರುಗಳಿಂದ, ಯಾವ ಟೀಚರಿಂದನೂ ಕೇಳಿಸ್ಕೋಬೇಡ. ಕೊನೆಯಲ್ಲಿ ಎಕ್ಸಾಮ್ ಬರುತ್ತಲ್ವಾ, ಆವಾಗ ಒಂದ್ಸತಿ ಹೋಗ್ಬಿಟ್ಟು ಎಕ್ಸಾಮ್ ಬರೀ ಅಂತ ಹೇಳ್ತೀವ? ನಮ್ಮ ಮಕ್ಕಳಿಗೆ ನಾವು ಹೇಳ್ತೀವ? ಆದರೆ ನಾವೆಲ್ಲರೂ ಅದನ್ನು ಹೇಳ್ತೀವಿ. ನಾವೆಲ್ಲರೂ ಭಗವದ್ಗೀತೆ ಯಾವಾಗ ಓದಬೇಕು? ವಯಸ್ಸಾದಾಗ ಓದಬೇಕು. ನಾವೆಲ್ಲರೂ ಹೇಳೋದೇನು? ಚಿಕ್ಕ ಮಕ್ಕಳಿದ್ದಾಗ ನಾವು ಇದನ್ನ ಮುಟ್ಲೇಬಾರ್ದು, ಓದಬಾರ್ದು. ಈ ವಯಸ್ಸಲ್ಲ ನಿನಗಿದು, ಈ ವಯಸ್ಸಲ್ವೇ ಅಲ್ಲ ನಿನಗಿದು. ಇದನ್ನ ಯಾವಾಗ ಓದಬೇಕು? ವಯಸ್ಸಾಗಿರೋರಿಗೆ ಇದಿರೋದು ಈ ಕ್ಲಾಸು, ಈ ಭಗವದ್ಗೀತಾ ಇವೆಲ್ಲ ಇರೋದು. ಇದು ಯಾವ ರೀತಿ? ಇದು ಎಕ್ಸಾಮಲ್ಲಿ ದಿನ ಕೂತ್ಕೊಂಡು ಓದೋ ಥರ. ಯುದ್ಧ ಕಾಲೇನ ಶಸ್ತ್ರಾಭ್ಯಾಸ. ಅದು ಯಾವತ್ತೂ ವರ್ಕೌಟ್ ಆಗಲ್ಲ ಅಂತ ಅದು ನಮಗೂ ಗೊತ್ತು. ಆದರೆ ಅದನ್ನು ಹೇಳೋರ್ಗೇನೆ ಅದು ಎಕ್ಸಾಮ್ ಅನ್ನೋದೇ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ಮು. ಅದು ಎಕ್ಸಾಮು. ನಮ್ಮ ಲೈಫ್ ಇರೋದು ಪ್ರಿಪ್ರೇಷನ್ಗೋಸ್ಕರ. ಇಲ್ಲಿ ನಾನು ಪ್ರತಿದಿನ ಕ್ಲಾಸ್ಗೆ ಹೋಗಬೇಕು. ಕ್ಲಾಸ್ಗೆ ಹೋಗಿ ಟೆಕ್ಸ್ಟ್ ಬುಕ್ ಇದೆ, ನಮಗೆ ಟೆಕ್ಸ್ಟ್ ಬುಕ್ ಇರೋದೇ ಗೊತ್ತಿಲ್ಲ. ನಮ್ಮ ಹತ್ರ ಟೆಕ್ಸ್ಟ್ ಬುಕ್ಕೇ ಇಲ್ಲ. ಭಗವದ್ಗೀತೆ ಇಸ್ ವಾಟ್? ಮ್ಯಾನ್ಯುಯಲ್ ಫಾರ್ ಮ್ಯಾನ್ಕೈಂಡ್. ಇದೇ ಟೆಕ್ಸ್ಟ್ ಬುಕ್ಕು. ನಮಗೆ ಟೆಕ್ಸ್ಟ್ ಬುಕ್ಕೇ ನಮ್ಮ ಹತ್ರ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಏನು ಅಂತ ಗೊತ್ತಿಲ್ಲ. ಓದಕ್ಕೆ ಹೋದ್ರೆ ಈಗ ಓದಬೇಡ ಅಂತಾರೆ, ಕೇಳಕ್ಕೆ ಹೋದ್ರೆ ಈಗ ಕೇಳಬೇಡ ಅಂತಾರೆ. ಎಲ್ಲ ವಯಸ್ಸಾದ್ಮೇಲೆ ಮಾಡು ಅಂತಾರೆ. ವಯಸ್ಸಾದ್ಮೇಲೆ ತಲೆನಲ್ಲಿ ಏನೇನೋ ತಲೆಯಲ್ಲಿ ಬರ್ತಾ ಇರುತ್ತೆ, ಕಡೆಗೆ ಎಕ್ಸಾಮ್ ಬಂದ್ಬಿಡುತ್ತೆ. ಎಕ್ಸಾಮ್ ಬಂದಾಗ ಓದ್ದೆ ಹೋಗ್ಬಿಟ್ಟು ಎಕ್ಸಾಮಲ್ಲಿ ಕುತ್ಕೊಂಡ್ರೆ ಏನಾಗುತ್ತಾ?
ತಲೆ ತಿರುಗ್ತಾ ಇರುತ್ತೆ. ಇಲ್ಲಿ ಏನು ಪೇಪರ್ ಬರ್ತಾ ಇದೆ, ಏನು ಕ್ವಶನ್ ಇದು, ಕ್ವಶನ್ ಓದ್ಬಿಟ್ಟೆ ನಮಗೆ ಭಯ ಆಗ್ಬಿಟ್ಟಿರುತ್ತೆ. ಪ್ರಿಪೇರ್ ಆಗಿರೋನು ಯಾವ ರೀತಿ ಹೋಗ್ತಾನೆ? ಏನೇ ಕ್ವಶನ್ ಕೊಡಲಿ ಅದಕ್ಕೆ ಆನ್ಸರ್ ಮಾಡೋದು ನಮಗೆ ಗೊತ್ತಿದೆ. ಅವನು ಏನು ಬೇಕಾದ್ರೂ ಕೊಟ್ಕೊಳ್ಳಿ, ನಾನು ಪ್ರಿಪೇರ್ ಕರೆಕ್ಟಾಗಿ ಆಗಿದ್ದರೆ ನಾನೇನು ಮಾಡ್ತೀನಿ, ಏನೇ ಆನ್ಸರ್ ಕ್ವಶನ್ ಕೊಡಲಿ ಅವರು, ನನಗೆ ಆನ್ಸರ್ ಮಾಡೋದು ನನಗೆ ಗೊತ್ತಿದೆ, ಏನು ಕೊಡ್ತೀಯ ಕೊಡು ಅಂದ್ಬಿಟ್ಟು ಅದನ್ನು ಆರಾಮಾಗಿ ತಗೊಳ್ತೀವಿ, ನೋಡ್ತೀವಿ, ಆರಾಮಾಗಿ ಬರಿತೀವಿ. ನಾವೆಲ್ಲರೂ ನಮ್ಮ ಎಕ್ಸಾಮ್ಗೆ ಆ ರೀತಿ ಪ್ರಿಪೇರ್ ಆಗ್ತಾ ಇದ್ದೀವ? ಇಲ್ಲ. ಆ ರೀತಿ ಪ್ರಿಪೇರ್ ಆಗೋದಕ್ಕೋಸ್ಕರನೇ ಈ ಟೆಕ್ಸ್ಟ್ ಬುಕ್ ಇರೋದು. ಇಲ್ಲಿ ಏನೂ ಆಗಲ್ಲ. ಈ ಒಂದು ಜ್ಞಾನನ ಪಡ್ಕೊಳ್ಳೋದ್ರಿಂದ ಈ ಎಕ್ಸಾಮ್ನ ನಾವು ಎಕ್ಸಾಮ್ ಅಂತ ಅಟೆಂಡ್ ಮಾಡಲೇಬೇಕು. ಕಾಲ ಪರಿಧಿ ಆದಮೇಲೆ ಕಾಲನ ದೂತರು ಬಂದೇ ಬರ್ತಾರೆ. ಎಕ್ಸಾಮ್ ಅಂತೂ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಅದರಿಂದ ದೇರ್ ಇಸ್ ನೋ ಎಕ್ಸೆಪ್ಷನ್. ಪ್ರತಿಯೊಬ್ಬರು ಅಟೆಂಡ್ ಮಾಡಲೇಬೇಕು. ಒಂದು ಪ್ರಿಪೇರ್ ಆಗ್ಬಿಟ್ಟು ಮಾಡ್ತೀಯ, ಇಲ್ಲಾಂದರೆ ಪ್ರಿಪೇರ್ ಆಗ್ದಿರಾ ನಾವು ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್. ಪ್ರಿಪೇರ್ ಆಗ್ಬಿಟ್ಟು ಮಾಡಿದ್ರೆ ಹೇಗಿರುತ್ತೆ, ಧೈರ್ಯವಾಗಿ ನಾವು ಎಕ್ಸಾಮ್ನ ಫೇಸ್ ಮಾಡ್ಬೋದು. ಪ್ರಿಪೇರ್ ಆಗ್ದಿರಾ ಮಾಡಿದ್ರೆ ವಿಲ ಅಂತ ಒದ್ದಾಡಿಕೊಂಡು ಎಕ್ಸಾಮ್ನ ಫೇಸು ಮಾಡ್ತೀವಿ, ಅಷ್ಟೇ ತಾನೆ. ಅದೇ ರೀತಿಯೇ ನಮಗೆ ಯಾವಾಗ ನಮ್ಮ ಎಕ್ಸಾಮ್ ಬರುತ್ತೆ, ಅಂದರೆ ಸಾವು ಅನ್ನೋದು ಬರುತ್ತೆ, ನಾನು ಪ್ರಿಪೇರ್ ಆಗಿದ್ರೆ ನಾನೇನು ಮಾಡ್ಬೋದು, ಖುಷಿಯಾಗಿ ನಾನು ಅದನ್ನು ಫೇಸ್ ಮಾಡ್ಬೋದು. ನಾನು ಪ್ರಿಪೇರ್ ಆಗಿಲ್ಲ ಅಂದರೆ ಏನಾಗುತ್ತೆ, ವಿಲ ಅಂತ ಒದ್ದಾಡ್ತೀವಲ್ವಾ, ಅದೇ ರೀತಿಯೇ ನಾನು ದೇಹ ಬಿಡ್ತೀನಿ. ನೀವು ನೋಡಿರ್ಬೋದು, ಎಷ್ಟೊಂದು ಜನ ಕಿರ್ಚಾಡ್ಕೊಂಡು ದೇಹ ಬಿಡ್ತಾರೆ, ಒದ್ದಾಡ್ಕೊಂಡು ದೇಹ ಬಿಡ್ತಾರೆ, ಭಯ ಪಡ್ಕೊಂಡು ದೇಹ ಬಿಡ್ತಾರೆ, ಇಲ್ಲ ಬೆವರು ಬಂದ್ಬಿಟ್ಟಿರುತ್ತೆ, ಏನೇನೋ ಬಂದ್ಬಿಟ್ಟಿರುತ್ತೆ. ಆ ಪೇಪರ್ ನೋಡಿದಾಗ ಹಂಗೆ ಅನ್ಸುತ್ತೆ. ನಾವು ಪ್ರಿಪೇರ್ ಆಗಿದ್ರೆ ಏನಾಗುತ್ತೆ, ಆರಾಮಾಗೆ ಫೇಸ್ ಮಾಡ್ತಾರೆ. ಇದಕ್ಕೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತಾರೆ. ಒಂದು ಬೆಕ್ಕು, ಅದರ ಬಾಯಿ ಹೋಗಿ ಇಲಿನ ಹಿಡ್ಕೊಂಡ್ರೆ ಏನಾಗುತ್ತೆ, ಇಲಿ ವಿಲ ಅಂತ ಒದ್ದಾಡಿ ಅದು ಪ್ರಾಣನ ಬಿಡುತ್ತೆ. ಹೌದಾ ತಾನೆ? ಬೆಕ್ಕು ಹಲ್ಲುಗಳಿದೆ, ಅದಕ್ಕೆ ಹೋಗಿ ಕಚ್ಚುತ್ತೆ, ಇಲಿನ ವಿಲ ಅಂತ ಒದ್ದಾಡಿ ದೇಹನ ಬಿಡ್ತೀವಿ. ಅದೇ ಬೆಕ್ಕು, ಅದೇ ಬಾಯಿ, ಅದೇ ಹಲ್ಲುಗಳು ಹೋಗಿ ತನ್ನ ಮರಿನ ಇಟ್ಕೊಂಡ್ರೆ ವಿಲ ಅಂತ ಒದ್ದಾಡತ್ತ ಆ ಮರಿ? ಒದ್ದಾಡತ್ತ? ಖುಷಿಯಾಗಿ ಹೋಗುತ್ತೆ, ಸೇಫಾಗಿ ಹೋಗುತ್ತೆ. ನನ್ನ ಮದರ್ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಜೀವನದ ಗುರಿ, ಈ ಭಗವದ್ಗೀತೆ ನಮ್ಗೇನು ಕೊಡುತ್ತೆ, ನಮ್ಮ ಜೀವನದ ಗೋಲ್ ಅನ್ನೋದು ಡಿಫೈನ್ ಮಾಡುತ್ತೆ. ನನ್ನ ಜೀವನದ ಗೋಲ್ ಏನಾಗಿರಬೇಕು, ನಾನು ಆ ಎಕ್ಸಾಮ್ನ ಫೇಸ್ ಮಾಡಬೇಕಾದ್ರೆ ಬೆಕ್ಕಿನ ಮರಿಯ ರೀತಿ ಹೋಗ್ಬೇಕು, ಇಲಿಯ ಮರಿಯ ರೀತಿ ಅಲ್ಲ. ವಿಲ ಅಂತ ಒದ್ದಾಡ್ಕೊಂಡಲ್ಲ ಹೋಗೋದು. ಯಾವ ರೀತಿ ಹೋಗ್ಬೇಕು, ಬೆಕ್ಕಿನ ರೀತಿ. ನಮ್ಮಪ್ಪ ಬಂದಿದ್ದಾರೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಎಲ್ಲಿಗೆ? ನಮ್ಮ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಖುಷಿಯಾಗಿ ನಾನು ಹೋಗೋ ಥರ ಪ್ರಿಪೇರ್ ಆಗಬೇಕು. ಅದಕ್ಕೋಸ್ಕರನೇ ಇರೋದು ನಮ್ಮ ಜೀವನ. ಅದಕ್ಕೆ ಪ್ರಿಪೇರ್ ಆಗೋದಕ್ಕೋಸ್ಕರನೇ ಇರೋದು. ಭಗವಂತ ನಮಗೆ ಕೊಟ್ಟಿರೋದು ಈ ಒಂದು ಟೈಮು. ಆ ಟೈಮ್ನ ನಾವು ಕಳ್ಕೊಳ್ತಾ ಇದ್ರೆ ಹೋಗ್ತಾನೆ ಇರುತ್ತೆ. ಕಡೆಗೆ ಎಕ್ಸಾಮು ಡೇಟ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಆ್ಯಕ್ಚುಲಿ ಅದು ಬಂದೇ ಬರುತ್ತೆ. ಅದಕ್ಕೆ ನಾವೆಲ್ಲ ಹೇಳೋದು, ನೀನು ಯಾವಾಗಿದ್ರೂ ಪರವಾಗಿಲ್ಲ. ಟೀಚರ್ಗಳು ಅದನ್ನೇ ಹೇಳ್ತಾರಲ್ಲ, ಕೆಲವರು ಹುಡುಗರು ಪಾಪ ಜೂನಿಂದನೇ ಶುರು ಹಚ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಓದೋದಕ್ಕೆ. ಕೆಲವರು ಹುಡುಗರು ಸುಮ್ಮನೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆಮೇಲೆ ಡಿಸೆಂಬರ್ ಸ್ವಲ್ಪ ಏನೋ ಬರುತ್ತೆ ಓದೋಣ ಅಂತ, ಪರವಾಗಿಲ್ಲಪ್ಪ ಈಗಲೇ ಇದ್ಕೋ, ಓದು, ಶುರು ಮಾಡು, ಅದನ್ನು ಓದು, ಇದನ್ನು ಮಾಡು, ಏನೋ ಒಂದು ಕ್ರ್ಯಾಶ್ ಕೋರ್ಸ್ ಥರ ಮಾಡೋಣ, ನಿನಗೆ ಒಂದು ಕೋಚಿಂಗ್ ಕೊಡ್ತೀನಿ, ಕಲ್ತ್ಕೋಬೋದು, ಇನ್ನೂ 3 ತಿಂಗಳಿದೆ, ಏನೋ ಮಾಡ್ಬೋದು ಹೇಳ್ತಾ ಇರ್ತಾನೆ. ಇನ್ನೂ ಕೆಲವರು ಇರ್ತಾರೆ,
1 ತಿಂಗಳು ಇರ್ಬೇಕಾದ್ರೆ ಎಚ್ಚೆತ್ಕೊತಾರೆ. ಇನ್ನೂ ಕೆಲವರು ಇರ್ತಾರೆ 2 ವಾರ ಇರ್ಬೇಕಾದ್ರೆ, ಇನ್ನೂ ಕೆಲವರು ಎಕ್ಸಾಮ್ ಟೈಮಲ್ಲಿ. ಸೊ ಈ ರೀತಿ ವೆರೈಟೀಸ್ ಆಫ್ ಸ್ಟೂಡೆಂಟ್ಸ್ ಇರ್ತೀವಿ. ಅದೇ ರೀತಿನೇ ನಾವು ಪ್ರಿಪೇರು ಆಗ್ತೀವಿ. ಸೊ ನಮ್ಮ ಜೀವನದ ಗೋಲ್ ಏನಾಗಿರಬೇಕು? ಆ ಒಂದು ಎಕ್ಸಾಮ್ನ ಫೇಸ್ ಮಾಡೋದೇ ಆಗಿರಬೇಕು. ಈ ಎಕ್ಸಾಮು ಸಡನ್ನಾಗಿ ಬಂದ್ಬಿಡಲ್ಲ ಪ್ರತಿಯೊಬ್ಬರಿಗೂ. ಆ ಎಕ್ಸಾಮ್ನ ಮಾಡೋವಂಥವನು ಅಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಆ ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಯಾರು? ಯಮರಾಜ. ಅವರು ನಮಗೆ ಏನು ಮಾಡ್ತಾರೆ? ನೋಟಿಸ್ಗಳನ್ನ ಕಳಿಸ್ತಾರೆ. ಯಮನೋ ಹೇಳ್ತಾನೆ ನಾನು 4 ನೋಟಿಸ್ ಕೊಡ್ತೀನಿ ಅಂತ. ಅದನ್ನು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾನೇನು ಮಾಡಲಿ? ಎಕ್ಸಾಮ್ ಟೈಮ್ ಟೇಬಲ್ ಬರುತ್ತೆ, ಆಲ್ ಟಿಕೆಟ್ ಬರುತ್ತೆ, ಆಮೇಲೆ ಪ್ರಿಪೇಟರಿ ಎಕ್ಸಾಮ್ ಬರುತ್ತೆ, ಆಮೇಲೆ ಎಕ್ಸಾಮ್ ಬರುತ್ತೆ. ಅದೇ ರೀತಿ ನಮಗೂ ಯಮ ಏನು ಮಾಡ್ತಾನೆ? 4 ನೋಟಿಸ್ಗಳನ್ನ ಕಳಿಸ್ತಾನೆ. ಮೊದಲನೇ ನೋಟಿಸ್ ಏನು? ಯಾವಾಗ ನಮ್ಮ ಕೂದಲು ಬೆಳ್ಳಿಗಾಗತ್ತೆ ಆವಾಗ. 2ನೇ ನೋಟಿಸ್ ಏನು? ಯಾವಾಗ ನನ್ನ ಹಲ್ಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. 3ನೇ ನೋಟಿಸ್ ಏನು? ಯಾವಾಗ ನನ್ನ ಕಣ್ಣು ಮಂಜಾಗುತ್ತೆ. 4ನೇ ನೋಟಿಸ್ ಏನು? ಯಾವಾಗ ನನ್ನ ಬೆನ್ನು ಬಗ್ಗುತ್ತೆ. ಭಗವಂತ ನೋಟಿಸ್ಗಳು ಈ ರೀತಿ ಕೊಡ್ತಾರೆ. ಟೈಮ್ ಟೇಬಲ್ಲು, ಹಾಲ್ ಟಿಕೆಟು, ಪ್ರಿಪ್ರೇಟರಿ ಎಕ್ಸಾಮು. ಸೊ ಯಮ ಏನು ಮಾಡ್ತಾನೆ? ಈ 4 ಲೆಟ್ರು ಕೊಟ್ಟು ಕೊನೆಯಲ್ಲಿ ಬಂದ್ಬಿಟ್ಟು ಎಕ್ಸಾಮ್ನ ಕಂಡಕ್ಟ್ ಮಾಡೋಕ್ಕೆ ಬರ್ತಾರೆ. ಆದರೆ ನಾವೇನು ಮಾಡಿದ್ದೀವಿ? ಅವು ಯಾವ ಲೆಟ್ರು ಓದಿಲ್ಲ. ಬಿಡೀಗ ಅಂದರೆ ಕರಿ ಮಾಡು, ಅಲ್ಬಿಟ್ಟು ಹೋದ್ರೆ ಇನ್ನೊಂದು ಹಾಕಿಸ್ಕೊ. ನಾನು ಮಾತ್ರ ಏನನ್ಕೋ ಪರ್ಮನೆಂಟ್ ಆಗಿರ್ತೀನಿ. ನನಗೆ ಯಾವ ಎಕ್ಸಾಮು ಇಲ್ಲ ಅಂದ್ಕೊಂಡು ಜೀವನ ಮಾಡ್ತಾ ಇರ್ತೀನಿ. ಒಂದಿನ ಮಲ್ಕೊಂಡ್ರೆ ಎದೋಳ. ಏನು ಕೊಟ್ಟಿದ್ದೆ ಗೊತ್ತಿಲ್ಲ, ಏನಕ್ಕೆ ಜನ್ಮ ನೀವು ಆಮೇಲೆ ಜೀವನ ನಾವು ಮಾಡಿದೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾ ಇದೆಯಾ? ಈ ರೀತಿ ಬಾಳಿ ಹೋಗೋದಕ್ಕೆಲ್ಲ ನಮಗೆ ಮನುಷ್ಯನ ಜನ್ಮ ಕೊಟ್ಟಿರೋದು. ಈ ಒಂದು ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಯಾರು ಆ್ಯಕ್ಚುಲಿ ಈ ಒಂದು ಪಬ್ಲಿಕ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾರಲ್ಲ ಅವ್ರನ್ನ ನೋಡಿ, ಇಷ್ಟೇ ಟೈಮ್ ಇರೋದು ನನಗೆ. ಒಂದೊಂದು ತಿಂಗಳಲ್ಲಿ ಇದೇ ರೀತಿ ನಾನು ಪ್ರಿಪೇರ್ ಆಗಬೇಕು. ಇವಾಗ ಇದನ್ನು ಓದಬೇಕು, ಅವಾಗ ಅದನ್ನು ಓದಬೇಕು, ಇವೆಲ್ಲ ಓದಿ ನಾನು ಡಿಸೆಂಬರ್ಗೆ ಮುಗಿಸ್ಬಿಡ್ಬೇಕು. ಆಮೇಲೆ ರಿವಿಷನ್ ಮಾಡಬೇಕು. ಪ್ರಿಪೇರ್ಟರಿ ಎಕ್ಸಾಮ್ಗಳನ್ನ ಟ್ರೈ ಮಾಡಬೇಕು. ಅದೆಲ್ಲ ಆದಮೇಲೆ ಎಕ್ಸಾಮಲ್ಲಿ ಆರಾಮಾಗುತ್ತೆ. ಏನೂ ಮಾಡದೇ ಇರೋನ್ ಕತೆ ಗೊತ್ತಿಲ್ಲ, ನನಗೆ ನೋಟಿಸ್ ಕೊಟ್ಟರು ಗೊತ್ತಿಲ್ಲ, ಯಾವುದೂ ಕೊಟ್ಟಿಲ್ಲ ಅಂದರೆ ಇಲಿಯ ಮರಿ ಥರ ವಿಲ ಅಂತ ಒದ್ದಾಡಿಕೊಂಡು ನಾವು ದೇಹನ ಬಿಡ್ತೀವಿ. ಪ್ರತಿಯೊಬ್ಬರು ದೇಹನ ಬಿಟ್ಟೇ ಬಿಡ್ತೀವಿ. ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳೋದು, ಕಾಲನಾಗಿ ನಾನು ಬಂದೇ ಬರ್ತೀನಿ, ಎಕ್ಸಾಮ್ ಅಂತ ಕಂಡಕ್ಟ್ ಮಾಡೇ ಮಾಡ್ತೀನಿ. ಒಂದು ನೀ ಡಿವೋಟಿ ಆದರೆ, ನೀನು ಇದನ್ನು ತಿಳ್ಕೊಂಡು ಇದರ ಪ್ರಕಾರ ಜೀವನ ಮಾಡಿದ್ರೆ ನಾನೇ ಬರ್ತೀನಿ, ನಾನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ನನ್ನ ಮ್ಯಾನೇಜರ್ ಬರ್ತಾರೆ, ಯಮ ಬರ್ತಾರೆ, ಕೆಲವೊಂದ್ಸತಿ ಅವರು ಬರಲ್ಲ, ಅವರ ದೂತರನ್ನ ಕಳಿಸ್ತಾರೆ. ಯಮ ದೂತರನ್ನ ಕಳಿಸ್ತಾರೆ, ಅವರು ಕರ್ಕೊಂಡು ಬರ್ತಾರೆ. ಹೋಗ್ಬೇಕಾದ್ರೆ ನಾವು ಆರಾಮಾಗಿ ಹೋಗ್ತೀವಾ? ಓಕೆ, ನಾನು ಜೀವನ ಮಾಡ್ಬಿಟ್ನಪ್ಪ, ಕರ್ಕೊಂಡೋಗಿ ಈಗ ಅಂತ. ಇಲ್ಲ, ಆವಾಗಲೇ ಏನು ಮಾಡ್ತಾ ಇರ್ತೀವಿ? ಒದ್ದಾಡ್ತಾ ಇರ್ತೀವಿ. ಇಲ್ಲ, ನನಗೆ ಇನ್ನೂ ಜೀವನ ಇದೆ, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅವ್ರಿಗೆ ಇದನ್ನು ಮಾಡಿಲ್ಲ, ನನಗೆ ಇದನ್ನು ಮಾಡ್ಕೊಂಡಿಲ್ಲ, ನಾನು ಹಾಕಿ ಇಟ್ಟಿರೋಂಥ ಆಸ್ತಿ ಇನ್ನೊಬ್ರಿಗೆ ಇದನ್ನು ಹೇಳಿಲ್ಲ, ಅದನ್ನು ಮಾಡಿಲ್ಲ, ಇದನ್ನು ಮಾಡಿಲ್ಲ ಅಂತ 1000 ಲಿಸ್ಟ್ ಹೇಳ್ತಾ ಇರ್ತೀವಿ. ಆದರೆ ಅವ್ರು ಯಾವುದನ್ನು ಕೇಳಲ್ಲ, ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಚಾಯ್ಸು ಯಾರ ಹತ್ರ ಇರೋದು? ನಮ್ಮ ಹತ್ರನೇ ಇರೋದು. ಭಗವಂತ ಭಗವದ್ಗೀತೆಯಲ್ಲಿ 8.6 ಅಂದರೆ 8ನೇ ಅಧ್ಯಾಯ 6ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇದನ್ನು ರಿಪೀಟ್ ಮಾಡಿ. ಯಂ ಯಂ ವ್ಯಾಪಿ ಸ್ಮರಣ್ ಭಾವನ್, ಯಂ ಯಂ ವಾಪಿ ಸ್ಮರಣ್ ಭಾವನ್, ತ್ಯಜತ್ಯಂತೆ ಕಲೇವರಂ, ತಂ ತಂ ಇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಈ ಒಂದು ಎಕ್ಸಾಮಲ್ಲಿ ನೀನು
ಯಾವ ರೀತಿ ಪಾಸ್ ಆಗಬೇಕು ಅಂತ ಒಂದು ಎರಡು ಸ್ಟಿಕ್ ಇರಬೇಕಲ್ಲ. ಭಗವಂತ ಏನು ಹೇಳ್ತಾ ಇದ್ದಾನೆ, ನಾವು ಈ ಒಂದು ದೇಹವನ್ನು ಯಾವ ಯಾವ ಎಂ ವಾಪಿ ಸ್ಮರಣ್ ಭಾವನ್, ಯಾವ ಒಂದು ಭಾವದಲ್ಲಿ ಸ್ಮರಣೆಯಿಂದ ನಾವು ದೇಹನ ಬಿಡ್ತೀವೋ ನಾವು ಅದಾಗ್ತೀವಿ. ತ್ಯಜಿಚ್ಯಂತೆ ಕಲೇವರಂ, ಈ ಒಂದು ದೇಹನ ಬಿಡಬೇಕಾದ್ರೆ ನನ್ನ ಒಂದು ಸ್ಮರಣೆ, ಯಾವ ಒಂದು ಸ್ಮರಣೆ ನನಗೆ ಬರುತ್ತೆ ಅಂಥ ಒಂದು ಭಾವವನ್ನು ನಾನು ಹೊಂದುತ್ತೀನಿ. ಕೃಷ್ಣ ಏನು ಗೊತ್ತಾ ಹೇಳ್ತಾ ಇರೋದು, ಒಂದು ಇದೆ ಪುಣ್ಯ ಫಲ, ಕರ್ಮ ಫಲ, ಅದು ಇದು ಎಲ್ಲ ಇದೆ, ಎಲ್ಲ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮ ಹತ್ರ ಇದೆ. ಕೃಷ್ಣ ಏನು ಮಾಡ್ತಾನೆ, ಇದ್ರ ಮೇಲೂ ನನ್ನ ಒಂದು ಇಚ್ಛೆ ಏನಿದೆ ಅದನ್ನು ನೋಡ್ತಾನೆ. ನಮಗೆ ಯಾವಾಗ ಎಂಡ್ ಮೂಮೆಂಟಲ್ಲಿ, ಫೈನಲ್ ಮೂಮೆಂಟಲ್ಲಿ ನಾನು ಯಾವುದನ್ನ ಒಂದು ಯೋಚನೆ ಮಾಡ್ತೀನಲ್ಲ, ಏನನ್ನು ನಾನು ಒಂದು ಮೆಮೊರಿಗೆ ಬರುತ್ತಲ್ಲ, ಒಂದು ಇಚ್ಛೆ ಪಡ್ತೀನಲ್ಲ, ಅದೇ ಅಲ್ಟಿಮೇಟ್ ಆಗಿರುತ್ತೆ. ಅಂಥ ಒಂದು ಅಲ್ಟಿಮೇಟ್ ಇಚ್ಛೆನ ಭಗವಂತ ಏನು ಮಾಡ್ತಾನೆ, ಪೂರೈಸ್ತಾನೆ. ಸೊ ನಮ್ಮ ಒಂದು ನೆಕ್ಸ್ಟ್ ಲೈಫು ಡಿಸೈಡ್ ಆಗೋದು ಬರೀ ಬ್ಯಾಂಕ್ ಬ್ಯಾಲೆನ್ಸಿಂದ ಅಷ್ಟೇ ಅಲ್ಲ, ನನ್ನ ವಿಶ್ಯಿಂದನೂ. ನಾನೇನು ಇಷ್ಟಪಡ್ತೀನಿ, ಇಚ್ಛೆ ಪಡ್ತೀನಿ, ಅದರಿಂದನೂ ಆಗುತ್ತೆ. ನಾನು ಏನು ಇಚ್ಛೆ ಪಡಬೇಕು ಅನ್ನೋದಕ್ಕೆ ನಾವು ಸರಿಯಾಗಿ ಪ್ರಿಪೇರ್ ಆಗಲಿಲ್ಲ ಅಂದರೆ ನಮಗೆ ಇಚ್ಛೆಗಳು ಏನೇನೋ ಬರುತ್ತೆ. ನಾನು ಸಾಕಿರೋ ನಾಯಿನೂ ಬರುತ್ತೆ, ಇಲ್ಲ ಪಕ್ಕದ ಮನೆಯವರು ಬರ್ತಾರೆ, ಎಲ್ಲನೂ ಬರುತ್ತೆ. ಅದು ಏನು ಬರುತ್ತೋ ಆ ಜನ್ಮನ ತಗೊಳ್ತೀವಿ, ಅಷ್ಟೇ ಆಗೋದು. ಎಂ ವಾಪಿ ಸ್ಮರಣ್ ಭಾವನ್ ತ್ಯಜಚ್ಯಂತೆ ಕಲೇವರಂ. ನಾನು ಸಾಯ್ಬೇಕಾದ್ರೆ ಯಾವ ಒಂದು ಭಾವದಲ್ಲಿ ನಾನು ಸಾಯ್ತೀನೋ ಆ ಒಂದು ಜನ್ಮ ನಿನಗೆ ಸಿಕ್ಕುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಆ ರೀತಿ ನಮಗೆ ಎಕ್ಸಾಮಿನೇಷನ್ನು ಕಂಡಕ್ಟ್ ಆಗುತ್ತೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ. ಸೊ ಈ ರೀತಿ ನಾವು ಈ ಜೀವನನ ಮಾಡ್ತಾ ಇರೋದು. ಸೊ ಇದು ಕಾಲದ ಬಗ್ಗೆ. ಸಮಯ ಆಗ್ತಾ ಇದೆ ಎಷ್ಟು ಈಗೆಲ್ಲರಿಗೂ. ಈಗ ಸ್ವಲ್ಪ ಒಂದು ಭೂಮಿ ಇದೆಯಲ್ಲ, ಏನು ನ್ಯೂ ಇಯರ್, ಹೊಸ ವರ್ಷ ಬರ್ತಾ ಇದೆ, ಎಲ್ಲರೂ ಕುಣಿದು ವೆಲ್ಕಮ್ ಮಾಡಬೇಕು. ನಮ್ಮ ಬರ್ಡೇಗಳನ್ನ ಯಾವ ರೀತಿ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ಕೊಂಡು ಮಾಡ್ತೀವಿ. ಆ್ಯಕ್ಚುಲಿ ಹಂಗಂದ್ರೆ ಏನು, ಅಷ್ಟು ಅತ್ಯಮೂಲ್ಯವಾದಂಥ ಗಳಿಗೆಗಳು ನಿನ್ನ ಜೀವನದಿಂದ ಕಳೆದೋಯ್ತು. ನಿನ್ನ ಜೀವನದಲ್ಲಿ ಓಕೆ 80 ವರ್ಷ ಇತ್ತು, ಅದರಲ್ಲಿ 1 ವರ್ಷ ಕಳೆದೋಯ್ತು ಅಂದ್ರೆ ಅದನ್ನೇನು ಮಾಡ್ತೀವಿ, ಸೆಲೆಬ್ರೇಟ್, ನ್ಯೂ ಇಯರ್ ಅಂತ. ನಮಗೆ ಆ್ಯಕ್ಚುಲಿ ಜ್ಞಾನ ಇಲ್ಲ ಅಂದರೆ ಈ ರೀತಿ ಆಗೋದು. ಸೊ ಯೂಶಲಿ ಹೊಸ ವರ್ಷನ ಏನು ಮಾಡ್ತೀವಿ, ಹೊಸ ವರ್ಷ ಬಂದಿದ ತಕ್ಷಣ ಏನೋ ಒಂಥರ ಏನೇನೋ ರೆಸಲ್ಯೂಷನ್ ಮಾಡ್ಕೊಳ್ಳೋಣ, ಹೊಸದಾಗಿ ಏನಾದರೂ ಮಾಡೋಣ. ಫಸ್ಟ್ ಆಫ್ ಆಲ್ ಕುತ್ಕೊಂಡು ಯೋಚನೆ ಮಾಡಿ ನೋಡಿ, ಕ್ಯಾಲೆಂಡರ್ ಚೇಂಜ್ ಆಗೋದು ಬಿಟ್ಟು ಹೊಸದಾಗಿ ಬೇರೆ ಏನಾದರೂ ನಮ್ಮ ಲೈಫಲ್ಲಿ ಚೇಂಜ್ ಆಗುತ್ತಾ? ಏನೂ ಆಗಲ್ಲ. 1000 ರೆಸಲ್ಯೂಷನ್ಗಳು ಹಾಕೊಂತೀವಿ, ಒಂದೂ ಮಾಡಲ್ಲ. ಯಾಕೇಳಿ, ನಾವು ಅದನ್ನು ನಮ್ಮ ಮನಸ್ಸನ್ನು ಆ ರೀತಿ ಮೇಯಕ್ಕೆ ಬಿಟ್ಬಿಟ್ಟಿದ್ದೀವಿ. ಅದು ಅದೇ ರೀತಿನೇ ಮೇಯೋದು. ಅದು ಬೇರೆ ಏನೂ ಮಾಡೋಕ್ಕಾಗಲ್ಲ. ಗಾರ್ಬೇಜೇ ಔಟ್ ಆಗೋದು, ಗೀಗೋ ಪ್ರಾಸೆಸ್ಸೇ ಆಗೋದು, ಬೇರೆ ಇನ್ನೇನು ಆಗಲ್ಲ. ಅದು ಆ ರೀತಿ ಅದು ಮೋಲ್ಡ್ ಆಗಿಬಿಟ್ಟಿದೆ. ನಾವೇನೇ ರೆಸಲ್ಯೂಷನ್ ಮಾಡ್ಕೊಂಡ್ರು ಅದು ಯಾವುದೂ ನಿಲ್ಲಲ್ಲ. ಯಾಕೆ, ಅದಕ್ಕೆ ಆ ರೀತಿ ಅದನ್ನು ತಿನ್ಸಿ ಕೊಬ್ಬಿಸ್ಬಿಟ್ಟಿದ್ದೀವಿ ನಮ್ಮ ಮನಸ್ಸನ್ನು. ಅದು ನಮ್ಮ ಯಾವ ಮಾತನ್ನು ಕೇಳಲ್ಲ. ನೀನು ಏನೇನು ರೆಸಲ್ಯೂಷನ್ ಬರ್ಕೊತೀಯೋ ಬರ್ಕೊಳ್ಳೋ, ನಿನ್ನ ಹತ್ರ ಏನು ಮಾಡಿಸ್ಬೇಕೋ ಅದನ್ನೇ ಮಾಡಿಸ್ತೀನಿ ಅಂತ ಅದು ನಮ್ಮ ಮೇಲೆ ಪ್ರಭಾವವನ್ನು ಬಿಡ್ತಾ ಇರುತ್ತೆ. ನಾವು ಆ್ಯಕ್ಚುಲಿ ಒಳ್ಳೆ ಒಂದು ಸಿಚುವೇಶನಲ್ಲಿ ಇದ್ದೀವಿ. ಈ ಒಂದು ನ್ಯೂ ಇಯರ್ ರೆಸಲ್ಯೂಷನ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನಿಮಗೆ ಏನಂತ ಮಾಡಿ, ಈ ಭಗವದ್ಗೀತೆನ ಓದ್ತೀನಿ ಅಂತ ಮಾಡಿ. ಆವಾಗ ನಿಮ್ಮ ಜೀವನದಲ್ಲಿ ಹೊಸದು ನ್ಯೂ ಅನ್ನೋದು ಏನಾದರೂ ಬರುತ್ತೆ. ಇಲ್ಲ ಅಂದರೆ ಎಲ್ಲ ಓಲ್ಡೇ, ಎಲ್ಲ ಇನ್ನೊಂದು ವರ್ಷ ಹಳೇದಾಗಿರೋದೆ ಅಲ್ಲಿರೋದು.
ನೀವು ಅಷ್ಟೇ, ನಿಮ್ಮ ಮನೆಯವರು ಅಷ್ಟೇ. ಒಂದು ವರ್ಷ ಹೊಸದಾರಾಗಲಿಲ್ಲ, ಒಂದು ವರ್ಷ ಎಲ್ಲ ಓಲ್ಡ್ ಏಜ್ ಮಾತ್ರ ಇರೋದು. ನೀವು ಅಂತ ಏನಾದರೂ ರೆಸಲ್ಯೂಷನ್ ಮಾಡಿದ್ರೆ ಏನು ಮಾಡಿ, ಈ ಭಗವದ್ಗೀತೆನ ಓದ್ತೀನಿ, ಇದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಅಂತ ಮಾಡಿ. ಸೊ ಹೊಸ ವರ್ಷದ ಮೊದಲನೇ ವಾರದಿಂದನೇ ಚಾಪ್ಟರ್ ನಂಬರ್ 1 ಶ್ಲೋಕ ನಂಬರ್ 1 ನಾವು ಶುರು ಮಾಡೋಣ. ನಾವು ಇದನ್ನು ಲಿಂಕ್ ಮಾಡಬೇಕು ಅಂದರೆ ಮೊದಲನೇ ಕ್ಲಾಸಲ್ಲಿ ಯಾವೊಂದು ಕತೆ ಹೇಳಿದ್ದೆ? ಯಾರ ಕತೆ ಹೇಳಿದ್ದೆ? ಗರುಡನ ಕತೆ ಹೇಳಿದ್ದೆ, ನೆನಪಿದ್ಯಾ? ಆ ಗರುಡ ಏನು ಮಾಡ್ತಿದ್ದ? ಅಕಸ್ಮಾತ್ ಗರುಡ ಹೋಗಿ ಗೋಳಿಯ ಒಂದು ಜೀವನ ಮಾಡ್ತಾ ಇದ್ದ. ಅವನಿದ್ದಿದ್ದಲ್ಲಿ ತಿಪ್ಪೆಯಲ್ಲಿ ತಿಂತಾ ಇದ್ದಿದ್ದಲ್ಲಿ ತಿಪ್ಪೆಯಲ್ಲಿ ಹಾಯ್ಕೊಂಡು ತಿಂತಾ ಇದ್ದ. ಹೌದು ತಾನೆ? ನೀವೆಲ್ಲರೂ ಅನ್ಕೋಬೋದು 5 ಕ್ಲಾಸ್ ಆಯಿತು, ಏನೇನೋ ತಲೆಯಲ್ಲಿ ಹುಳ ಬಿಟ್ಟರು, ಸಾಕಪ್ಪ ಸಾಕು ಅಂತ. ಆದರೆ ಇದನ್ನು ಆ್ಯಕ್ಚುಲಿ ನಾವು ಮಾಡಿದ್ದು ಏನಕ್ಕೆ ಅಂದರೆ, ಇರೋವಂಥ ಒಂದು ರಿಯಾಲಿಟಿನ ಫಸ್ಟ್ ತಿಳ್ಕೊಳ್ಳಿ. ಗರುಡ ಫಸ್ಟ್ ಏನು ತಿಳ್ಕೊಬೇಕು? ಫಸ್ಟ್ ಕ್ಲಾಸ್ ಏನು? ನಾನು ಕೋಳಿ ಅಲ್ಲ, ನಾನ್ಯಾರು? ಗರುಡ. ಅದನ್ನು ತಿಳ್ಕೊಬೇಕು. ಎರಡನೇ ಕ್ಲಾಸು, ನಾನಿರೋದು ತಿಪ್ಪೆಯಲ್ಲಿ ಹಾಯ್ಕೊಂಡು ತಿನ್ನೋದಕ್ಕಲ್ಲ. ಕರ್ಮ, ನಾನು ಮಾಡಬೇಕಾಗಿರೋಂಥ ಕೆಲಸ ಬರೀ ತಿಪ್ಪೆಯಲ್ಲಿ ಹಾಯ್ಕೊಂಡು ತಿನ್ನೋದಲ್ಲ. ನನ್ನ ಕೆಲಸ ಏನು? ಆಕಾಶದಲ್ಲಿ ಮೇಲ್ಗಡೆ ಹಾರೋದು. ನಾನು ಮಾಡೋವಂಥ ಕರ್ಮ ಕೆಲಸ ಅದು ನನ್ನ ಒಂದು ಡೆಸ್ಟಿನಿನ ಡಿಫೈನ್ ಮಾಡುತ್ತೆ. ಆಮೇಲೆ ನಾನಿರೋವಂಥ ಒಂದು ಜಾಗ ಹೆಂಗಿದೆ? ಏನದು? ತಿಪ್ಪೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರಕೃತಿ, ಈ ಒಂದು ಭೌತಿಕ ಪ್ರಪಂಚ ಇದು ಹಿಂಗೆ ಇರೋದು, ಈ ರೀತಿ ಆವರಣಗಳೇ ಇರೋದು, ಈ ರೀತಿ ಗುಣಗಳೇ ನನ್ನ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದನ್ನು ಫಸ್ಟ್ ನಾನು ತಿಳ್ಕೋಬೇಕು. ನಾನಿರೋದು ತಿಪ್ಪೆಲೆ. ಆವಾಗ ಏನು ಮಾಡ್ಬೋದು? ಆ ಒಂದು ಗರುಡ ಗುರುವಿನ ಸಹಾಯದಿಂದ ಏನು ಮಾಡ್ಬೋದು? ಅವನಿಗೆ ಆ ಒಂದು ಜ್ಞಾನ ಅನ್ನೋದು ಬಂದರೆ ಅವನ ಸಂಗಾತಿಗಳು ಯಾರು ಅಂದರೆ ಆಕಾಶದಲ್ಲಿ ಯಾರು ಆಡ್ತಾ ಇರ್ತಾರಲ್ಲ, ಆ ಒಂದು ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತೀವಿ. ಆವಾಗ ನಾವೇನು ಮಾಡ್ಬೋದು? ತಿಪ್ಪೆಯಿಂದ ಆಕಾಶಕ್ಕೆ ಹಾರೋದಕ್ಕೆ ಹೋಗ್ಬೋದು. ಸೊ ಈಗ ನಮ್ಮೆಲ್ಲರ ಹತ್ರ ಚಾಯ್ಸ್ ಇದೆ. ನ್ಯೂ ಇಯರ್ ಬೇರೆ, ಇಯರ್ ಎಂಡ್ ಇದು, ರೆಸಲ್ಯೂಷನ್ ಮಾಡೋದಕ್ಕೆ. ಗರುಡ ನಾವೆಲ್ಲರನ್ನು ಅದನ್ನಂತೂ ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಆದರೆ ಇರೋದಲ್ಲಿ ಕೋಳಿಗೂಡಲ್ಲಿ ವಾಸ ಮಾಡ್ತಾ ಇರೋದು, ತಿಪ್ಪೆಯಲ್ಲಿ ತಿಂತಾ ಇರೋದು, ತಿಪ್ಪೆಯಲ್ಲಿ ಹಾಯ್ಕೊಂಡು ತಿಂತಾ ಇರೋದು. ಓಕೆ, ಇದರಿಂದ ಹೊರಗಡೆ ಬರಬೇಕಾ? ಹೊಸ ಜೀವನನ ಮಾಡಬೇಕಾ? ಇಲ್ಲ ಅದೇ ಜೀವನನ ಮಾಡಿಕೊಂಡು ಅಲ್ಲೇ ಹಾಯ್ಕೊಂಡು ತಿನ್ಕೊಂಡು ಕಡೆಗೆ ನನ್ನ ದೇಹನ ಹಾಗೆ ಬಿಡಬೇಕಾ ಅನ್ನೋದನ್ನು ನಾವುಗಳು ಡಿಸೈಡ್ ಮಾಡಿಬಿಟ್ಟು ಇದನ್ನು ರೆಸಲ್ಯೂಷನ್ ಬರೀರಿ. ನಾನೇನಂತ ಬರೀಬೇಕು? ನಾನಿರೋದು ಆಕಾಶದಲ್ಲಿ ಹಾರಾಡೋದಕ್ಕೋಸ್ಕರ. ನನ್ನ ನಿಜವಾದ ಸ್ವರೂಪ ಏನೋ ಸಚ್ಚಿತ್ ಆನಂದ ಸ್ವರೂಪ. ನಾನು ಟೆಂಪ್ರರಿ ಅಲ್ಲ, ಪರ್ಮನೆಂಟ್. ನಾನು ಇಗ್ನೋರೆನ್ಸಲ್ಲಿಲ್ಲ, ಫುಲ್ ಆಫ್ ನಾಲೆಜಲ್ಲಿರೋನು. ನಾನು ಅನಾಥ ಅಲ್ಲ, ನಾವು ಯಾರೂ ಅನಾಥರಲ್ಲ. ನಮಗೆ ತಂದೆ ತಾಯಿ ಇದ್ದಾರೆ, ನಮ್ಗೆಲ್ಲರಿಗೂ ಮನೆ ಇದೆ. ಅಲ್ಲಿಗೆ ಹೋಗೋದನ್ನ ತಿಳ್ಕೊಳ್ಳೋದೇ ನಮ್ಮ ಜೀವನದ ಗುರಿಯಾಗಿಸ್ಕೊಂಡು, ಅದು ನಮ್ಮ ರೆಸಲ್ಯೂಷನ್. ಆದರೆ ಗರುಡನಿಗೆ ಒಂದು ಹೊಸ ಬೆಳಕು, ನ್ಯೂ ಇಯರ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಅದೆಲ್ಲ ಓಲ್ಡು ಎಲ್ಲ ಒಂದೊಂದೇ ಹಳೇದಾಗ್ತಾ ಇರತ್ತೆ. ಕಡೆಗೆ ಕಾಲದ ಪ್ರಭಾವದಲ್ಲಿ ದೇಹವನ್ನು ಸಹ ನಾವು ಬಿಡ್ತಾ ಹೋಗ್ತೀವಿ. ಇದನ್ನೇ ಆ್ಯಕ್ಚುಲಿ ಪುರಂದರದಾಸರು ಹೇಳ್ತಾರೆ, ಅಂಜಬೇಡ ಬೆಡವೆಲ ಜೀವ ಭವಭಂಜನ ಹರಿಶರಣರ ಕಾವ ಅಂತ. ನೀನು ಭಯ ಪಟ್ಕೋಬೇಡ,
ಭಗವಂತ ನಾವು ಅವನಿಗೆ ಶರಣಾದರೆ ಸಾಕು, ಅವನು ನಮ್ಮನ್ನು ಕಾಪಾಡ್ತಾನೆ. ಬ್ಯೂಟಿಫುಲ್ ಕೀರ್ತನೆ ಇದು. ಬಂದಷ್ಟರಿಂದಲೇ ಬಾಳಿಕೋ, ಬಲು ಸಂದೇಹ ಬಂದಾಗ ಕೇಳಿಕೋ, ನಿಂದಾಸ್ತುತಿಗಳನ್ನು ತಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ. ಸಿಂಪಲ್ ರೂಲ್. ನಿನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಬಾಳು. ನಿನಗೇನು ಕೊಡಬೇಕೋ ಭಗವಂತನಿಗೆ ಗೊತ್ತಿದೆ. ಇಲ್ಲಿ ಯಾರನ್ನು ತಿನ್ನಕ್ಕಿಲ್ದಿರ ಯಾರೋ ಸಾಯೋ ಅಂತ ಪರಿಸ್ಥಿತಿಯಲ್ಲಿ ಯಾರೂ ಇರಲ್ಲ. ತಿಂದ ಮೇಲೆ ಒಳಗಡೆ ಏನಾಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆ ಟೇಸ್ಟು ಇವೆಲ್ಲ ಇಲ್ಲಿಂದ ಇಲ್ಲಿ ಬಿತ್ತಲ್ಲ, ಇಲ್ಲಿಂದ ಇಲ್ಲಿ ಹೋಗೋ ಅಷ್ಟೇ ಕ್ಷಣ ಮಾತ್ರನೇ. ಅದು ಪಿಜ್ಜಾ ಬರ್ಗರ್ ಹೋಗ್ತಾ ಇದೆಯಾ ಇಲ್ಲ ರಾಗಿ ಮುದ್ದೆ ಹೋಗ್ತಾ ಇದೆಯಾ ನಿಮ್ಗೆ ಏನೂ ಗೊತ್ತಾಗಲ್ಲ. ಆಮೇಲೆ ಒಳಗಡೆ ಹೋದ್ಮೇಲೆ ಇರೋದ್ರಲ್ಲಿ ಏನು ಮಾಡ್ತಾನೆ, ನಾವು ಭಗವಂತ ಏನು ಕೊಟ್ಟಿದ್ದಾನೆ ಅದರಲ್ಲಿ ನಾವು ಬಾಳೋದನ್ನು ಕಲಿಬೇಕು. ಸಂದೇಹ ಬಂದಾಗ ಏನು ಮಾಡಬೇಕು? ಕೇಳಿ ತಿಳ್ಕೋಬೇಕು. ಗುರು ಹಿರಿಯರಿಂದ ಕೇಳಿ ತಿಳ್ಕೋಬೇಕು. ಇದನ್ನು ತಿಳ್ಕೊಂಡಿರೋವಂಥವ್ರು ಗುರುಗಳು ಇದ್ದಾರೆ, ಈಗಲೂ ಇದ್ದಾರೆ. ಅಂಥವ್ರ ಹತ್ರ ಕೇಳಿ ತಿಳ್ಕೋಬೇಕು. ನಮಗೆ ದಾರಿ ತೋರಿಸ್ತಾರೆ. ಇದಲ್ಲ ಕಣ, ಹಿಂಗೋಗು, ಎಕ್ಸಾಮಲ್ಲಿ ಚೆನ್ನಾಗಿ ಬರೀತೀಯ ಅಂತ ಹೇಳ್ತಾರೆ. ಅದನ್ನು ಕೇಳಿ ತಿಳ್ಕೋಬೇಕು. ನಿಂದಾಸ್ತುತಿಗಳನ್ನು ತಾಳ್ಕೋಬೇಕು. ಯಾಕೇಳಿ ಪ್ರತಿಯೊಬ್ಬರೂ ಜಲಸೆ ಈ ಪ್ರಪಂಚದಲ್ಲಿ. ಪ್ರಪಂಚ ಇರೋದೇ ಮತ್ಸರದಿಂದ. ಎಲ್ಲರೂ ಎಲ್ಲರ ಮೇಲೆ ಹೊಟ್ಟೆ ಕಿಚ್ಕೊಟ್ಟು ಪಟ್ಕೊಂಡೇ ನಾವು ಜೀವನ ಮಾಡ್ತಾ ಇರೋದು. ಹಿಂಗಿರೋದ್ರಿಂದ ಎಲ್ಲರೂ ಬಂದ್ಬಿಟ್ಟು ನಿಮಗೆ ನೀನು ತುಂಬ ಒಳ್ಳೆಯವನು ಅಂತ ಸದಾ ಯಾವತ್ತೂ ಹೇಳಲ್ಲ. ಇವತ್ತು ಹೇಳ್ತಾರೆ, ನಾಳೆ ಅವರೇ ತೆಗಳ್ತಾರೆ. ಇನ್ನೇನೋ ಅಂತಾರೆ, ಇನ್ನೇನೋ ಅಂತಾರೆ, ಇನ್ನೇನೋ ಅಂತಾರೆ. ಇದು ಯಾವುದೊಂದು ನೀನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾಳ್ಕೋ ಅಷ್ಟೇ. ತಾನ್ ತಿತಿಕ್ಷಸ್ವ ಭಾರತ, ಸಹಿಸ್ಕೋ. ಆಮೇಲೆ ಗೋವಿಂದ ನಿನ್ನವನು ಅಂತ ಹೇಳ್ಕೊ. ನೀನೇನೇ ಕೆಲಸ ಮಾಡಿದ್ರು ಮಾಧವನಿಗೆ ತನುಮನ ಮೆಚ್ಚು. ನೀನು ಮಾಡೋಂಥ ಕೆಲಸ ಯಾವುದಿರಬೇಕು? ಆ ಒಂದು ಮಾಧವನಿಗೆ ಖುಷಿ ಕೊಡೋಂಥ ಕೆಲಸವನ್ನು ಮಾಡಬೇಕು. ಕಾಮ ಕ್ರೋಧಾದಿಗಳ ಕಲಿಮಲ ಕೊಚ್ಚು. ನಮ್ಮಲ್ಲಿರೋಂಥ ಈ ಒಂದು ಅರಿಷಡ್ ವರ್ಗಗಳಿದೆಯಲ್ಲ, ಅದರ ವಿರುದ್ಧ ನೀನು ಹೋರಾಟ ಮಾಡು. ಬೇರೆನಲ್ಲಿ ಬೀದಿನಲ್ಲಿ ಪಕ್ಕದಲ್ಲಿ ಮನೇಲಿರೋರ ಹತ್ರ ಜಗಳ ಮಾಡ್ತೀನಿ, ಇರೋರ ಹತ್ರ ಎಲ್ಲ ನಾನು ಎಗರಾಡ್ತೀನಿ, ಆವಾಗ ನಾನು ದೊಡ್ಡವನು ಅಂತ ತೋರಿಸ್ಕೊತೀನಿ. ಅದಲ್ಲ, ನಿನ್ನ ಒಳಗಡೆ ಇದ್ದಾರಲ್ಲ ಶತ್ರುಗಳು, ಅವರ ಮೇಲೆ ನೀನು ಅಂಥ ಒಂದು ಕಲಿಮಲ, ಕಲಿಯುಗದ ಈ ಒಂದು ಮಲ ಅಂದ್ರೇನು? ಕಲ್ಮಶ. ಇದನ್ನು ನೀನು ಕೊಚ್ಚಾಕು. ಮೋದದಿ ತವತೀರ್ಥನವೇ ಹೆಚ್ಚು. ಅಂದರೆ ನಾವು ಏನನ್ನ ಇಷ್ಟಪಡಬೇಕು, ಅದೇನದು? ಭಗವಂತನ ಒಂದು ನುಡಿ ಏನಿದೆ ಇಂಥ ಭಗವದ್ಗೀತೆ, ಇದನ್ನು ನೀನು ಇಷ್ಟಪಡು. ಆಮೇಲೆ ಮಾಯಾವಾದ ಮತಕ್ಕೆ ಬೆಂಕಿಯ ಹಚ್ಚು. ಅಂದರೆ ಈ ಒಂದು ಆಧ್ಯಾತ್ಮಿಕತೆಯಲ್ಲೂ ಒಂದು ಮತ ಇದೆ, ಅದೇನದು? ನಾನೇ ದೇವರು ಅಂತ ಮೆರೆಯುವಂಥವ್ರು. ಇದೆಲ್ಲ ಪಾಪ ಓದ್ತಾರೆ, ಭಗವದ್ಗೀತೆನೂ ಓದ್ತಾರೆ, ಎಲ್ಲನೂ ಮಾಡ್ತಾರೆ. ಕಡೆಗೆ ನಾವೇ ದೇವರು ಅನ್ನೋದನ್ನು ಸಹ ಹೇಳ್ಕೊಡ್ತಾರೆ. ಕಡೆಗೆ ಆ ಒಂದು ನಾವೇ ದೇವರು, ಈ ಮಾಯೆ ಒಳಗಡೆ ಬರ್ತೀವಿ ಅಂತ ಹೇಳ್ಕೊಡ್ತಾರೆ. ನಾನು ದೇವರಾಗಿದ್ದರೆ ಮಾಯೆ ಒಳಗಡೆ ಏನಕ್ಕೆ ಬರ್ತೀವಿ? ಅದಕ್ಕೆ ಅಂಥವ್ರನ್ನ ನಾವು ಏನಂತ ಕರಿತೀವಿ? ಮಾಯಾವಾದಿಗಳು ಅಂತ ಕರಿತೀವಿ. ಅಂತ ಮಾಯಾವಾದಿ ಮತಕ್ಕೆ ಬೆಂಕಿಯ ಹಚ್ಚು. ಪರವನಿತೆಯ ರಾಶಿಯ ಬಿಡು, ನೀ ಹರಿಸರ್ವೋತ್ತಮನೆಂದು ಕೊಂಡಾಡು. ಪರಮಾತ್ಮನ ಧ್ಯಾನವ ಮಾಡು, ನಮ್ಮ ಸಿರಿ ಪುರಂದರ ವಿಠಲನ ನೀನು ನೋಡು. ಇಷ್ಟೇ ನಾವು ಮಾಡಬೇಕು. ನಾವು ಯಾವಾಗ ನಮ್ಮ ಜೀವನದಲ್ಲಿ ಭಗವಂತನ ಧ್ಯಾನನ ಮಾಡ್ತೀವಿ, ಅವಾಗ ಏನಾಗುತ್ತೆ? ಭಗವಂತನ ನೋಡ್ಬೋದು. ಆ್ಯಕ್ಚುಲಿ ಫೈನಲ್ ಟಾಪಿಕ್ ಅಂತ 5 ನಿಮಿಷ ತಗೊಂಡಿದ್ದನ್ನು ಮುಗಿಸ್ತೀನಿ, ಯಾಕಂದರೆ ಫೈನಲ್ ಆಗಿರೋದ್ರಿಂದ. ನಾವು ಆ್ಯಕ್ಚುಲಿ ಈ ಒಂದು ಪ್ರಾಸೆಸ್ಸಲ್ಲಿ ನಾವೆಲ್ಲರೂ ಯೋಗ ಅಂತ ಕೇಳಿದ್ದೀವಿ. ಯೋಗ ಅಂದ್ರೆ ಏನು? ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಓ ಮಾತಾಜಿ, ವಾ ಸದ್ಯ ಎಕ್ಸಸೈಸ್ ಮಾಡೋದು, ಪ್ರಾಣಾಯಾಮ ಮಾಡೋದು ಅಂತ ಹೇಳ್ತೀರ ಅನ್ಕೊಂಡು. ಯೂಶಲಿ ಅದು ಯೋಗದ ಒಂದು ವಿಧ ಮಾತ್ರ. ಆ ರೀತಿ ಕಂಟ್ರೋಲ್ ಮಾಡಿ. ಯೋಗ ಅಂದರೆ ಏನು?
ಎರಡು ಇದನ್ನ ಸೇರಿಸೋದು. ಅಂದ್ರೆ ಯಾವುದನ್ನ? ಈ ಒಂದು ಕೋಳಿ ಅಂತ ಆ ಒಂದು ಗರುಡ ಪಾಪ ಅಲ್ಲಿದಾನಲ್ಲ, ಅವನನ್ನ ಆಕಾಶದಲ್ಲಿ ಇದಾನಲ್ಲ, ಅವನ ತಂದೆ ಹತ್ರ ಸೇರಿಸೋದು. ಆ ಒಂದು ಪ್ರಾಸೆಸ್ ಏನಿದೆ ಅದು ಯೋಗ. ಸೊ ಭಗವಂತ ಭಗವದ್ಗೀತಾದಲ್ಲಿ ಏನೇನು ಹೇಳ್ತಾನೆ? 4 ಯೋಗಗಳ ಬಗ್ಗೆ ಹೇಳ್ತಾನೆ. ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ. ನೀನು ಕೆಲಸ ಮಾಡಿದ್ರು ಯಾವ ರೀತಿ ಅದನ್ನ ಯೋಗದ ರೀತಿಯಲ್ಲಿ ಮಾಡಬೇಕು. ಕೆಲಸ ಮಾಡಿದ್ದೀನಿ, ಇಷ್ಟು ಮಾಡಿದ್ದೀನಿ, ನನಗೆ ಇಷ್ಟು ಬರಲೇಬೇಕು ಅಂತ ಕುಣಿಯೋದಲ್ಲ. ಇಷ್ಟು ಮಾಡು, ನಿನಗೇನು ಬರಬೇಕೋ ಅದು ಬಂದೇ ಬರುತ್ತೆ, ತೆಪ್ಪಗಿರು. ಅದೇನು ಬರಬೇಕು ಅದು ಬರುತ್ತೆ, ನೀನು ಸೈಲೆಂಟ್ ಆಗಿರೋ ಅಷ್ಟೇ. ಯಾವಾಗಲೂ ವಿಚಲಿತನಾಗಿ ಇಷ್ಟು ಮಾಡಿಬಿಟ್ಟೆ ನಾನು ಬಂದಿಲ್ಲ, ಅಷ್ಟು ಮಾಡಿಬಿಟ್ಟೆ ಬಂದಿಲ್ಲ, ಹಂಗಲ್ಲ. ಯೋಗ ಅಂದ್ರೆ ಏನು? ಮಾಡೋ ಕೆಲಸದಲ್ಲಿ ಭಗವಂತನ ಜೊತೆಲಿಟ್ಕೋ, ಅವನಿಗೆ ಸುತ್ತ ಜೀವನ ಮಾಡು, ಅವನನ್ನ ನಿನ್ನ ಮನೆ ಓನರ್ ಮಾಡಿಬಿಟ್ಟು ಆಮೇಲೆ ಜೀವನ ಮಾಡು. ಅದು ಯೋಗ ಆಗುತ್ತೆ. ಇಲ್ಲಾಂದ್ರೆ ಅಯೋಗಿಗಳಾಗ್ತೀವಿ. ಆಮೇಲೆ ಜ್ಞಾನ, ನಾವು ಪಡ್ಕೊಳ್ಳೋವಂಥ ಜ್ಞಾನ ಪ್ರತಿಯೊಂದು ಏನಾಗಿರಬೇಕು? ಅವನಿಗೆ ಸಂಬಂಧಪಟ್ಟಿರೋದೇ ಆಗಿರಬೇಕು. ಆಮೇಲೆ ಧ್ಯಾನ ಯೋಗ, ನಾವು ಮಾಡುವಂತಹ ಧ್ಯಾನ ತಪಸ್ಸನ್ನು ಅವನ ಮೇಲೇ ಇರಬೇಕು. ಆಮೇಲೆ ಕೊನೆಯದಾಗಿ ಬರೋದು ಅಲ್ಟಿಮೇಟ್ ಆಗಿ ಭಕ್ತಿ ಯೋಗ. ಅಂದರೆ ಭಕ್ತಿ ಅಂದರೆ ಏನು? ಆ್ಯಕ್ಚುಲ್ ಆಗಿ ಭಕ್ತಿ ಅಂದರೆ ಲಿಟ್ರಲಿ ಹೇಳಬೇಕು ಅಂದರೆ ನಮ್ಮ ವರ್ಡ್ಸ್ಗಳಲ್ಲ, ಅದು ಪ್ರೀತಿ. ಆ ಒಂದು ಪ್ರೀತಿನ ಯಾರ ಮೇಲೆ ತೋರಿಸ್ಬೇಕು? ಭಗವಂತನ ಮೇಲೆ ತೋರಿಸ್ಬೇಕು. ಸೊ ಯಾವಾಗ ನಾವು ಅದನ್ನು ವ್ಯಕ್ತಪಡಿಸ್ತೀವಿ ಆವಾಗ ಏನು ಮಾಡ್ತೀವಿ? ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನನ ಪಡ್ತೀವಿ. ನಾವು 4 ಯುಗಗಳ ಬಗ್ಗೆ ತಿಳ್ಕೊಂಡ್ವಲ್ಲ, ಈ ಒಂದು ಯೋಗನ ಯಾವ ರೀತಿ ಒಂದು ನಮ್ಮ ಕಾಲ ಯುಗಗಳ ಮೇಲೆ ಬೇರೆ ಬೇರೆ ಆಗುತ್ತೋ, ಈ ಯೋಗದ ಒಂದು ಮಾದರಿ, ಅದರ ಪ್ರಾಸೆಸ್ಸನ್ನು ಸಹ ಕಾಲದ ಪ್ರಕಾರ ಅದು ಬೇರೆ ಬೇರೆ ಆಗುತ್ತೆ. ಮೆಥಡ್ ಬೇರೆ ಬೇರೆ, ರೆಕಮೆಂಡೆಡ್ ಮೆಥಡ್ಗಳು ಇರುತ್ತೆ. ನಾವು ಯಾವಾಗ ಸತ್ಯಯುಗದಲ್ಲಿ ಇರ್ತೀವಿ ಅಂದರೆ 1,00,000 ವರ್ಷ ನಾವು ಬದುಕ್ತೀವಿ. ಅಲ್ಲಿ ನಾವೇನು ಮಾಡಬೇಕು? ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂದರೆ ಸತ್ಯಯುಗದಲ್ಲಿ ಏನು ಮಾಡಬೇಕಾಗಿತ್ತು? 50,000 ವರ್ಷಗಳ ಕಾಲ ಕುತ್ಕೊಂಡು ನಾನು ತಪಸ್ ಮಾಡಬೇಕಾಗಿತ್ತು. ಯಾಕಂದರೆ 1 ವರ್ಷ ಕಾಲ ಬದುಕ್ತೀನಿ, ಅದರಲ್ಲಿ ಮಿನಿಮಮ್ 50% ನಾನೇನು ಮಾಡಬೇಕು? ಕಠೋರವಾದಂಥ ಒಂದು ತಪಸ್ಸನ್ನು ಮಾಡಬೇಕು. ಆ ರೀತಿ ಮಾಡೋದ್ರಿಂದ ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದು ಸತ್ಯಯುಗಕ್ಕೆ ಆಮೇಲೆ. ಅದೇ 2ನೇ ಯುಗ ತ್ರೇತಾಯುಗಕ್ಕೆ ಬಂದರೆ ಅಲ್ಲಿ ಅತ್ಯಂತ ವೈಭವವಾಗಿರುವಂಥ ಯಜ್ಞ ಯಾಗಾದಿಗಳನ್ನು ಮಾಡೋದ್ರ ಮೂಲಕ ನಾನು ಭಗವಂತನ ಸಾಕ್ಷಾತ್ಕಾರನ ಪಡ್ಕೋಬೋದು. ದ್ವಾಪರ ಯುಗದಲ್ಲಿ ಭಗವಂತನ ವೈಭವವಾಗಿ ವಿಗ್ರಹದ ಆರಾಧನೆಗಳನ್ನು ಮಾಡೋದ್ರ ಮೂಲಕ ಸಾಕ್ಷಾತ್ಕಾರನ ಪಡ್ಕೋಬೋದು. ಆದರೆ ನಾವಿರೋದಲ್ಲಿ ಕಲಿಯುಗ. ಕಲಿಯುಗದಲ್ಲಿ ಕೇವಲ 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 ಭಗವಂತನ ನಾಮಸ್ಮರಣೆಯಿಂದನೇ ಭಗವಂತನ ಸಾಕ್ಷಾತ್ಕಾರನ ಪಡ್ಕೋಬೋದು. ನಾವು ಅನ್ಕೊಂತೀವಿ ನಾವು ಆ್ಯಕ್ಚುಲಿ ಲಕ್ಕಿ, ನಮ್ಗೆ ಎಲ್ಲನೂ ರಿವರ್ಸ್ ಹೊಡಿತಾ ಇದೆ, ಎಲ್ಲನೂ ನನ್ನ ಕೈನಲ್ಲಿಲ್ಲ ಅಂತ ಒದ್ದಾಡ್ತೀವಿ. ಆದರೆ ಈ ಕಲಿಯುಗದಲ್ಲಿ ಯಾರೋ ಮನುಷ್ಯರಾಗಿ ನಾವು ಹುಟ್ಟಿದ್ದೀವಿ, ವಿ ಆರ್ ಲಕ್ಕಿ. ಟೈಮು ನಮ್ಮ ಹತ್ರ ಇದೆ. ನೀವು 50,000 ವರ್ಷಗಳ ಕಾಲ ಕುತ್ಕೊಂಡು ತಪಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಮಲ್ಕೊಂಡು ಬೇಕಾದರೆ ಕೃಷ್ಣ ಅಂದರೆ ಸಾಕು. ಅದಕ್ಕೆ ಪುರಂದರದಾಸರು ಹೇಳಿರೋದು, ಮಲಗಿರಬೇಕಾದ್ರೂ ಕೃಷ್ಣ ಅನ್ನಿ, ಎದ್ದಾಗೋದು ಕೃಷ್ಣ ಅನ್ನಿ, ನಿಂತಾಗೋ ಕೃಷ್ಣ ಅನ್ನಿ, ಕೂತಿದ್ರು ಕೃಷ್ಣ ಅನ್ನಿ, ಅಷ್ಟೇ. ತಿನ್ಬೇಕಾದ್ರೂ ಕೃಷ್ಣ ಅನ್ನಿ. ಇಷ್ಟೇ ಮಾಡಬೇಕಾಗಿದೆ. ಈ ರೀತಿ ಮಾಡೋದು ಏನಾಗುತ್ತೆ? ಭಗವಂತನ ಒಂದು ನಾಮಸ್ಮರಣೆ ಮಾಡೋದ್ರಿಂದಾನೆ ಅವನ ಸಾಕ್ಷಾತ್ಕಾರ ಆಗುತ್ತೆ ಕಲಿಯುಗದಲ್ಲಿ. ನಮಗೆ ಆ್ಯಕ್ಚುಲಿ ನಮ್ಮ ಒಂದು ಈ ಒಂದು ಜನ್ಮದ ಒಂದು ಏನೋ ಪ್ರಾಮುಖ್ಯತೆ ಗೊತ್ತಾಗ್ತಾ ಇಲ್ಲ. ಆದರೆ ಅನೇಕ ದೇವತೆಗಳು ಈ ಭೂಲೋಕದಲ್ಲಿ ಬಂದು ಜನ್ಮನ ತಗೊಳ್ತಾರೆ, ಅವತಾರನ ತಗೊಳ್ತಾರೆ. ಏನಕ್ಕೆ? ಅಷ್ಟು ಈಸಿಯಾಗಿ ಈ ಒಂದು ಕಲಿಯುಗದಲ್ಲಿ ಕೃಷ್ಣ ಕೃಷ್ಣ ಅನ್ನೋದ್ರಿಂದನೇ ನನಗೆ ಎಲ್ಲ ಸಿಕ್ಬಿಡುತ್ತೆ ಅಂತ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಡಲ್ಲ. ಯಾಕಂದರೆ ಈಸಿಯಾಗಿ ಬಂದಿರೋದು, ಫ್ರೀಯಾಗಿ ಬಂದರೆ ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇರಬೇಕಿದೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಎಲ್ಲ ಶಾಸ್ತ್ರಗಳು ಹೇಳಿರೋದು ಕಲಿಯುಗದಲ್ಲಿರೋದು ಒಂದೇ ಧರ್ಮ, ಅದು ಸಂಕೀರ್ತನ ಧರ್ಮ, ಭಗವಂತನ ನಾಮಸ್ಮರಣೆಯ ಧರ್ಮ.
ಇದು ಒಂದನ್ನ ಮಾಡಿದ್ರೆ ಸಾಕು, ನಮಗೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಈಸಿಯೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಮೆಥಡ್ ನಮಗೆ ಈ ಒಂದು ಕಲಿಯುಗದಲ್ಲಿ ಅವೈಲೇಬಲ್ಲು ಇರೋದು. ಸೊ ನಾವು ಸಿಂಪಲ್ ಆಗಿ ಧರ್ಮದಕ್ಕೆ ಇರೋವಂಥ ಒಂದು 4 ಸ್ತಂಭಗಳಿವೆ. ಮೊದಲನೇದು ಯಾವುದು? ಧರ್ಮ ಅಂದರೆ ಅದಕ್ಕೆ 4 ಕಾಲುಗಳಿವೆ. ಮೊದಲನೇ ಕಾಲ ಯಾವುದು? ಯೂಶಲಿ ಎಲ್ಲ ಕ್ಲಾಸಲ್ಲಿ ಅದನ್ನೇ ಹೇಳ್ತಾ ಇರ್ತೀವಿ. ಹಾಂ, ಶುದ್ಧತೆ ಒಂದು. ಎರಡನೇದು ಸತ್ಯ. ಮೂರನೇದು ಸ್ವಚ್ಛತೆ, ಶುದ್ಧತೆ ಎರಡು ಒಂದೇ. ತಪಸ್ಯ. ನಾಲ್ಕನೇದು ಕರುಣೆ. ಈ 4ನ್ನ ಏನೋ ಇದು ಧರ್ಮದ ಆಧಾರ ಸ್ತಂಭಗಳು. ಸೊ ಇದನ್ನು ನಾವೇನು ಮಾಡಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಮಾಡೋದು ಆ್ಯಕ್ಚುಲಿ ಇಷ್ಟೇ. ಈ ಒಂದು ಇಸ್ಕಾನಲ್ಲಿ ಬಂದಿದ ತಕ್ಷಣ ಏನೇನೋ ಹೇಳ್ಕೊಟ್ಬಿಡ್ತಾರೆ. ನಾವೇನೋ ಇಲ್ಲಿ ನಾವು ಫಾಲೋ ಮಾಡೋದು ಈ 4 ತತ್ವಗಳನ್ನೇ ನಾವು ಮಾಡೋದು. ಧರ್ಮದ ಒಂದು ಆಧಾರ ಸ್ತಂಭಗಳಿದೆಯಲ್ಲ, ಇದನ್ನು ನೀನು ಫಾಲೋ ಮಾಡು ಅಂತಲೇ ನಾವಿಲ್ಲಿ ಹೇಳ್ಕೊಡೋದು. ಮೊದಲೇದು ಕರುಣೆ. ಕರುಣೆ ಅಂದರೆ ಏನು? ಬೇರೆ ಒಂದು ಪ್ರಾಣಿಯ ಮೇಲೆ ಅಥವಾ ಮನುಷ್ಯರ ಮೇಲೆ ನಮಗೆ ಕರುಣೆ ಅನ್ನೋದು, ದಯೆ ಅನ್ನೋದು ಇರಬೇಕು. ಯಾವಾಗ ಅದನ್ನು ಕತ್ತರಿಸ್ತೀವಿ ಅಲ್ಲಿ ನನಗೆ ಕರುಣೆ ಇದೆ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೆ ಅದನ್ನು ತಿನ್ಬೇಡ ಅಂತೀವಿ ಅಷ್ಟೇ. ಸಿಂಪಲ್ ಅಷ್ಟೇ ನಾವು ಹೇಳೋದು. ಧರ್ಮದ ಒಂದು ಆಧಾರ ಸ್ತಂಭ ಏನು? ಕರುಣೆ. ಕರುಣೆ ನನಗೆ ಯಾವಾಗಿರುತ್ತೆ ಆವಾಗ ನಾನು ಕೊಲೆ ಮಾಡಲ್ಲ. ನ್ಯಾಚುರಲ್ ಆಗಿ ಏನಿದೆಯೋ ಅದನ್ನು ತಿಂದು ಜೀವನ ಮಾಡ್ತೀನಿ. ಅದಕ್ಕೋಸ್ಕರನೇ ಮಾಂಸಾಹಾರನ ಮಾಡಬಾರ್ದು ಅಂತ ಹೇಳೋದು. ಎರಡನೇದೇನು? ಕರುಣೆ. ತಪಸ್ಯ ಮಾಡಬೇಕು ಅಂದರೆ ಏನಿರಬೇಕು? ನನ್ನ ಮನಸ್ಸು ಸ್ಟಡಿಯಾಗಿರಬೇಕು, ಏಕಾಗ್ರತೆಯಿಂದ ಕೂಡಿರಬೇಕು. ನಾನು ಈ ಒಂದು ತಪಸ್ಸೆನ ಮಾಡಬೇಕು ಅಂದರೆ ಇಲ್ಲಿ ನಾನು ಜೂಜಾಡ್ತೀನಿ, ಸುಳ್ಳು ಹೇಳ್ತೀನಿ, ಈ ರೀತಿ ಮಾಡೋದು ಏನಾಗುತ್ತೆ? ನಮ್ಮ ಮನಸ್ಸು ಚಂಚಲವಾಗಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಅದನ್ನು ಬಿಡಬೇಕು. ಮೂರನೇದು ಸತ್ಯ. ಟ್ರೂತ್ಫುಲ್ನೆಸ್ಗೆ ಅದು ಆ್ಯಕ್ಚುಲಿ ಗ್ಯಾಮ್ಲಿಂಗು. ಕ್ಲೀನ್ಲಿನೆಸ್ಗೆ ಬಂದ್ಬಿಟ್ಟು ಅಂದರೆ ಅನೈತಿಕ ಸಂಬಂಧನ ನಾವು ಮಾಡಬಾರ್ದು. ಅಂದರೆ ನಾವೇನು ಮದುವೆ ಆಗಿರ್ತೀವಿ ಅವ್ರ ಜೊತೆ ಸಂಬಂಧನ ಇಟ್ಕೊಬೇಕು ಹೊರತು ಇಲ್ಲೀಗಲ್ ರಿಲೇಷನ್ಶಿಪ್ಗಳನ್ನ ಇಟ್ಕೋಬೋದು. ಅಲ್ಲೇನಾಗುತ್ತೆ? ಕ್ಲೀನ್ಲಿನೆಸ್ ಅನ್ನೋದು ಹೋಗುತ್ತೆ. ಸೊ ಅದನ್ನು ಮಾಡಬಾರ್ದು. ಆಮೇಲೆ 4ನೇದು ಬಂದ್ಬಿಟ್ಟು ಇಂಟಾಕ್ಸಿಕೇಶನ್. ಅದು ಇವತ್ತು ಸಿಗರೇಟ್ ಸೇದೋದಿರ್ಬೋದು, ಕುಡಿಯೋದಿರ್ಬೋದು, ಇವೆಲ್ಲದರಿಂದ ನಾವೇನಾಗಿರಬೇಕು? ದೂರ ಇರಬೇಕು. ಸೊ ಇಷ್ಟು ಮಾಡಿಕೊಂಡು ಭಗವಂತನ ಜಪ ಮಾಡಿಕೊಂಡು ಭಗವಂತನ ಜ್ಞಾನವನ್ನು ABCDE ಅಂತ ನೆನ್ಪಿಟ್ಕೊಳ್ಳಿ. ಇಷ್ಟನ್ನ ಮಾಡಿದ್ರೆ ಸಾಕು, ನಮ್ಮ ಜೀವನನೇ ಸಾರ್ಥಕ ಆಗುತ್ತೆ. ಎ ಅಂದರೆ ಅಸೋಸಿಯೇಷನ್, ಅಂದರೆ ಭಗವಂತನ ಭಕ್ತರ ಒಂದು ಸಂಘನ ಮಾಡೋದು. ಸೊ ಯಾವಾಗ ನಾವು ಭಕ್ತರ ಸಂಘ ಮಾಡ್ತೀವಿ, ನಮ್ಮ ಆಲೋಚನೆಗಳು ನಾವು ಕೇಳೋದು ಎಲ್ಲನೂ ಅದರ ಪ್ರಕಾರನೇ. ಸೊ ಎ ಅಂದರೆ ಅಸೋಸಿಯೇಷನ್. ಎರಡನೇದು ಬಿ ಅಂದರೆ ಬುಕ್ ಅಂದರೆ ಭಗವದ್ಗೀತಾ ಭಾಗವತವನ್ನು ನಾವು ಪ್ರತಿನಿತ್ಯ ಅಧ್ಯಯನ ಮಾಡೋದು. ಸಿ ಅಂದರೆ ಚಾಂಟಿಂಗ್, ಭಗವಂತನ ನಾಮವನ್ನು ಜಪವನ್ನು ಮಾಡೋದು. ನಾವು ಯಾವಾಗಲೂ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇರ್ತೇವೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಕಲಿಯುಗಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋಂಥ ಒಂದು ಮಹಾಮಂತ್ರ. ಇದನ್ನು ಯಾರು ಬೇಕಾದರೂ ಜಪ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು, ಯಾವ ಕಾಲದಲ್ಲಿ ಬೇಕಾದರೂ ಮಾಡ್ಬೋದು. ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ಸು ಇಲ್ಲ. ಸೊ ಇದರ ಒಂದು ಜಪವನ್ನು ಮಾಡೋದು. 4ನೇದು ಡಿ ಫಾರ್ ಡಯಟ್, ಅಂದರೆ ನಾವು ಸೇವನೆ ಮಾಡುವಂಥ ಪ್ರತಿಯೊಂದು ಏನಾಗಿರಬೇಕು? ಅವನಿಗೆ ಅರ್ಪಿತ ಆಗಿರೋದನ್ನು ನಾನು ಸೇವನೆ ಮಾಡ್ತೀನಿ. ನಾನು ಮಾಂಸವನ್ನು ತಂದು ಅವನಿಗೆ ಅರ್ಪಿತ ಮಾಡಲ್ಲ, ಅದಕ್ಕೆ ಅದನ್ನು ನಾವು ತಿನ್ನಲ್ಲ ಅಷ್ಟೇ. ನಮ್ಮ ಜೀವನದಲ್ಲಿ ಯಾರಿದ್ದಾನೆ? ಕೃಷ್ಣ ಇದ್ದಾನೆ.
ನಾವು ಮಾಡೋಂಥ ಕೆಲಸ ಎಲ್ಲ ಏನಾಗಿರುತ್ತೆ ಅವನ ಮಧ್ಯದಲ್ಲಿ ಇರುತ್ತೆ. 5ನೇದು ಇ ಅಂದರೆ ಎಸೆನ್ಷಿಯಲ್ ಸರ್ವೀಸ್. ನಾವು ಮಾಡೋವಂಥ ಸೇವೆ ಏನಾಗಿರಬೇಕು? ಭಗವಂತನ ಸೇವೆನೇ ಮಾಡಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಆ್ಯಕ್ಚುಲಿ ಈ ಒಂದು 5 ಕ್ಲಾಸ್ಗಳು ನಿಮಗೆ ಓವರ್ ಅಗತ್ಯಾಗಿರುತ್ತೆ. ಟಾಪಿಕ್ಗಳು ಏನಪ್ಪ ಇಷ್ಟೊಂದು ತುಂಬ್ತಾ ಇದ್ದಾರೆ ಅದು ಇದು ಅಂತ. ಜಸ್ಟ್ ಇದು ಇಂಟ್ರಡಕ್ಷನ್ನು. ಇನ್ನು ಮೇಲೆ ಒಂದೇ ಶ್ಲೋಕ ಇಲ್ಲ 2-3 ಶ್ಲೋಕನೇ ತೊಗೊಳ್ತೀವಿ. ಎಷ್ಟು ಹೇಳಬೇಕೋ ಅಷ್ಟನ್ನೇ ಹೇಳ್ತೀವಿ. 700 ಶ್ಲೋಕ ಇದೆ. ನಿಧಾನಕ್ಕೆ ಒಂದೊಂದೇ ಟಾಪಿಕ್ನೇ ಕಲ್ತ್ಕೊಂಡು ಹೋಗೋಣ. ಮುಂದಿನ ಕ್ಲಾಸಿಂದ ಇವನ್ ಬೇರೆ ಹಿರಿಯ ಭಕ್ತರನ್ನು ಸಹ ಕ್ಲಾಸನ್ನು ತಗೊಳ್ತಾರೆ. ಒಂದೇ ಒಂದು ಕಂಟಿನ್ಯೂಟಿ ಇರಲಿ ಅಂತ ನಾನು ಒಬ್ಬನೇ ಇದನ್ನು 5 ವಾರಗಳು ಮಾಡಿದ್ದು. ಮುಂದಿನ ವಾರದಿಂದ ಹಿರಿಯ ಭಕ್ತರನ್ನು ಸಹ ಬರ್ತಾರೆ. ಒಂದು ವಾರದಲ್ಲಿ 1 ಅಥವಾ 2 ಶ್ಲೋಕ ಅಥವಾ 3 ಶ್ಲೋಕ ತಗೊಂಡು ಅದನ್ನು ಯಾವ ರೀತಿ ಶ್ಲೋಕನ ಹೇಳಬೇಕು, ಪ್ರೊನೌನ್ಸ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು, ಅದರ ಪದದ ಅರ್ಥ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು. ಸೊ ಈ ರೀತಿ ನಾವು ನಿಧಾನವಾಗಿ ಭಗವದ್ಗೀತೆನ ಕಲ್ತ್ಕೊಂಡು ಇವೆಲ್ಲ ಸ್ವಲ್ಪ ಹೆವಿ ಡೋಸೇಜ್ ಆಗಿರುತ್ತೆ. ಇದೆಲ್ಲ ಆ್ಯಕ್ಚುಲಿ ನಿಮಗೆ ಮುಂದಕ್ಕೆ ಭಗವದ್ಗೀತೆ ಓದಬೇಕಾದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಕ್ಕೊಂದು ಫೌಂಡೇಶನ್ ಆಗಿ ಇದನ್ನು ಮಾಡಿದಷ್ಟೇ. ಸೊ ಇಲ್ಲಿಗೆ ನಾನು ವಿರಾಮವನ್ನು ಹೇಳ್ತೀನಿ. ನಿಮ್ಗೇನೋ ಪ್ರಶ್ನೆ ಇದ್ದರೆ ಅದನ್ನು 1-2 ಕೇಳಿ. ಆಲ್ರೆಡಿ ಟೈಮು ಆಗೋಗಿದೆ. ಅದಾದಮೇಲೆ ಬೇಕಾದ್ರೆ ನಾನು ಫ್ರೀಯಾಗಿದ್ದಾಗ ಮಾತಾಡ್ತೀನಿ. ಏನೋ ಪ್ರಶ್ನೆ ಇದೆಯಾ? ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ, ನಾನು ಆ ಬ್ರಹ್ಮನಿದಾನ ಪರಬ್ರಹ್ಮ, ಅವನ ಒಂದು ವಿಭಿನ್ನವಾದಂಥ ಒಂದು ಅಂಶ. ನಾನು ಯಾವುದೋ ಒಂದು ತಿಪ್ಪೆಲಿ ಬಿದ್ದಿರೋನಲ್ಲ, ನಾನು ಬಂದಿರೋದನ್ನು ಸಹ ಎಲ್ಲಿಂದ? ಅವನ ಅಂಶ ನಾನು. ಅವನು ನನ್ನ ತಂದೆ ಅಂದರೆ ನಾನು ಅವನ ಮಗ. ಆ ಒಂದು ಬ್ರಹ್ಮನ ಒಂದು ಕ್ವಾಲಿಟಿ ನನ್ನಲ್ಲಿದೆ. ಸೊ ನಾನು ಒಂದು ಜೀವಾತ್ಮ, ಆತ್ಮ ನಾನು. ಸೊ ಅದು ಅವನು ಪರಬ್ರಹ್ಮ, ನಾನು ಬ್ರಹ್ಮ. ಆತ್ಮವನ್ನೇ ಆ್ಯಕ್ಚುಲಿ ಸ್ಯಾನ್ಸ್ಕ್ರಿಟಲ್ಲಿ ಬೇರೆ ಬೇರೆ ಕಾಂಟೆಕ್ಸ್ಟಲ್ಲಿ ಬೇರೆ ಬೇರೆ ವರ್ಡ್ಗಳಿಂದ ಅದನ್ನು ಪ್ರೊನೌನ್ಸ್ ಮಾಡ್ತಾರೆ. ಸೊ ಆ ಒಂದು ಕಾಂಟೆಕ್ಸ್ಟಲ್ಲಿ ಅದು ಆತ್ಮ. ಎಸ್ ಪ್ರಭು. ಮನುಷ್ಯ ಸತ್ತ ನಂತರ ಅವನ ದೇಹನ ನೋಡಿ ಅವನು ಇಂತಹ ಲೋಕಕ್ಕೆ ಹೋಗಿರ್ಬೋದು ಅಂತ ಗೆಸ್ ಮಾಡ್ಬೋದು. ಇದೆಲ್ಲ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಅವನು ಯಾವ ರೀತಿ ಬಿಡ್ತಾನಲ್ವ ಅದರಿಂದ ನಮಗೆ ಒಂದು ಒಂದು ಸಂದೇಶ ಬರ್ಬೋದು ಅವ್ರಿಗೇನಾಗಿದೆ ಅಂತ. ಭಯ ಪೆಟ್ಕೊಂಡು ಬಿಟ್ಟಿದ್ದಾರ, ಖುಷಿಯಾಗಿ ಬಿಟ್ಟಿದ್ದಾರ, ಅದರಿಂದ ಗೊತ್ತಾಗುತ್ತೆ ಅವ್ರಿಗೆ ಸದ್ಗತಿ ಬಂದಿದೆಯಾ ಅಥವಾ ದುರ್ಗತಿ ಬಂದಿದೆಯಾ ಅನ್ನೋದು ಡೆಫಿನೆಟ್ಲಿ ಗೊತ್ತಾಗುತ್ತೆ. ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದಿದ ತಕ್ಷಣ ಗೊತ್ತಾಗುತ್ತೆ ಅವ್ನ ಮುಖ ನೋಡಿದ್ರೆ ಖುಷಿಯಾಗಿ ಬಂದವನ ಹತ್ಕೊಂಡು ಒದ್ದಾಡ್ಕೊಂಡು ಬಂದಿದ್ದಾನ, ಅಯ್ಯೋ ಅನ್ಕೊಂಡು ಬಂದಿದ್ದಾನ ಅಂತ. ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಇವನ್ ರಿಸಲ್ಟ್ ಇದೆ ಅಂತ. ಸೊ ಆ ರೀತಿ ಗೆಸ್ ಮಾಡ್ಬೇಕಷ್ಟೇ. ಅಲ್ಲ, ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾರಲ್ಲ, ಈ ಟೈಮ್ನಲ್ಲಿ ಆತ ಪ್ರಾಣ ಬಿಟ್ಟರೆ ಅವನಿಗೆ ಸ್ವರ್ಗ ಅಥವಾ ಇದೊಂದಿದೆ, ಈ ಟೈಮ್ನಲ್ಲಿ ಬಿಟ್ಟರೆ ಅದು ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಎಸ್ 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 ಇದೆ ಅದೇ ಇದೆ. ಆ ಒಂದು ಯೋಗಿಗಳು ಅದೇ ಡಿಫ್ರೆಂಟ್ 4 ಯೋಗದ ಒಂದು ಪ್ರಾಸೆಸ್ ಇದೆ. ಒಂದೊಂದು ಪ್ರಾಸೆಸ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಬರೀ ಒಂದನ್ನೇ ಹೇಳ್ಬಿಟ್ಟು ಇದನ್ನೇ ಫಾಲೋ ಮಾಡೋ ಅಂತ ಹೇಳಲ್ಲ. ಕೃಷ್ಣ ಏನು ಅಂದರೆ ಅವರು ಜ್ಞಾನನ ಕೊಡ್ತಾರೆ. ಕೊಟ್ಟು ಎಲ್ಲ ಜ್ಞಾನನ ಕೊಟ್ಟ ಮೇಲೆ ಅರ್ಜುನನ ಕೊನೆಯಲ್ಲಿ ಏನು ಹೇಳ್ತಾರೆ? ನಿನಗೆ ಎಲ್ಲ ಜ್ಞಾನ ಕೊಟ್ಟಿದ್ದೀನಿ, ಈಗ ನೀನು ಡಿಸೈಡ್ ಮಾಡು. ನಾನು ಹೇಳಲ್ಲ ನೀನು ಯುದ್ಧ ಮಾಡು ಅಂತ. ನೀನು ಡಿಸೈಡ್ ಮಾಡು, ನೀನು ಯುದ್ಧ ಮಾಡಬೇಕೋ ಬೇಡವಾ ಅಂತ. ಸೊ ಅದೇ ರೀತಿ ಎಲ್ಲ ಯೋಗಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಯೋಗದಲ್ಲಿ ಈ ಪ್ರಾಸೆಸ್ ಇದೆ, ಈ ಪ್ರಾಸೆಸ್ಸಲ್ಲಿ ಈ ರೀತಿನೇ ದೇಹ ಬಿಡಬೇಕು, ಈ ಕಾಲದಲ್ಲಿ ಬಿಡಬೇಕು, ಈ ರೀತಿ ಮೂಗಿಟ್ಕೊಂಡೇ ಬಿಡಬೇಕು, ಈ ರೀತಿನೇ ನಿನ್ನ ಪ್ರಾಣ ಹೋಗಬೇಕು, ಇವೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದೊಂದು ಪ್ರಾಸೆಸ್ಸಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಆ ಮೆಥಡಲ್ಲಿ ಫಾಲೋ ಮಾಡಬೇಕಾದ್ರೆ ಎಸ್ ಆ ರೀತಿನೇ ಬಿಡಬೇಕು. ಬೇರೆ ಮೆಥಡಲ್ಲಿ ಬೇರೆ ಥರ ಬಿಡ್ಬೋದು. ಅಲ್ಟಿಮೇಟ್ ಆಗಿ ಅವರು ಕಲಿಯುಗಕ್ಕೆ ಅಂತಲೇ ಭಕ್ತಿ ಯೋಗನ ಅವರು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ನಮಗೆ ಯಾವ ಕಾಲ ಕರ್ಮ, ನಾವು ಎಲ್ಲಿ ಇದ್ದೀನಿ, ನಾನು ಫೀಮೇಲಾ ಮೇಲಾ ಯಾವುದರ ಒಂದು ಇದು ಇಲ್ಲ, ಯಾವ ದೇಶದಲ್ಲಿದ್ದೀನಿ, ಇದು ಯಾವುದರ ಬಂಧನವೂ ಇಲ್ಲ. ಅಲ್ಲಿರೋದು ಏನೋ ಒಂದೇ ಒಂದು
ಅವನ ಭಕ್ತಿ ಅಷ್ಟೇ. ಅದನ್ನು ಯಾವಾಗ ನಾನು ದೃಢವಾಗಿ ಮಾಡ್ತಾ ಇದ್ದೀನಿ, ನಾನು ಎಲ್ಲೇ ಇದ್ರೂ ಅವನು ಬಂದು ಕರ್ಕೊಂಡು ಹೋಗ್ತಾನೆ ಅಷ್ಟೇ. ಅದೇ ಅಜಮೇಳದ ಮರಣ ಆಗುವಾಗ ಅವ ಬಹಳ ಕೋಲಿಯಾಗಿದ್ದ. ಅಜಮೇಳನ ಎಸ್, ಅವ ಮೃತ್ಯು ಆಗುವಾಗ ಅವನ ಮಗ ನಾರಾಯಣ 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 ಅಂತ ಕರೆದ. ಹೌದು. ಅವನಿಗೇನು ಭಕ್ತಿ ಇರಲಿಲ್ಲ, ಆದರೆ ನಾರಾಯಣ ಅಂತ ಹೆಸರು ಕರೆದ ಅಲ್ಲ. ಕೊನೆಯ ಗಳಿಗೆಯಲ್ಲಿ ಯಮವಿದ್ಯ ದೂತರು ಅವನನ್ನು ಬಿಟ್ಟು ಹೊರಟರು. ಇವರು ಬಿಡಲಿಲ್ಲ, ವಿಷ್ಣುವಿನ ದೂತರು ಅವನನ್ನು ಕೊಂಡೋಗ್ಲಿಕ್ಕೆ ಬಿಡಲಿಲ್ಲ. ಎಸ್. ಸೊ ಇದು ಹೇಳ್ತಾ ಇದ್ದಾರೆ. ಅದು ಹೇಗೆ ಭಾಗವತದಲ್ಲಿ ಹೇಳ್ತಾರೆ. ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದೆ ಅದು. ಎಂ ಎಂ ವಾಪಿ ಸ್ಮರಣ್ ಭಾವನ್ ತಜತ್ಯಂತೆ ಕಲೇವರಂ. ಹೌದು. ನೀನು ಅವನು ಪ್ರಾಣ ಬಿಡಬೇಕಾದ್ರೆ ಅವನ ಬಾಯಲ್ಲಿ ಏನು ಬಂತು? ನಾರಾಯಣ ಅಂತ ಬಂತು. ನಾರಾಯಣ ಅಂತ ಬರಬೇಕಾದ್ರೆ ಅಲ್ಲಿ ಇರ್ಬೇಕಾಗಿದ್ದು ಯಾರು? ವಿಷ್ಣು ದೂತರು. ಯಮದೂತರು ಏನಕ್ಕೆ ಬಂದ್ರು ಅಂತ ಅವ್ರು ಫೈಟ್ ಮಾಡೋದು. ಹೌದು, ಅವ್ರು ಬಿಡಲಿಲ್ಲ. ಸೊ ಅದಕ್ಕೆ ಅವನ ಬಾಯಿನಲ್ಲಿ ಏನು ಬಂತು? ಅವನೇನೇ ಮಾಡಿರ್ಬೋದು. ಅವನ ಬಾಯಿನಲ್ಲಿ ಏನು ಬಂತು? ನಾರಾಯಣ ಅಂತ ಬಂತು. ಅದು ಅವನ ಮೊಮ್ಮಗನ ಹೆಸರೇ ಇರ್ಬೋದು. ಆ ನಾರಾಯಣ ಅಂತ ಒಂದು ಪದ ಏನಿದೆ, ಒಂದು ವರ್ಡ್ ಏನಿದೆ, ಅದು ಭಗವಂತನ ಒಂದು ನಾಮ. ಭಗವಂತನ ನಾಮ ಅವನ ಹೆಸರು ಬಂತು. ಸೊ ಅಲ್ಲಿ ಯಮದೂತರಿಗೆ ಬರಂಗೇ ಇಲ್ಲ. ಎಂ ಎಂ ವಾಪಿ ಸ್ಮರಣ್ ಭಾವನ್. ಅದಕ್ಕೆ ಅಲ್ಲಿ ಬರಬೇಕಾಗಿರೋದು ಯಾರು? ವಿಷ್ಣು ದೂತರು ಬರಬೇಕಾಗಿತ್ತು. ನೀವು ರಾಂಗಾಗಿ ಬಂದಿದ್ದೀರಾ, ವಾಪಸ್ ಹೋಗಿ ಅಂತ ಕಳಿಸಿದ್ರು. ಆದರೆ ನೀವು ಅವ್ರನ್ನ ನೋಡಿದ್ರೆ, ಅವರ ಹಿಂದಿನ ಒಂದು ವೃತ್ತಾಂತನ ನೋಡಿದ್ರೆ, ಅವ್ರು ಆ್ಯಕ್ಚುಲ್ ಆಗಿ ಎಲ್ಲ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದನ್ನು ಅವರು ಆಚರಣೆಯನ್ನು ಸಹ ಮಾಡ್ತಾ ಇರ್ತಾರೆ. ಯೌವನ ಅವಸ್ಥೆಯಲ್ಲಿ ಕೆಲವೊಂದು ಘಟನೆಗಳಿಂದ ಅವರು ದಾರಿ ತಪ್ತಾರಷ್ಟೇ. ಸೊ ಆ ಒಂದು ಕೊನೆಗಳಿಗೆ ಅವ್ರು ರಾಮಾಯಣ ಅಂತ ಹೇಳಿದ ತಕ್ಷಣ ಕರ್ಕೊಂಡು ಹೋಗ್ಬಿಡಲ್ಲ. ಅವ್ರನ್ನ ಏನು ಮಾಡ್ತಾರೆ? ವಾಪಸ್ ಬಿಟ್ಟು ಹೋಗ್ತಾರೆ. ಇನ್ನೊಂದು ಚಾನ್ಸ್ ಕೊಡ್ತಾರೆ, ಸೆಕೆಂಡ್ ಚಾನ್ಸ್ ಅಂತ. ಅವರು ಅವಾಗೇನು ಮಾಡ್ತಾರೆ? ಭಕ್ತಿ ಸೇವೆಯನ್ನು ಮಾಡ್ತಾರೆ. ಅದಾದ ಮೇಲೆ ಅವ್ರು ಭಗವಂತನ ಲೋಕಕ್ಕೆ ವಾಪಸ್ಸು ಹೋಗ್ತಾರೆ. ಸೊ ಇದರಿಂದನೇ ನಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ. ಸೊ ಭಾಗವತ ಅನ್ನೋದು ಪ್ರಾಕ್ಟಿಕಲ್. ಅದು ಇಲ್ಲಿ ಕೊಟ್ಟಿರೋಂಥ ಎಂ ಎಂ ವಾಪಿ ಸ್ಮರಣ್ ಭಾವನ್ ಅಲ್ಲಿ ಯಾವ ರೀತಿ ವರ್ಕ್ ಆಯಿತು ಪ್ರಾಕ್ಟಿಕಲ್ ಆಗಿ ಅಂತ ವಿತ್ ಎಕ್ಸಾಂಪಲ್ ನಮಗೆ ಕೊಟ್ಟಿದ್ದಾರೆ. ಎಸ್ ಮಾತ್ರ ಥ್ಯಾಂಕ್ ಯು ಮಾತಾಜಿ. ನಾನು ಎಲ್ಲರಿಂದ ಏನು ಕೇಳಿದ್ದೀನೋ ಅದನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಅಷ್ಟೇ. ಇದರಲ್ಲಿ ನನ್ನದು ಅನ್ನೋದು ಏನೂ ಇಲ್ಲ. ನಾವು ಆ್ಯಕ್ಚುಲಿ ನಾವು ಈ ಒಂದು ಜ್ಞಾನವನ್ನು ಏನು ಕೊಡ್ತೀವಿ, ಗುರು ಶಿಷ್ಯ ಪರಂಪರೆಯಿಂದ ಏನು ಬರ್ತಾ ಇದೆ, ಗುರುಗಳಿಂದ ನಾವೇನು ಕೇಳಿರ್ತೀವೋ ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಜ್ಞಾನದ ಒಂದು ವಿಧಗಳನ್ನು ಅರ್ಥ ಮಾಡ್ಕೊಂಡಿದ್ವಲ್ಲ, ನಮ್ಮ ಇಂದ್ರಿಯಗಳಿಂದನೂ ನಾನೇನೋ ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಇರಲ್ಲ. ಇಲ್ಲ ನಾನೇನೋ ಒಂದು ಊಹಾತ್ಮಕ ಚಿಂತನೆಯಿಂದ ಗೆಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಇರಲ್ಲ. ಇಲ್ಲಿರೋದೇನೋ ಶಬ್ದ ಪ್ರಮಾಣ ಮಾತ್ರನೇ. ನಮ್ಮ ಗುರುಗಳು ನಮ್ಗೇನು ಹೇಳಿದಾರೋ, ಇಲ್ಲೇನು ಕೇಳಿದ್ಯೋ ಅದು ಬಾಯಲ್ಲಿ ಆಡತ್ತಷ್ಟೇ. ಸೊ ಆ ರೀತಿಯೇ ಜ್ಞಾನ ಅನೇಕ ವರ್ಷಗಳಿಂದ ಬರ್ತಾ ಇದೆ, ಈಗಲೂ ಮುಂದಕ್ಕೆ ಹೋಗುತ್ತೆ. ಕಲಿಯುಗ ಎಷ್ಟಿರೋದು? 4,32,000 ವರ್ಷಗಳು. ಈಗಾಗಿರೋದೆಷ್ಟು? ಕೇವಲ 5,000 ವರ್ಷಗಳು. ಇದರಲ್ಲಿ ಚೈತನ್ಯ ಮಹಾಪ್ರಭು ಬಂದಿರೋದು ಯಾವಾಗ? ಜಸ್ಟ್ 500 ಇಯರ್ಸ್ ಬಿಫೋರು ಈ ಒಂದು ಭಕ್ತಿಯ ಒಂದು ಚಳುವಳಿನ ಶುರು ಮಾಡಿರೋದು. ಈ ಒಂದು ಹರೇ ಕೃಷ್ಣ ಮಹಾಮಂತ್ರನ ನಮಗೆ ಕೊಟ್ಟೆ ಜಸ್ಟ್ 500 ಇಯರ್ಸ್ ಆಗಿದೆ. ನಮ್ಮ ಶಾಸ್ತ್ರದಲ್ಲಿ ಏನು ಗೊತ್ತ ಹೇಳಿರೋದು? 10,000 ಇಯರ್ಸ್ ಇಸ್ ಎ ಗೋಲ್ಡನ್ ಪೀರಿಯಡ್. ಇಲ್ಲಿ ಈ ಒಂದು 10,000 ಇಯರ್ಸು ಭಗವಂತನ ಸಂಕೀರ್ತನೆ ಅನ್ನೋದು, ಜಪ ಅನ್ನೋದು ಯಾರು ಏನು ಮಾಡಿದ್ರೂ ನಿಲ್ಲಲ್ಲ. ಎಲ್ಲ ದೇಶಗಳಲ್ಲಿ ಎಲ್ಲ ಕಡೆ ಅದು ನಡೆದೇ ನಡೆಯುತ್ತೆ. ಸೊ ಅದರ ಒಂದು ಬೆನಿಫಿಟ್ಟು ಎಲ್ಲರೂ ಪಡ್ಕೋಬೋದು. ಅದಕ್ಕೇ ಇದನ್ನು ಸುವರ್ಣ ಯುಗ, ಸುವರ್ಣ ಕಾಲ ಅಂತ ಕರೆಯೋದು. ಆ ಒಂದು ಬೆನಿಫಿಟ್ನ ನಾವು ಪಡ್ಕೋಬೇಕಷ್ಟೆ. ಮುಕ್ಕೋಟಿ ದೇವತೆಗಳು ಅಂದರೆ ಯಾರು? ದೇವತೆಗಳ ಸಂಖ್ಯೆ ಎಷ್ಟಿರಬಹುದು? 33 ಕೋಟಿ ದೇವತೆಗಳು. ನಾನು ಕೇಳಿದಂಗೆ 33 ಕೋಟಿ ದೇವತೆಗಳಿದ್ದಾರೆ. ಒಬ್ಬೊಬ್ಬರಿಗೂ ಒಂದೊಂದು ಪೊಸಿಷನ್ ಇದೆ. ಅವರೆಲ್ಲರೂ ಇರೋದು ಸ್ವರ್ಗ ಲೋಕದಲ್ಲಿ. ಅಲ್ಲಿಂದ ಅವ್ರೇನು ಮಾಡ್ತಾ ಇದ್ದಾರೆ? ಇದನ್ನೆಲ್ಲಾನು ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವೂ ಸಹ ಪುಣ್ಯದ ಒಂದು ಕೆಲಸ ಮಾಡಿಕೊಂಡು ನಾನೂ ಸಹ ದೇವತೆನೂ ಸಹ ಆಗ್ಬೋದು.
ಒಂದು ಯಾವುದೋ ಒಂದು ಪೊಸಿಷನ್ನ ತಗೊಂಡು ಅದನ್ನು ಮೇಂಟೈನು ಸಹ ಮಾಡ್ಬೋದು. ಪುಣ್ಯ ಕಳೆದ ಮೇಲೆ ವಾಪಸ್ಸು ಇಲ್ಲಿಗೆ ಬರ್ಬೋದು. ಸೊ ಆ ರೀತಿ ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ. 14 ಲೋಕಗಳಲ್ಲಿ ಎಲ್ಲಿದ್ರು ಪುನರಾವರ್ತನೆ ಆಗೇ ಆಗುತ್ತೆ. ಎಕ್ಸಾಮ್ ಅನ್ನೋದು ಬಂದೇ ಬರುತ್ತೆ. ಅದು 1 ವರ್ಷಕ್ಕೆ ಬರ್ಬೋದು, ಆ 1 ವರ್ಷ ತುಂಬ ಲಾಂಗ್ ಆಗೂ ಇರ್ಬೋದು, ಬ್ರಹ್ಮನಿಗಿರೋ ಥರ. ಆದರೆ ಎಕ್ಸಾಮು ಬಂದೇ ಬರುತ್ತೆ. ಕರುಣೆ ಮತ್ತು ಕಂಪ್ಯಾಷನ್ ಒಂದೇ ಆಗುವುದು. ಕರುಣೆ ಮತ್ತು ಕಂಪ್ಯಾಷನ್. ಒಬ್ಬ ಸಫರ್ ಆಗ್ತಾ ಇದ್ದಾನೆ, ಅದಕ್ಕಾಗಿ ನಮ್ಮ ಇದು ಹೃದಯ ತುಡಿತದೆ, ಅದು ಕಂಪ್ಯಾಷನ್. ಇದು ಕರುಣೆ ಅಂದರೆ ದಯೆ ತೋರೋದು, ದಯೆ ತೋರೋದು. ಕರುಣೆ ಅಂದರೆ ದಯೆ. ಇದು ಸಹ ಒಂದು ದಯೆ ಇಲ್ಲ. ಹೌದೌದು, ಸೇಮ್. ಪಾರ್ಟ್ ಸಣ್ಣದೊಂದು ಪಾರ್ಟ್. ಎಸ್ ಎಸ್ ಮಾತಾಡಿ. ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾನೇ ಇರುತ್ತೆ ನಮ್ಮದು. ಆದ್ರೂ ನಾವು ಸಾಯವಾಗ ಏನೋ ಒಂದು ಪ್ರಾಣಿನ ಏನೋ ಒಂದು ನೆನೆಸ್ಕೊಂಡು ಆ ಜನ್ಮ ಎತ್ತೀವಿ, ಆಗ ಆ ಬ್ಯಾಲೆನ್ಸ್ ಏನಾಗಲ್ಲ. ಜನ್ಮ ಎತ್ತಿದ ಮೇಲೆ ಆ ಜನ್ಮದಲ್ಲಿ ಎಷ್ಟು ಕಳಿಬೇಕೋ ಅಷ್ಟು ಕಳಿಯುತ್ತೆ. ಮನುಷ್ಯನ ಜನ್ಮ ಬಂದರೆ ಕೆಲವೊಂದು ಸೇರ್ಕೊಳ್ಳುತ್ತೆ. ಪ್ರಾಣಿ ಜನ್ಮಕ್ಕೆ ಏನಾದ್ರು ಹೋದರೆ ಅದು ಆ್ಯಕ್ಚುಲಿ ಒಳ್ಳೇದು, ಬರೀ ಕಳಿಯುತ್ತೆ. ಅಲ್ಲಿ ಹೊಸದು ಆ್ಯಡ್ ಆಗಲ್ಲ. ಅಲ್ಲಿ ಕರ್ಮ ನಿಯಮ ಅನ್ನೋದೇ ಇಲ್ಲ ಪ್ರಾಣಿಗಳಿಗೆ. ಮನುಷ್ಯನ ಜನ್ಮ ಬಂದರೆ ಅದರ ರೆಸ್ಪಾನ್ಸಿಬಲ್ ಪೊಸಿಷನ್ನು ಅಲ್ಲಿ ಆ್ಯಡೂ ಆಗುತ್ತೆ. ಸೊ ಆ ರೀತಿ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಆದರೆ ನಾವು ಯಾವಾಗ ಅವನಿಗೆ ಶರಣಾಗ್ತೀವಿ, ಸರೆಂಡರ್ ಆಗ್ತೀವಿ, ನಮ್ಮ ಜೀವನದಲ್ಲಿ ಅವರನ್ನು ಕರ್ಕೊಂಬಂದು ಅವನ ಒಂದು ಭಕ್ತಿ ಸೇವೆನಲ್ಲಿ ನಾವು ತೊಡಗಿಸ್ಕೊತೀವಿ. ಕೃಷ್ಣ ಏನಂತಾರೆ, ನಾನು ನಿನ್ನ ಎಲ್ಲ ಪಾಪವನ್ನು ನಾನು ತಗೊಳ್ತೀನಿ. ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಅವರು ಎಲ್ಲದನ್ನ ಬರ್ನ್ಔಟ್ ಮಾಡಿಬಿಡ್ತಾರೆ. ನಮ್ಮಲ್ಲಿರೋಂಥ ಎಲ್ಲ ಕರ್ಮದ ಒಂದು ರಾಶಿ ಗುಡ್ಡೆ ಏನಿದೆ ಅದನ್ನು ಏನಾಗುತ್ತೆ, ನಾವು ಹೇಳೋವಂಥ ಒಂದು ನಾಮಸ್ಮರಣೆಯಿಂದ ಅದೆಲ್ಲ ಸುಟ್ಟೋಗುತ್ತೆ, ನಾವು ಕ್ಲೀನ್ ಆಗ್ತೀವಿ. ಸೊ ಅಂಥ ಒಂದು ಪ್ರಾಸೆಸ್ ಇದು. ಆದರೆ ನಮಗೆ ಅದು ಈಸಿಯಾಗಿ ಸಿಗೋದ್ರಿಂದ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಅದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಈ ಭಗವದ್ಗೀತಾ ಕ್ಲಾಸನ್ನು ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿ. ಇದರಲ್ಲಿ ಇನ್ನೂ ಕೂಲಂಕುಷವಾಗಿ ಯಾವಾಗ ಅರ್ಥ ಮಾಡ್ಕೊತೀವಿ ಅವಾಗ ನಮಗೆ ಫರ್ಮ್ ಆಗುತ್ತೆ. ಆ ಒಂದು ನಂಬಿಕೆ ಅನ್ನೋದೇನಾಗುತ್ತೆ, ದೃಢ ಆಗುತ್ತೆ. ಆವಾಗ ಏನು ಮಾಡ್ಬೋದು, ನಾವು ನಮ್ಮ ಜೀವನನ ಬದಲಾವಣೆ ಮಾಡ್ಕೋಬೋದು. ನಮ್ಮ ಜೀವನದಲ್ಲೂ ಹೊಸದು ಅನ್ನೋದು ಬರುತ್ತೆ. ಓಕೆ, ಸೊ ಇಲ್ಲಿಗೆ ಮುಗಿಸೋಣ. ಸಮಯ ತುಂಬ ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮಿಸಿ ಜಾಸ್ತಿ ಸಮಯ ತಗೊಂಡಿದ್ದಕ್ಕೆ. ಈಗ ಸಣ್ಣದಾಗಿ ಒಂದು ನರಸಿಂಹ ಆರತಿ ಮಾಡಿ ಪ್ರಸಾದ ಮಾಡಿ. ಪರಮ ಪೂಜ್ಯ ಜಗನ್ನಾಥ ಪ್ರಭುಗಳು ಕಾಲದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕೋಇನ್ಸಿಡೆನ್ಸ್ ಅಂದರೆ ಏನಂದರೆ, ಲಾಸ್ಟ್ 5 ಕ್ಲಾಸಿಂದ ಇವತ್ತು ಕ್ಲೈಮ್ಯಾಕ್ಸಿಗೆ ಬಂದಾಗ ಒಂಥರ ನ್ಯೂ ಇಯರ್ ರೆಸಲ್ಯೂಷನ್ ತೊಗೊಳೋದಕ್ಕೆ ಒಂದು ಹೊಸ ಬುನಾದಿ ಹಾಕ್ಕೊಟ್ರು. ಇಟ್ಸ್ ಎ ಗುಡ್ ಎಕ್ಸಾಂಪಲ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದು ಇಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಈ ಥರ ಬರುತ್ತೆ ಅಂತ. ತುಂಬ ಥ್ಯಾಂಕ್ಸ್ ಪ್ರಭು. ಥ್ಯಾಂಕ್ ಯು. ನೆಕ್ಸ್ಟ್ ನ್ಯೂ ರೆಸಲ್ಯೂಷನ್ ತೊಗೊಳಕ್ಕೆ ಏನು ಮಾಡಬೇಕು ಅಂತ ಪ್ರಭುಗಳು ಹೇಳ್ಕೊಟ್ಟಿದ್ದಾರೆ. ಇವತ್ತಿನ ದಿನ ಕ್ಲಾಸ್ಗೆ ಯಾರಾದ್ರು ಹೊಸಬ್ರು ಬಂದಿದ್ರೆ ಕೈ ಎತ್ಬೋದು. ಓಕೆ, ಗುಡ್. ನಿಮಗೆಲ್ಲ ಸುಸ್ವಾಗತ. ಅವರ ಹೊಸಬ್ರಿಗೆಲ್ಲ ಒಂದ್ಸತಿ ಸೇರಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಮ್ಮ ಉದ್ದೇಶ ಇದೇನೆ, ಯಾವಾಗ ಹೊಸಬ್ರು ನೀವು ಬರ್ತೀರಾ ನಿಮಗೋಸ್ಕರ ಪ್ರೇ ಮಾಡ್ತೀವಿ. ನೀವು ಕಂಟಿನ್ಯೂಯಸ್ ಆಗಿ ಬನ್ನಿ, ಇದರ ಬಗ್ಗೆ ತಿಳ್ಕೊಳ್ಳಿ, ನಿಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ ಅಂತ ಎಲ್ಲರಿಂದ ಸೇರಿ ಒಂದು ನಿಮಗೋಸ್ಕರ ಒಂದು ಸ್ಪೆಷಲ್ ಪ್ರೇಯರ್. ಸೊ ದಯವಿಟ್ಟು ಪ್ರತಿ ವಾರ ಇರುತ್ತೆ 6:30 8 ಗಂಟೆವರೆಗೂ. ದಯವಿಟ್ಟು ಬನ್ನಿ. ಮುಂದಿನ ಕ್ಲಾಸಿಂದ 8:30 ಅಂತೂ ಆಗಲ್ಲ, 8 ಗಂಟೆಗೆ ಮುಗಿದೋಗುತ್ತೆ. ಈ ಕ್ಲಾಸ್ 5 ಕ್ಲಾಸ್ ನಡ್ಕೊಟ್ಟಿದ್ದ ಪ್ರಭುಗಳಿಗೆ ಅವ್ರಿಗೋಸ್ಕರ ಒಂದು ಹರೇ ಕೃಷ್ಣ ಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನೆಕ್ಸ್ಟು ನರಸಿಂಹ ಮಂಗಳಾರತಿ ಆಮೇಲಿಂದ ಪ್ರಸಾದ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ.